ಮಕ್ಕಳ ಮಾತು. ರಾಜಾವಿನ ವಾಕ್ ಎങ്ങനെയാ? ರಾಜನ ಮಾತು ಹೇಗಿರುತ್ತೆ? ರಾಜಕಲ್ಪನೆ. ಅದು ರಾಜಾಜ್ಞೆ ಆಗಿದೆ, ಮಾತ್ರವಿಲ್ಲ, ಅದಕ್ಕೆ ಬದಲಾವಣೆ ಇರಲ್ಲ. ರಾಜಾವಿನ ಮಕ್ಕಳಾണ്. ಆ ರಾಜನ ಮಕ್ಕಳಾಗಿದ್ದೇವೆ ನಾವು. നമ്മൾ പറയുമ്പോഴും അങ്ങനെ ನಾವು ಹೇಳುವಾಗಲೂ ಹಾಗೆ ಸಂಭವಿಸುತ್ತದೆ. ഹല്ലേലൂയ. അതാ കൈയെടുത്ത് പറയാൻ പറഞ്ഞത്. ಆದ ಕಾರಣಾಗಿದೆ ನಿಮ್ಮ ಕೈ ಕೊಟ್ಟು ಪರಸ್ಪರ ಹೇಳ್ರಿ ಎಂಬುದಾಗಿ ಹೇಳಿದ್ದು. ഹല്ലേലൂയ. ചിലത് കണ്ടേ വിശ്വസിക്കുന്നു, ಕೆಲವನ್ನ ನಾವು ಕಾಣುವಾಗ ಮಾತ್ರ ನಂಬುತ್ತೇವೆ. യേശുവിനെ കാണാതെ വിശ്വസിക്കുന്നു. ಆದರೆ ಯೇಸು ಹೇಳ್ತಾರೆ, ಕಾಣದೇ ನಂಬುವವನು ಧನ್ಯನು. ഹല്ലേലൂയ. ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. കർത്താവ് അത്ഭുതം ചെയ്തതിനെ സ്തോത്രം. ಕರ್ತನ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ. നമ്മുടെ ദൈവദാസന്റെ സാക്ഷിയൊക്കെ കേട്ടപ്പോൾ, ಪ್ರಿಯ ಬೇಬಿ ಪಾಸ್ಟರ್ ಹೇಳಿದಂತ ಸಾಕ್ಷಿಯನ್ನ ಕೇಳಿದಾಗ ഹല്ലേലൂയ, പണ്ടത്തെ അവസ്ഥയൊക്കെ, ಅವರ ಮುಂಚಿನ ಪರಿಸ್ಥಿತಿ, അവർക്ക് ദൈവം കൊടുത്ത മക്കൾ, അമ്മച്ചിക്ക്, ಆ ಪ್ರಿಯ ಅಮ್ಮಚ್ಚಿಗೆ ದೇವರು ಕೊಟ್ಟಂತ ಮಕ್ಕಳು, ദൂരെയുള്ളവരൊക്കെ ഉണ്ട്, ഇവിടെയുള്ളവരൊക്കെ ഉണ്ട്, ದೂರದಲ್ಲಿರುವವರು ಇದ್ದಾರೆ, ಇಲ್ಲಿರುವಂತವರು ಇದ್ದಾರೆ. ഹല്ലേലൂയ. പക്ഷെ അവർക്ക് സ്വന്തം ദൈവം കൊടുത്ത ഈ സ്ഥലത്ത് ಆದ್ರೆ ಅವರಿಗೆ ಸ್ವಂತವಾಗಿ ದೇವರು ಕೊಟ್ಟಂತ ಈ ಸ್ಥಳದಲ್ಲಿ കർത്താവിനെ മഹത്വപ്പെടുത്താൻ ഇങ്ങനെ ഒരു സ്ഥലം ദൈവം ഒരുക്കി. ಕರ್ತನನ್ನ ಮಹಿಮೆ ಪಡಿಸಲಿಕ್ಕೆ ಈ ರೀತಿಯಾದ ಒಂದು ಸ್ಥಳವನ್ನ ದೇವರು ಕೊಟ್ಟರಲ್ಲ. ഒരുപക്ഷെ വേറെ പല സ്ഥലത്തിന് അങ്ങനെ ഒരു ഭാഗ്യം കിട്ടി കാണും. ಒಂದು ಪಕ್ಷ ಬೇರೆ ಅನೇಕ ಸ್ಥಳಗಳು ಇರುವಂತವರಿದ್ದಾರೆ, ಅವರಿಗೆ ಈ ಭಾಗ್ಯ ಸಿಗಲಿಲ್ಲ. ഈ ഭൂമി പോലെ സന്തോഷിക്കുന്നു. ಆದ್ರೆ ಈ ಹಗಲು ವೇಳೆಯಲ್ಲಿ ಈ ಭೂಮಿ ಕೂಡ ಸಂತೋಷ ಪಡ್ತಾ ಇದೆ. ഹല്ലേലൂയ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ഭൂമി സന്തോഷിക്കും. ಭೂಮಿ ಸಂತೋಷ ಪಡ್ತದೆ. ദൈവത്തിന്റെ സൃഷ്ടി മുഴുവൻ, ದೇವರ ಸೃಷ್ಟಿ ಎಲ್ಲ അതിന്റെ ഭാഷയിൽ അത് സ്തുതിക്കും. ಅದರದ್ದೇ ಆದ ಭಾಷೆಗಳಲ್ಲಿ ಅದು ಸ್ತುತಿಸ್ತದೆ. അതിന്റെ ഭാഷയിൽ സന്തോഷിക്കും. ಅದರದ್ದೇ ಭಾಷೆಯಲ್ಲಿ ಅದು ಸಂತೋಷ ಪಡುತ್ತದೆ. അതിനെ സൃഷ്ടിച്ച ഒരു ഉടയവനുണ്ട്. ಅದನ್ನ ಸೃಷ್ಟಿ ಮಾಡಿದಂತ ಒಬ್ಬ ಯಜಮಾನನಿದ್ದಾನೆಂಬುದಾಗಿ. ഹല്ലേലൂയ. ಹಲ್ಲೆಲೂಯಾ. ദൈവ അത്ഭുതത്തിന്റെ ദൈവം തന്നെയാണ്. ದೇವರ ಅದ್ಭುತ ಮಾಡುವ ದೇವರೇ ಆಗಿದ್ದಾರೆ. ഹല്ലേലൂയ. ഞാൻ ചിന്തിക്കുവായിരുന്നു പലപ്പോഴും, ഞങ്ങളൊക്കെ ഇന്ന് സംസാരിച്ചതാണ്. ನಾವು ಅನೇಕ ಸಲ ಈ ರೀತಿಯಲ್ಲಿ ಮಾತನಾಡಿದ್ದೇವೆ ಮತ್ತು ನಾನು ಚಿಂತಿಸಿದಂತ ಒಂದು ವಿಷಯ. ഹല്ലേലൂയ. നാട്ടിൽ നിന്നൊക്കെ ഒരുപാട് പേര് അവര് പോവാത്ത, കേരള മലയാളികൾ പോവാത്ത ഏരിയ ഇല്ല. ನಮ್ಮ ಕೇರಳದ ಜನಗಳು ಹೋಗದೇ ಇರುವಂತ ಸ್ಥಳಗಳಿಲ್ಲ. എല്ലാത്ത രാജ്യങ്ങൾ കുറവായിരിക്കുന്ന, ಅವರಿಲ್ಲದೆ ಇರುವ ದೇಶಗಳು ಕಡಿಮೆ ಎಂಬುದಾಗಿ ನಾನು ಅಂದ್ಕೊಳ್ತೇನೆ. ഏത് സ്റ്റേറ്റിൽ പോയാലും അവരോട് ಯಾವ ರಾಜ್ಯಕ್ಕೆ ಹೋದ್ರೂ ನಮ್ಮ ಮಲಯಾಳಿಗಳು ಇರ್ತಾರೆ. ഹല്ലേലൂയ. പക്ഷേ ಆದ್ರೆ അങ്ങനെ ഇവിടെ വന്നതില് മംഗളൂര്, ಹಾಗೆ ಇಲ್ಲಿ ಬಂದಿರೋರು ಮಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಚಿಕ್ಕಮಂಗ್ಳೂರು, ಕೇರಳದಿಂದ ಬಂದು ಚಿಕ್ಕಮಂಗ್ಳೂರು ಸೆಟ್ಲ್ ಆಗಿದ್ದಾರೆ, ബാംഗ്ലൂര്, ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ, ഈ കൊടക്, ಈ ಕೊಡಗಲ್ ಸೆಟ್ಲ್ ಆಗಿದ್ದಾರೆ, മൈസൂർ, ഇങ്ങനെയൊക്കെ ഇഷ്ടംപോലെ ಮೈಸೂರು, ಈ ರೀತಿಯಾದ ಸ್ಥಳಗಳಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. അവര് നോക്കുമ്പോ ಅವರು ನೋಡುವಾಗ നല്ല എസ്റ്റേറ്റ് പോലത്തെ സ്ഥലം ഏതാ, ಒಳ್ಳೊಳ್ಳೆ ಎಸ್ಟೇಟ್ ನ ರೀತಿಯಲ್ಲಿರುವ ಸ್ಥಳ ಯಾವುದು, അവിടെ അവര് മേടിക്കുന്നത്. ಅಂತ ಜಾಗಗಳನ್ನ ನೋಡ್ಬಿಟ್ಟಾಗಿದೆ ಕೇರಳದವರು ಬಂದು ಜಾಗ ತಗೊಳ್ಳೋದು. മലയാളികൾ ഇങ്ങനത്തെ ഒരു സ്ഥലം മേടിക്കാൻ സാധ്യത കുറവാണ്. ಆದ್ರೆ ನಮ್ಮ ಮಲಯಾಳಿಗಳು ಈ ರೀತಿಯಾದ ಸ್ಥಳದಲ್ಲಿ ಬಂದು ಜಾಗ ತಗೊಳ್ಳೋದು ಬಹಳ ಕಡಿಮೆ. പക്ഷെ ഇത് ദൈവത്താൽ സംഭവിച്ചു. ಆದ್ರೆ ಈ ಕಾರ್ಯ ದೇವರಿಂದಲೇ ಸಂಭವಿಸಿತು. അതായത് കാരണം, ಅದಾಗಿದೆ ಇದರ ಕಾರಣ. ദൈവം മുന്നമേ ഇങ്ങനെ ഒരു പ്ലാൻ കർത്താവിനുണ്ടായിരുന്നു. ದೇವರಿಗೆ ಮುಂಚೆ ಈ ರೀತಿಯಾದ ಒಂದು ಪ್ಲಾನ್ ಇತ್ತು. ആ അമ്മച്ചിയെ കാണുമ്പോഴൊക്കെ എനിക്ക് ഈ സംഭവം വയതോ എപ്പോഴും ഇങ്ങനെ ഞാൻ ഓർത്തു പോവുകയാണ്. ಅಮ್ಮಚಿಯನ್ನು ನೋಡುವಾಗೆಲ್ಲ ನಾನು ಅದನ್ನು ನೆನೆಸ್ತೇನೆ. അവരെ കണ്ണുകൊണ്ട് തന്നെ കാണാൻ, ಅವರ ಕಣ್ಣಿಂದಲೇ ಈ ಕಾರ್ಯವನ್ನ ನೋಡ್ಲಿಕ್ಕೆ, ഇവിടെ ഇന്ന് ഇങ്ങനെ ഇരിക്കുന്ന ദൈവ പ്രവർത്തി, ಇವತ್ತು ನಡೀತಾ ಇರುವಂತ ಈ ದೇವರ ಕಾರ್ಯ, ദൈവത്തെ സ്തുതിക്കുന്നു. ಅದ್ಭುತ ಮಾಡುವ ದೇವರ ಕಾರ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഹല്ലേലൂയ. ആമേൻ. ഇവിടെ നിന്നുകൊണ്ട് ഇനി കർത്താവ് ചെയ്യാൻ പോകുന്ന വൻ കാര്യങ്ങൾ, ಇಲ್ಲಿಂದ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇರೋ ಮಹತ್ತಾದ ಕಾರ್ಯಗಳು, ഹല്ലേലൂയ, ആമേൻ, അത്ഭുതം തന്നെയായിരിക്കും. ಅದು ಅದ್ಭುತವೇ ಆಗಿರ್ತದೆ. ഹല്ലേലൂയ. ಹಲ್ಲೆಲೂಯಾ. സന്തോഷിക്കുമ്പോൾ തന്നെ ಸಂತೋಷ ಪಡುವಾಗಲೇ പിശാചിന് അത് ഒട്ടും ഇഷ്ടമല്ല. ಸೈತಾನಿಗೆ ಮತ್ತೊಂದು ಭಾಗದಲ್ಲಿ ಅದು ಸ್ವಲ್ಪವೂ ಇಷ್ಟ ಇಲ್ಲ. വരാൻ ആഗ്രഹിക്കുന്നവർക്ക് ചിലർക്കൊന്നും വരാൻ പറ്റിയില്ല. ಯಾಕಂದ್ರೆ ಬರ್ಲಿಕ್ಕೆ ಆಸೆ ಪಟ್ಟಂತ ಅನೇಕರಿಗೆ ಅದು ಬರ್ಲಿಕ್ಕೆ ಆಗ್ಲಿಲ್ಲ. വളരെ കൊതിയോടെ അവര് രാവിലെ വിളിച്ചിട്ട് പറഞ്ഞപ്പോൾ, ಬಹಳ ಆಸೆಯಿಂದ ಬೆಳಗ್ಗೆ ಅವರು ಫೋನ್ ಮಾಡಿ ಹೇಳುವಾಗ, ഹല്ലേലൂയ, പക്ഷെ ചില രോഗങ്ങളൊക്കെ ಕೆಲವು ರೋಗಗಳ ಮಧ್ಯದಲ್ಲಿ ಅವರು ಆಗುತ್ತಿದ್ದಾರೆ. അവരെ തളർത്തി കഴിഞ്ഞു. ಅವರ ಜೊತೆಯಲ್ಲಿ ಕುಟುಂಬದಲ್ಲಿ ಇರೋವರನ್ನ ಬಳಲಿಸಿ, എന്റെ വീട്ടിലും പ്രശ്നമായിരുന്നു. ನನ್ನ ಮನೆಯಲ್ಲೂ ಕೂಡ ಸಮಸ್ಯೆ ಇತ್ತು. എന്റെ രണ്ടാമത്തെ മോൾക്ക് പനി അധികമായിട്ട് ടൈഫോയിഡ് ആണ്. ನನ್ನ ಎರಡನೇ ಮಗಳಿಗೆ ಜ್ವರ ಜಾಸ್ತಿಯಾಗಿ ಟೈಫಾಯ್ಡ್ ಆಗಿದೆ. അവളെ നോക്കിക്കൊണ്ടിരിക്കുമ്പോൾ ബൽസ താഴെ വീണു. ಅವಳನ್ನ ನೋಡ್ತಾ ಇರುವಾಗ ನನ್ನ ಹೆಂಡತಿ ಕೆಳಗಡೆ ಬಿದ್ಲು. ഹല്ലേലൂയ. ദൈവം അത്ഭുതമായിട്ട് പിടിച്ചു. ಆದ್ರೆ ದೇವರು ಅವರನ್ನ ಅದ್ಭುತವಾಗಿ ಬಿಡುಗಡೆ ಮಾಡ್ತಾರೆ. ടൈഫോയിഡ് എല്ലാം മാറി അത്ഭുതമായിട്ട് പിടിച്ചുകൊണ്ടിരിക്കുന്നു. ಆ ಟೈಫಾಯ್ಡ್ ಎಲ್ಲ ಬಿಡುಗಡೆ ಆಗಿ ದೇವರು ಅವರನ್ನ ಸ್ವಸ್ಥಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡಿದೆ. ഞാൻ ചോദിച്ചു, ഞാനുള്ള വഴക്ക് പറയും. ನಾನು ಆಕೆಗೆ ಬೈದೆ. പ്രാർത്ഥന കുറവുണ്ടല്ലേ ഇത് സംഭവിക്കും? ಪ್ರಾರ್ಥನೆ ಕಡಿಮೆ ಆಗಿದ್ರಿಂದ ಅಲ್ವಾ ಈ ರೀತಿಯಲ್ಲಿ ಆಗಿತ್ತು. അവരോട് പറഞ്ഞത് എന്നോട്. ಅವಾಗ ಅವಳು ನನ್ನ ಹತ್ರ ಹೇಳಿದ್ದು, പ്രാർത്ഥിച്ചതുകൊണ്ട് എന്റെ കാല് രക്ഷപ്പെട്ടു. ಪ್ರಾರ್ಥನೆ ಮಾಡಿದ್ರಿಂದನೇ ನಾನು ಬಿದ್ದಾಗ ಏನು ಆಗಿಲ್ಲ ಅಂತ. ഹല്ലേലൂയ. അല്ലേ, കാല് പോവായിരുന്നു. ಇಲ್ಲಾಂದ್ರೆ ಕಾಲು ಹೋಗ್ತಾ ಇತ್ತು ಎಂಬುದಾಗಿ. അങ്ങനത്തെ സ്ഥലത്താണ് വീണത്. ಆ ರೀತಿಯಾದ ಸ್ಥಳದಲ್ಲಿ ಆಗಿದೆ ಬಿದ್ದಿತ್ತು. ഇത് പറയുമ്പോ ഞാൻ കാസർഗോഡാണ്. ಇದನ್ನ ಹೇಳುವಾಗ ನಾನು ಕಾಸರಗೋಡಲ್ಲಿದ್ದೇನೆ. ഇതുവരെ അവിടെ പോയി നോക്കിയിട്ടില്ല. ನಾನು ಇವತ್ತಿನವರೆಗೂ ಇಲ್ಲಿವರೆಗೂ ಮನೆಗೆ ಹೋಗಿ ಅವ್ರನ್ನ ವಿಚಾರಿಸ್ಲಿಕ್ಕೂ ನೋಡ್ಲಿಕ್ಕೂ ಆಗಿಲ್ಲ. ഞാൻ ഇവിടെയാണ് വന്നത്. ನಾನು ಆ ಸ್ಥಿತಿ ಮನೆಯಲ್ಲಿ ಇರುವಾಗಲೂ ಇಲ್ಲಿಗಾಗಿದೆ ಬಂದಿದ್ದು. ഹല്ലേലൂയ.
ഹല്ലേലൂയ. നമ്മുടെ ദൈവം അത്ഭുതത്തിന്റെ ദൈവം. ನಮ್ಮ ದೇವರ ಅದ್ಭುತದ ದೇವರೇ ಆಗಿದ್ದಾರೆ. ഹല്ലേലൂയ. ചെറിയ കാരണം പറഞ്ഞ് ദൈവത്തോട് അടുക്കാൻ കഴിയാത്ത വരെ സംബന്ധിച്ച് നോക്കുമ്പോൾ ಚಿಕ್ಕ ಚಿಕ್ಕ ಕಾರಣಗಳನ್ನು ಇಟ್ಕೊಂಡು ದೇವರ ಬಳಿಗೆ ಬರ್ಲಿಕ್ಕಾಗದೆ ಇರುವಂತವರು ಒಂದು ಭಾಗದಲ್ಲಿ ಇರುವಾಗ ഇതേപോലെ പലപ്പോഴും കർത്താവിന്റെ നാമത്തിന് വില കൊടുത്തിറങ്ങി കർത്താവ് എനിക്ക് കൃപ നൽകിയിട്ടുണ്ട്. ಇದೇ ರೀತಿಯಲ್ಲಿ ಅನೇಕ ಸಲ ಕರ್ತನ ನಾಮದ ಮಹಿಮೆಗಾಗಿ ಬೆಲೆ ಕೊಟ್ಟು ತ್ಯಾಗ ಮಾಡಿ ಬರ್ಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. പലരും എന്താ ചെയ്യുന്ന ആ സമയത്ത് അങ്ങോട്ട് പോലും ಅನೇಕರು ಕಷ್ಟಗಳು ಬರುವಾಗ ಏನಾಗ್ತಾರೆ, ಮನೆಗೆ ಹೋಗ್ತಾರಲ್ವಾ. ഹല്ലേലൂയ. ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. എനിക്കൊരു കാര്യം അറിയാം. ಆದ್ರೆ ನನಗೊಂದು ವಿಷಯ ಗೊತ್ತು, ഞാൻ പോയ അവിടെ ഒന്നും ചെയ്യാൻ പറ്റത്തില്ല. ನಾನು ಹೋದ್ರೆ ನಮ್ಮ ಮನೆಯಲ್ಲಿ ಏನು ಮಾಡಕ್ಕಾಗಲ್ಲ. യേശു അവിടെ അത്ഭുതം ചെയ്യും. ಆದ್ರೆ ಯೇಸು ನಮ್ಮ ಮನೆಯಲ್ಲಿ ಹೋಗಿ ಅದ್ಭುತ ಮಾಡುವವನಾಗಿದ್ದಾನೆ. അത് ഇവിടെ ഇരിക്കുമ്പോൾ എനിക്കറിയാം. ಅದು ಇಲ್ಲಿ ನಾನು ನಿಂತಿರುವಾಗ ಅದನ್ನು ಗೊತ್ತು. ഇന്ന് പകൽ ഇവിടെ ഇരിക്കുന്ന ദൈവമല്ലേ, ಈ ಹಗಲುಗಳಲ್ಲಿ ಇಲ್ಲಿ ಕುಳಿತಿರುವ ದೇವರ ಮಕ್ಕಳೇ, വിശ്വസിക്കുന്ന യേശു ചെറുതല്ല. ನೀನ್ ನಂಬುವಂತ ಯೇಸು ಚಿಕ್ಕವನಲ್ಲ. ഇവിടെ ഇരുന്ന് വിശ്വസിക്കുമ്പോൾ, ನೀನ್ ಇಲ್ಲಿ ಕುಳಿತು ನಂಬುವಾಗ, ഇവിടെ ഇരുന്ന് വിശ്വസിക്കുമ്പോൾ, ನೀನ್ ಇಲ್ಲಿ ಕುಳಿತುಕೊಂಡು ನಂಬುವಾಗ മുഴുവൻ പിടിപ്പിക്കാൻ യേശുവിന് ശക്തിയുണ്ട്. ನಿನ್ನ ಮನೆ ಪೂರ್ತಿಯಾಗಿ ಬಿಡುಗಡೆ ಮಾಡಲಿಕ್ಕೆ ಯೇಸುವಿಗೆ ಶಕ್ತಿ ಇದೆ. ഇവിടെ ഇരുന്ന് വിശ്വസിക്കുമ്പോൾ, ಇಲ್ಲಿಂದ ನೀನ್ ನಂಬುವಾಗ അവിടെ വഴി തുറക്കുന്ന ദൈവമാണ്. ಅಲ್ಲಿ ದಾರಿ ತೆರೆಯುವ ದೇವರಾಗಿದ್ದಾನೆ. ನಾವು ಆರಾಧಿಸುವ ದೇವರು. ഹല്ലേലൂയ. ಹಲ್ಲೆಲೂಯಾ. ഇവിടെ ഇരുന്ന് പ്രാർത്ഥിക്കുന്ന, ಇಲ್ಲಿ ಕುಳಿತು ಪ್ರಾರ್ಥಿಸುವ, പ്രാർത്ഥന നടുവിൽ ಈ ಪ್ರಾರ್ಥನೆ ಮಧ್ಯದಲ್ಲಿ വിശ്വസിച്ച് പ്രാർത്ഥിക്കുന്ന, ನಂಬಿ പ്രാർത്ഥಿಸುವ, വിശ്വസിച്ചിരിക്കുന്നവർ, ನಂಬುತ್ತಾ ಕುಳಿತಿರುವಂತವರು, നിങ്ങൾ ഫോൺ ചെയ്യുമ്പോൾ, ನೀವು ಫೋನ್ ಮಾಡುವಾಗ ആ വീട്ടിൽ അനുഭവിക്കുന്നതാണ്. ಆ ಬಿಡುಗಡೆ ನಿಮ್ಮ ಮನೆಯಲ್ಲಿ ಅನುಭವಿಸುವುದನ್ನು ನೀವು ಕಾಣಬಹುದು. ಕಾರಣ യേശുവിന് നിന്നോടുള്ള സ്നേഹം, ಯೇಸುವಿಗೆ ನಿನ್ನ ಮೇಲಿರುವ ಪ್ರೀತಿಯ ನಿಮಿತ್ತ, നിന്റെ ആവശ്യങ്ങൾ അറിയുന്നത്, ನಿನ್ನ ಅಗತ್ಯಗಳನ್ನು ಅವನು ತಿಳಿದಿರೋದ್ರಿಂದ, ഹല്ലേലൂയ. ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. നിനക്ക് വേണ്ടി അവൻ എന്ത് ചെയ്യും? ನಿನಗೋಸ್ಕರವಾಗಿ ಅವನ ಎಲ್ಲವನ್ನ ಏನನ್ನು ಕೂಡ ಮಾಡ್ಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. ഇന്ന് കർത്താവിന് വേണ്ടി ഇറങ്ങിയ, ಇವತ್ತು ಕರ್ತನಿಗಾಗಿ ಹೊರಟು ಬಂದ, കർത്താവിന് വേണ്ടി ജീവിതം വിട്ടുകൊടുത്തിട്ടുണ്ട്, ಕರ್ತನಿಗಾಗಿ ಜೀವಿತವನ್ನು ಬಿಟ್ಟು ಕೊಟ್ಟಿರುವ, കർത്താവിനോട് കൂടെ ജീവിക്കുന്നവർ, ಕರ್ತನೊಂದಿಗೆ ಜೀವಿಸುವಂತವರು, അവർക്ക് വേണ്ടി ಅವರಿಗಾಗಿ കർത്താവ് എന്തും ചെയ്യും. ಕರ್ತನ ಏನನ್ನು ಬೇಕಾದ್ರೂ ಮಾಡ್ತಾರೆ. യേശു എന്തും ചെയ്യും. ಯೇಸು ಏನ್ ಬೇಕಾದ್ರೂ ಮಾಡ್ತಾರೆ. ഹല്ലേലൂയ. ഹല്ലേലൂയ. അവർക്ക് ഇതിൽ പിന്നെ ആർക്കാ കർത്താവ് ചെയ്യേണ്ടല്ലേ? ಅಂತವರಿಗಾಗಿ ದೇವ್ರು ಮಾಡಿಲ್ಲ ಅಂದ್ರೆ ಇನ್ಯಾರಿಗೋಸ್ಕರ ದೇವ್ರು ಮಾಡ್ತಾರೆ? പക്ഷെ ഇതൊക്കെ പറയുമ്പോൾ ಇದನ್ನೆಲ್ಲ ಹೇಳುವಾಗ സിംഹകുഴിയിലൊക്കെ പോയത് ಕೆಲವೊಮ್ಮೆ ಸಿಂಹದ ಗುಂಡಿಗಳಿಗೆ ಬೀಳ್ಬೇಕಾಗಿ ಬರ್ಬೋದು. പോകുന്നതൊക്കെ ശരിയാ, ಹೋಗೋದೆಲ್ಲ ಸರಿ. പക്ഷെ ഇത് ആള് വേറെ. ആ തൊട്ട് പോകുന്ന സിംഹത്തോട് ദൈവം പറയും, ಸಿಂಹದ ಗವಿಗೆ ಬೀಳೋದೆಲ್ಲ ಸರಿ, ಆದ್ರೆ ಸಿಂಹಕ್ಕೆ ದೇವರು ಹೇಳ್ತಾರೆ, ನೀನು ಅಂದುಕೊಂಡಿರುವ ವ್ಯಕ್ತಿ ಅಲ್ಲ ಇವನು, ಇವನನ್ನ ನೀನು ಮುಟ್ಟಬಾರದಿರುವುದಾಗಿ. ಈ ವ್ಯಕ್ತಿ ಬೇರೆ. നീ പലരെയും തൊട്ടിട്ടുണ്ടാവും. ನೀನು ಅನೇಕ ಸಿಂಹವೇ, ನೀನು ಅನೇಕರನ್ನ ಮುಟ್ಟಿರಬಹುದು. പല മാംസത്തിന്റെ ടേസ്റ്റ് നിനക്കുണ്ടാവും. ಅನೇಕ ಮಾಂಸದ ರುಚಿ ನಿನಗೆ ಗೊತ್ತಿರಬಹುದು. പക്ഷെ ഇതിനെ നീ കൊതിക്കണ്ട. ಆದ್ರೆ ಈ ದಾನಿಯಲ್ಲ ಶರೀರಕ್ಕೆ ನೀನು ಆಸೆ ಪಡಬೇಡ. നീ കൊതിച്ചതിന്റെ പണി തീരും. ನೀನು ಆಸೆ ಪಟ್ಟರೆ ನಿನ್ನ ಕೆಲಸ ಮುಗೀತು. ಇವತ್ತಾಗದು ಪವಿತ್ರಾತ್ಮನ നോക്കി പ്രവചിക്കുന്നു. ಕೆಲವನ್ನ ನೋಡಿ ಪ್ರವಾದಿಸಿದ್ದಾರೆ. കുടുംബം നോക്കി പിശാചിനെ കൊതിക്കാൻ കഴിയാത്ത വിധത്തിൽ, ನಿನ್ನ ಕುಟುಂಬವನ್ನು ನೋಡಿ ಸೈತಾನನಿಗೆ ಆಸೆ ಪಡ್ಲಿಕ್ಕಾಗದೇ ಇರೋ ರೀತಿಯಲ್ಲಿ ഇടപെടും. ನನ್ನ ದೇವರಿ ಹಗಲು ವೇಳೆಯಲ್ಲಿ ಮಾತನಾಡುತ್ತಾರೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. എന്റെ മോൾക്ക് ടൈഫോയ്ഡ് അല്ലേ? ನನ್ನ ಮಗಳಿಗೆ ಟೈಫಾಯ್ಡ್ ಅಲ್ವಾ? പിശാചേ, ಸೈತಾನನೇ, ഇത് മറ്റുള്ളവർക്ക് വന്നതല്ല. ಇದು ಬೇರೆಯವರಿಗೆ ಬಂದ ಹಾಗೆ ಅಲ್ಲ. നിനക്ക് ആള് മാറിപ്പോയി. ನಿನಗೆ ವ್ಯಕ್ತಿ ಬದಲಾವಣೆ ಆಗೋಗಿದೆ. ആള് മാറിപ്പോയി. ಯಾರಿಗೂ ಹಾಕಬೇಕಾಗಿರೋ ರೋಗನ ಹಾಕಿದೀಯಾ? ವ್ಯಕ್ತಿ ಬದಲಾವಣೆ ಆಗಿದೆ. ആള് മാറിപ്പോയി. ಸೈತಾನನೇ ನಿನಗೆ ಮಿಸ್ಟೇಕ್ ಆಗಿದೆ. എന്റെ അകത്തെ പരിശോധന കത്തിക്കൊണ്ട് പറയുകയാണ്, ನನ್ನೊಳಗಡೆ ಪವಿತ್ರಾತ್ಮನು ಜ್ವಲಿಸುತ್ತಾ ಹೇಳ್ತಿದ್ದಾರೆ. ദൈവത്തിന്റെ മന്ദിരമാണ് നമ്മൾ. ದೇವರ ಆಲಯವಾಗಿದ್ದೇವಲ್ವ ನಾವು? ദൈവമാണ് തിരഞ്ഞെടുത്തത്. ದೇವರಾಗಿದ್ದಾರೆ ನಮ್ಮನ್ನು ಆರಿಸಿಕೊಂಡಿದ್ದು. ഹല്ലേലൂയ. ഹല്ലേലൂയ. ദൈവത്തിന്റെ മകനാ. ದೇವರ ಮಗನಾಗಿದ್ದೇವೆ ನಾವು. ഇതിനകത്തേക്ക് രോഗാത്മാവ് കയറിയാൽ, ಇದ್ರೊಳಗಡೆ ರೋಗಾತ್ಮ ಬಂದ್ರೆ ആമ യേശു പറയും, ಯೇಸು ಹೇಳ್ತಾರೆ, പിശാചേ, ಸೈತಾನನೇ, ആള് മാറി കളിക്കാൻ നിൽക്കരുത്. ವ್ಯಕ್ತಿ ಬದಲಾವಣೆಯಾಗಿ ವ್ಯಕ್ತಿ ಮಿಸ್ಟೇಕ್ ಆಗಿ ನೀನು ಆಟ ಆಡಕ್ ಬರಬೇಡ. അച്ഛൻ ഇവര് പറയും, ಆಟ ಆಡಿದ್ರೆ ನಿನಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. പൗലോസിന്റെ കയ്യിൽ തീ പോയി ചാടിയതുപോലെ ചാടേണ്ടി വരും. ಹಾಲೆಲೂಯಾ. ಪೌಲನ ಕೈಗೆ ಹೋಗಿ ನೀನ್ ಸುತ್ತಾಕೊಂಡಾಗ ಬೆಂಕಿ ಒಳಗಡೆ ಹೋಗಿ ಬೀಳ್ಬೇಕಾಗಿ ಬಂದಲ್ಲ, ಆ ರೀತಿಯಾದ ಗತಿ ಬರುತ್ತೆ ನಿನಗೆ. ഹല്ലേലൂയ. ആമേൻ. ഹല്ലേലൂയ. 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 അവരവരുടെ പദവികൾ മറന്നു പോകരുത്. ಅವರವರಿಗಿರುವ ಸ್ಥಾನವನ್ನ ಅವರವರು ಮರ್ತೋಗಬಾರದು. മറന്നു പോകരുത്. ಮರ್ತೋಗಬಾರದು. മറന്നു പോകരുത്. ಮರ್ತೋಗಬಾರದು. മറന്നു പോകരുത്. ಮರ್ತೋಗಬಾರದು. ദൈവം നിന്നെ ആരാക്കി വെച്ചിരിക്കുന്ന ആ സ്ഥാനം മറന്നു പോകരുത്. ದೇವರು ನಿನ್ನನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೋ ಆ ಸ್ಥಾನವನ್ನ ನೀನು ಮರೆತು ಬಿಡಬಾರದು. നീ ഒരു അപ്പസ്തോലനാണോ? ನೀನೊಬ್ಬ ಅಪೊಸ್ತಲನ? നിനക്ക് അധികാരമുണ്ട്. ನಿನ್ನ ಕೈಯಲ್ಲಿ ಅಧಿಕಾರ ಇದೆ. നീ ഒരു പ്രവാചകനാണോ? ನೀನೊಬ್ಬ ಪ್ರವಾದಿಯೋ? നിന്റെ കയ്യിൽ അധികാരമുണ്ട്. ನಿನ್ನ ಕೈಯಲ್ಲಿ ಅಧಿಕಾರ ಇದೆ. നീ ഒരു ഇടയനാണോ? ನೀನೊಬ್ಬ ಕುರುಬನ? നിന്റെ കയ്യിൽ അധികാരമുണ്ട്. ನಿನಗೆ ಅಧಿಕಾರ ಇದೆ. നീ ഒരു ദൈവ മകനാണോ? ನೀನೊಬ್ಬ ದೇವರ ಮಗನ? നിനക്ക് അധികാരമുണ്ട്. ನಿನಗೆ ಅಧಿಕಾರ ಇದೆ. അധികാരമുണ്ട്. ಅಧಿಕಾರ ಇದೆ. പകൽ പരിശുദ്ധനോട് പറയുന്നു, ಈ ಹಗಲು ವೇಳೆ ಪವಿತ್ರಾತ್ಮನ ಹೇಳ್ತಿದ್ದಾನೆ, ദൂർശക്തിയുടെ പോരുകളെ ಕೆಲವು ದುರಾತ್ಮನ ಹೋರಾಟಗಳನ್ನು നേരിടുവാൻ നിന്റെ മേൽ
അധികാരമുണ്ട്. ಎದುರಿಸಲಿಕ್ಕಿರುವಂತ ಅಧಿಕಾರ ನಿನ್ನ ಮೇಲಿದೆ. നിന്റെ മേൽ ഒരു അധികാരം. ನಿನ್ನ ಮೇಲೊಂದು ಅಧಿಕಾರ, നീ ഉപയോഗിക്കണം. ಅದನ್ನ ನೀನು ಉಪಯೋಗಿಸಬೇಕು. ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ. പക്ഷെ ഒരു കാര്യം, ಅದರ ಒಂದು ವಿಷಯ, ഉറപ്പുണ്ടായിരിക്കണം. ಸ್ಥಿರತೆ ಇರಬೇಕು, ഉറപ്പുണ്ടായിരിക്കണം. ಅದರ ದೃಢತೆ ಇರಬೇಕು. ഹല്ലേലൂയ. ಆಮೆನ್. ഈ ദിവസങ്ങളിൽ കർത്താവ് വലിയ കാര്യങ്ങൾ ചെയ്യും. ಈ ದಿನಮಾನಗಳಲ್ಲಿ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ഹല്ലേലൂയ. പരിശുദ്ധൻ എന്ത് ചെയ്യാൻ പറയുന്നു? ಪರಿಶುದ್ಧಾತ್ಮನ ಏನ್ ಮಾಡ್ಲಿಕ್ಕೆ ಹೇಳ್ತಾರೋ അതാ നമ്മൾ ചെയ്യുന്നത്. ಅದನ್ನಾಗಿದ್ದೆ ನಾವು ಮಾಡ್ತಿರೋ. ഹല്ലേലൂയ. ಹಾಲೆಲೂಯ. ഞാൻ ഒരു കാര്യം കൂടി പറയുന്നു. ನಾನೊಂದು ವಿಷಯ ನಿಮಗೆ ಹೇಳೋಣ. ഹല്ലേലൂയ. ಹಾಲೆಲೂಯ. ഇവിടെ കേൾക്കുന്നത്, ಇಲ್ಲಿ ನೀವು ಕೇಳುವಂತದ್ದು പേര്, ಇದರ ಹೆಸರು ഉയർപ്പിന്റെ ശബ്ദമാണ്. ಪುನರುತ್ಥಾನದ ಶಬ್ದ ಎಂಬುದು. അതേ കേൾക്കത്തുള്ളൂ. ಅದು ಮಾತ್ರವೇ ನೀವು ಇನ್ನು ಕೇಳಲಿಕ್ಕೆ ಹೋಗ್ತಿರೋದು, ಅದನ್ನೇ ನೀವು ಕೇಳ್ತಿರೋದು, ಅದನ್ನೇ ನೀವು ಕೇಳಲಿಕ್ಕೆ ಹೋಗ್ತಿರೋದು. മരിച്ച ശബ്ദമല്ല, ಸತ್ತ ಶಬ್ದವಲ್ಲ, മരിച്ചവരുടെ ശബ്ദമല്ല, ಮರಣ ಹೊಂದಿದವರ ಶಬ್ದವಲ್ಲ, മരിച്ചിടത്തുനിന്ന് ഉയർക്കുന്ന ശബ്ദം. ಸತ್ತ ಸ್ಥಿತಿಯಿಂದ ಎಬ್ಬಿಸುವ ಶಬ್ದವನ್ನಾಗಿದೆ ನೀವು ಕೇಳಲಿಕ್ಕೆ ಹೋಗ್ತಾ ಇರೋದು. യേശുവിന്റെ ശബ്ദം, ಯೇಸುವಿನ ಶಬ್ದ ഉയർപ്പിക്കുന്ന ശബ്ദം. ಪುನರುತ್ಥಾನದ ಶಬ್ದವಾಗಿದೆ. യേശുവിന് ശേഷം ಯೇಸುವಿನ ನಂತರ പരിശുദ്ധമേ വന്നു. ಪರಿಶುದ್ಧಾತ್ಮನ ಇಳಿದು ಬಂದದ್ದು. അപ്പോസ്തലന്മാരുടെ ശബ്ദം, ಅಪೊಸ್ತಲರ ಮೇಲೆ ಪವಿತ್ರಾತ್ಮನ ಇಳಿದು ಬಂದಾಗ ಅಪೊಸ್ತಲರ ಶಬ್ದ ഉയർപ്പിക്കുന്ന ശബ്ദമാണ്. ಪುನರುತ್ಥಾನಗೊಳಿಸುವ ಶಬ್ದವಾಗಿತ್ತು. കാലഘട്ടത്തിലും ಈ ಕಾಲಘಟ್ಟದಲ್ಲಿ അതേ ആത്മാവ്, ಅದೇ ಆತ್ಮನು ആത്മാവിലിരിക്കുമ്പോൾ ಯಾರ ಮೇಲೆ ಇರುತ್ತಾನೋ അവന്റെ ശബ്ദം ಅವರ ಶಬ್ದ ഉയർപ്പിന്റെ ശബ്ദമാണ്. ಪುನರುತ್ಥಾನದ ಶಬ್ದವಾಗಿದೆ. ഓ, ഒരു ഉയർപ്പുണ്ട്. ಒಂದು ಪುನರುತ್ಥಾನ ಇದೆ. മരിച്ചതുപോലെ ಸತ್ತ ಹಾಗೆ കിടക്കുന്ന ಮಲಗಿರುವ ചില സാഹചര്യങ്ങളിൽ ಕೆಲವು ಸನ್ನಿವೇಶಗಳಲ್ಲಿ നിങ്ങളുടെ ജീവിതത്തിൽ ನಿಮ್ಮ ಆ ರೀತಿಯಲ್ಲಿರುವ ನಿಮ್ಮ ಜೀವಿತದಲ್ಲಿ ഒരു ഉയർപ്പുണ്ട്. ಒಂದು ಪುನರುತ್ಥಾನ ಇದೆ. മരണമുണ്ടോ? ಮರಣ ಇದೆಯಾ? ഉയർപ്പിക്കുന്നവൻ കൂടെയുണ്ട്. ಹಾಗಾದ್ರೆ ಪುನರುತ್ಥಾನಗೊಳಿಸುವವನು ಕೂಡ ನಿಮ್ಮ ಜೊತೆಯಲ್ಲಿದ್ದಾನೆ. പ്രതീക്ഷ നഷ്ടപ്പെട്ട, ನಿರೀಕ್ಷೆ ನಷ್ಟಪಟ್ಟು മരിച്ചതുപോലെ കിടക്കുന്നു, ಸತ್ತ ಹಾಗೆ ಬಿದ್ದಿದ್ದೀರೋ, ഉയർപ്പിക്കുന്നവൻ കൂടെയുണ്ട്. ಪುನರುತ್ಥಾನಗೊಳಿಸುವವನು ಜೊತೆಯಲ್ಲಿದ್ದಾನೆ. പിശാചിന്റെ ಸೈತಾನನ അവസാന ഫൈറ്റ് ಕೊನೆಯ ಹೋರಾಟ മരണമായിരിക്കാം. ಮರಣವಾಗಿರ್ಬೋದು. യേശുവിന്റെ ಯೇಸುವಿನ ഫൈറ്റ് അവസാനമല്ല. ಹಾಲೆಲೂಯ. ಅದು ಮರಣವಲ್ಲ ಕೊನೆ. യേശുവിന്റെ ഫൈറ്റ് അവസാനമല്ല. യേശുവിന്റെ പ്രവൃത്തി അവസാനമല്ല. ಯೇಸುವಿನ ಕಾರ್ಯ ಕೊನೆಯಲ್ಲ. പിശാച് മരിപ്പിച്ചിടത്ത് തുടങ്ങാൻ പോവുകയാണ് ഉയർപ്പിലൂടെ. ಸೈತಾನನು ಎಲ್ಲಿ ನಮ್ಮನ್ನ ಕೊನೆಗೊಳಿಸಿ ಸಾಯಿಸಲಿಕ್ಕೆ ನೋಡ್ತಾನೋ ಅಲ್ಲಿಂದ ಯೇಸು ನಮ್ಮನ್ನ ಪ್ರಾರಂಭಗೊಳಿಸಲಿಕ್ಕೆ ಹೋಗ್ತಿದ್ದಾನೆ ಪುನರುತ್ಥಾನದ ಮೂಲಕ. അവിടെ അവസാനമല്ല, ಅಲ್ಲಿ ಕೊನೆ ಅಲ್ಲ. പുനരുദ്ധാനത്തിന് ശേഷം അവസാനമല്ല. ಪುನರುತ್ಥಾನದ ನಂತರ ಇರೋದು ಕೊನೆ ಅಲ್ಲ. പുനരുത്ഥാനം തന്നത്, ಪುನರುತ್ಥಾನ ಕೊಟ್ಟಿದ್ದು, പുനരുത്ഥാനം വന്നവൻ, ಪುನರುತ್ಥಾನ ಕೊಟ್ಟವನು ചിലത് ദൈവത്തിന് വേണ്ടി ചെയ്യാനാണ്. ಅಲ್ಲಿ ಪುನರುತ್ಥಾನ ಯಾರು ಹೊಂದಿಕೊಂಡನೋ ಅವನು ಕೆಲವು ಕಾರ್ಯಗಳನ್ನ ದೇವರಿಗಾಗಿ ಮಾಡ್ಲಿಕ್ಕೋಸ್ಕರ ಆಗಿದೆ ದೇವರು ಪುನರುತ್ಥಾನವನ್ನು ಕೊಡುವುದು. പിശാചിന്റെ പ്രവൃത്തിയുടെ അവസാനം എവിടെയാ? ಸೈತಾನನ ಕಾರ್ಯಗಳ ಕೊನೆ ಯಾವುದು? മരണം. ಮರಣ. മരണം. ಮರಣ. എന്നാൽ ദൈവപ്രവൃത്തിയുടെ ആരംഭം, ಆದ್ರೆ ದೇವರ ಕಾರ್ಯಗಳ ಕೊನೆ പുനരുത്ഥാനം. ದೇವರ ಕಾರ್ಯಗಳ ಆರಂಭ ಪುನರುತ್ಥಾನವಾಗಿದೆ. ഉയർപ്പ്, ಪುನರುತ್ಥಾನವಾಗಿದೆ. ഉയർപ്പ്, ಎಬ್ಬಿಸುವಿಕೆ, ഉയർത്തെണീച്ചവൻ, ಪುನರುತ್ಥಾನನಾದವನು, ഉയർത്തെണീച്ചവൻ, ಪುನರುತ್ಥಾನನಾದವನು, ഉയർത്തെണീച്ചവൻ. ಪುನರುತ್ಥಾನನಾದವನು സാക്ഷ്യം പറയാനുണ്ട്. ಅವನ ಸಾಕ್ಷಿಯನ್ನು ಹೇಳಿಕ್ಕಿಲ್ಲ. മരണത്തിന് ഞാൻ കീഴടക്കാൻ പറ്റത്തില്ല. ಅವನಿಗೆ ಹೇಳಿಕ್ಕಿರುವಂತಹ ಸಾಕ್ಷಿ ಬೇರೆ ಏನು ಅಲ್ಲ, ಮರಣವು ನನ್ನನ್ನ ಅಧೀನ ಮಾಡ್ಲಿಕ್ಕೆ ಆಗೋದಿಲ್ಲ. ഇനി മരണമില്ല. ಇನ್ನು ಮರಣ ಇಲ್ಲ. അങ്ങനെ യേശുവിന്റെതാ. ಹಲ್ಲೆಲೂಯಾ. യേശുവിന്റെതാ. ಯಾಕಂದ್ರೆ ನಾನು ಯೇಸುವಿನವನಾಗಿದ್ದೇನೆ. ഒരിക്കലായിട്ട് ആ മരണം നീങ്ങിപ്പോയി. ಒಮ್ಮೆ ಆ ಮರಣ ನೀಗಿ ಹೋಯ್ತು. ഒരിക്കലായിട്ട് നീങ്ങിപ്പോയി. ಒಮ್ಮೆ ಆ ಮರಣ ನೀಗಿ ಹೋಯ್ತು. യേശുവിന് അധികാരം. ಇನ್ನು ಯೇಸುವಿಗಾಗಿದೆ ಅಧಿಕಾರ. ഹല്ലേലൂയ. കരമത്തി കർത്താവിന് ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ സന്തോഷത്തോടെ, ಸಂತೋಷದೊಂದಿಗೆ. ഹല്ലേലൂയ. ഹല്ലേലൂയ. നിങ്ങൾ പറഞ്ഞതുപോലെ ನಾವು ಮುಂಚೆ ನಿಮ್ಗೆ ಹೇಳಿದ ಹಾಗೆ സാധാരണ നിങ്ങൾ കേൾക്കുന്നതല്ല ഇവിടെ കേൾക്കുന്നത്. ಸಾಧಾರಣವಾಗಿ ನೀವು ಎಲ್ಲಾ ಕಡೆ ಕೇಳುವಂತದ್ದಲ್ಲ ನೀವು ಇಲ್ಲಿ ಕೇಳುವಂತದ್ದು. സാധാരണ കേട്ടതല്ല പരിശുദ്ധൻ പറയുന്നത്. ಸಾಧಾರಣವಾಗಿ ಕೇಳುವಂತದ್ದಲ್ಲ ಪರಿಶುದ್ಧಾತ್ಮ ಹೇಳುವಂತದ್ದು. സാധാരണ പഠിച്ചതോ, ಎಲ್ಲಾ ಸ್ಥಳದಲ್ಲಿ ಸಾಧಾರಣವಾಗಿ ನಾವು ಕಲಿಸಿದ್ದೋ, സാധാരണ അറിഞ്ഞതോ, ಸಾಧಾರಣವಾಗಿ ತಿಳ್ಕೊಂಡಿದ್ದೋ, സാധാരണ കേട്ടതോ, ಸಾಧಾರಣವಾಗಿ ಕೇಳಿದ್ದೋ അതല്ല പരിശുദ്ധാത്മ പറയപ്പെടുന്നത്. ಅದಲ್ಲ ಪವಿತ್ರಾತ್ಮನಿಂದ ಹೇಳಲ್ಪಡುವಂತದ್ದು. അതല്ല യേശു പറയുന്നത്. ಅದನ್ನಲ್ಲ ಯೇಸು ಹೇಳೋದು. എത്ര പേർക്ക് യേശു പറയുന്നത് കേൾക്കാൻ താല്പര്യം? ಎಷ್ಟು ಜನರಿಗೆ ಇಲ್ಲಿ ಯೇಸು ಹೇಳುವುದನ್ನ ಕೇಳಲಿಕ್ಕೆ ಆಸೆ ಇದೆ? പരിശുദ്ധാത്മ പറയുന്നത് കേൾക്കാൻ താല്പര്യം? ಎಷ್ಟು ಜನರಿಗೆ ಪರಿಶುದ್ಧಾತ್ಮನ ಹೇಳುವುದನ್ನ ಕೇಳಲಿಕ್ಕೆ ಆಸೆ ಇದೆ? നിങ്ങൾ കേട്ടത് പറയത്തില്ല, ಆದ್ರೆ ನೀವು ಕೇಳಿದ್ದನ್ನ ಇನ್ನು ಹೇಳೋದಿಲ್ಲ. നിങ്ങൾ അനുഭവിച്ചത് പറയത്തില്ല. ನೀವು ಅನುಭವಿಸುವುದನ್ನ ಇನ್ನು ಹೇಳೋದಿಲ್ಲ. ഒന്നേ പറയാൻ പറ്റത്തുള്ളൂ, ನಿಮಗೆ ಒಂದು ಮಾತ್ರವೇ ಹೇಳಲಿಕ್ಕೆ ಸಾಧ್ಯ. പ്രതീക്ഷയുണ്ട്, ನಿರೀಕ್ಷೆ ಇದೆ, പ്രതീക്ഷയുണ്ട്, ನಿರೀಕ್ಷೆ ಇದೆ, വിടുതലുണ്ട്, ಬಿಡುಗಡೆ ಇದೆ, അത്ഭുതമുണ്ട്. ಅದ್ಭುತ ಇದೆ. ಕಾರಣ പ്രതീക്ഷ അസ്തമിപ്പിക്കുന്നതല്ല പരിശുദ്ധാത്മാവ്. ನಿರೀಕ್ಷೆಯನ್ನು ಕೊನೆಗೊಳಿಸುವವನಲ್ಲ ಪವಿತ್ರಾತ್ಮನು. പ്രതീക്ഷയെ തുടങ്ങുന്നതാണ്. ನಿರೀಕ್ಷೆಯನ್ನು ಆರಂಭಿಸುವವನಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯಾ. കർത്താവിനെ സ്തോത്രം ചെയ്യാം.
ಕರ್ತನಿಗೆ ಸ್ತೋತ್ರ ಮಾಡೋಣ. കർത്താവിന്റെ പൂജനെ ദൈവത്തെ സ്തുതിക്കുക. ಕರ್ತನ ಅದ್ಭುತ ಮಾಡುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. അങ്ങനെയുള്ള വൻ കാര്യങ്ങൾ കർത്താവ് ചെയ്തുകൊണ്ടിരിക്കുന്നു. ಆ ರೀತಿಯಾದ ಮಹತ್ತಾದ ಕಾರ್ಯಗಳನ್ನು ಕರ್ತನು ಮಾಡುತ್ತಿದ್ದಾನೆ. ഹല്ലേലൂയ 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 ഹല്ലേലൂയ. പറഞ്ഞതുപോലെ ನಾನು ಹೇಳಿದ ಹಾಗೆ പെട്ടെന്ന് എനിക്ക് എന്നെ വീട്ടിൽ പോകാനും പറ്റത്തില്ല. ತಕ್ಷಣದಲ್ಲಿ ನಾನು ನನ್ನ ಮನೆಗೆ ಹೋಗ್ಲಿಕ್ಕೂ ಆಗಲ್ಲ. ട്രെയിനൊക്കെ നിർത്തിയിട്ടിരിക്കുക. ಯಾಕಂದ್ರೆ ಆ ದಾರಿಯಲ್ಲಿ ಹೋಗೋ ಟ್ರೈನ್ ಎಲ್ಲ ನಿಂತೋಗಿದೆ. എല്ലാ റെയിൽപാതയിലൊക്കെ വെള്ളമാണ്. ರೈಲಿನ ಅಡಿಗಳ ಮೇಲೆಲ್ಲ ನೀರು ನಿಂತಿದೆ. ഹല്ലേലൂയ ಹಲ್ಲೆಲೂಯ ഹല്ലേലൂയ. ಆಮೆನ್. എവിടെ വെള്ളം കയറിയാലും ಎಲ್ಲೇ ನೀರು ಹತ್ತಿದ್ರು, എത്ര മൈൽ ദൂരെയാണെങ്കിലും, ಎಷ್ಟು ಕಿಲೋಮೀಟರ್ ದೂರ ಇದ್ರು, ഇവിടെ ദൈവത്തെ ആരാധിക്കുമ്പോൾ, ಇಲ್ಲಿ ನಾವು ದೇವರನ್ನ ಆರಾಧಿಸುವಾಗ, ഇവിടെ കർത്താവിന് വേണ്ടി നിൽക്കുമ്പോൾ, ಇಲ್ಲಿ ಕರ್ತನಿಗಾಗಿ ನಿಂತಿರುವಾಗ, ഹല്ലേലൂയ ಆಮೆನ್. നിങ്ങൾക്കും എനിക്കും വേണ്ടതൊക്കെ കർത്താവ് എവിടേക്ക് എന്ത് ചെയ്യണം കർത്താവിന് അറിയാം. ನಿನಗಾಗಿ ನಮಗಾಗಿ ಏನನ್ನ ಎಲ್ಲೆಲ್ಲಿ ಮಾಡ್ಬೇಕೆಂಬುದಾಗಿ ನನಗಿಂತ ಚೆನ್ನಾಗಿ ನಿಮಗೆ ಚೆನ್ನಾಗಿ ದೇವರಿಗೆ ಗೊತ್ತು. ഹല്ലേലൂയ ಹಲ್ಲೆಲೂಯ ഹല്ലേലൂയ. നഷ്ടം നോക്കരുത്. ನಷ್ಟವನ್ನ ನೋಡ್ಬೇಡಿ. ദൈവത്തോട് എത്ര അടുക്കാൻ പറ്റുമോ ದೇವರ ಬಳಿಗೆ ಎಷ್ಟು ಬರ್ಲಿಕ್ಕೆ ಆಗುತ್ತೋ അവിടെ അടുക്കുക. കാരണം ಅಷ್ಟು ಬಳಿಗೆ ಬರೋಣ. ಕಾರಣ എല്ലാത്തിന്റെ അവസാനം ആരംഭിച്ചു. ಎಲ್ಲದರ ಕೊನೆಯು ಸಮೀಪದಲ್ಲಿದೆ. ഈ വയനാട് സംഭവം, ಈ ವಯನಾಡಿನಲ್ಲಿ ನಡೆದಂತ ಒಂದು ವಿಷಯ. 130 വീടുള്ള ഒരു ഗ്രാമം, 530 ಮನೆಗಳಿರುವಂತ ಒಂದು ಗ್ರಾಮ. രാത്രി അവര് ആഹാരമൊക്കെ കഴിച്ച് കിടന്നു. ಅವರು ಒಂದು ರಾತ್ರಿ ಆಹಾರವನ್ನೆಲ್ಲ ತಿಂದು ಮಲ್ಕೊಂಡ್ರು. മൊബൈൽ നോക്കേണ്ടവര് മൊബൈൽ നോക്കി, ಮೊಬೈಲ್ ನೋಡ್ತಿರೋರು ಮೊಬೈಲ್ ನೋಡ್ತಿದ್ದಾರೆ, കഥ പറയേണ്ടവര് കഥ പറഞ്ഞു, ಕತೆ ಹೇಳ್ಬೇಕಾಗಿದ್ದವ್ರು ಕತೆ ಹೇಳ್ತಿದ್ದಾರೆ, പിള്ളേര് പഠിച്ചു, ಮಕ್ಕಳು ಓದ್ತಾ ಇದ್ದಾರೆ. ഹല്ലേലൂയ. അങ്ങനെ എല്ലാവരും കിടന്നുറങ്ങി ആഹാരം കഴിച്ചു. ಈ ರೀತಿಯಲ್ಲಿ ಎಲ್ಲ ಆದ್ಮೇಲೆ ಎಲ್ಲರೂ ಆಹಾರವನ್ನ ತಿಂದು ಮಲಗಿದ್ರು. പിറ്റേ ദിവസം രാവിലെ ಮಾರನೇ ದಿನ ಬೆಳಿಗ್ಗೆ പിള്ളേരുടെ എന്തെങ്കിലും കാര്യത്തിനൊക്കെ പോകേണ്ടതുണ്ടാകാം. ಕೆಲವೊಮ್ಮೆ ಮಕ್ಕಳು ಅವರವರ ಕಾರ್ಯಕ್ಕೆ ಎಲ್ಲಾದ್ರೂ ಹೋಗ್ಬೇಕಾಗಿರ್ಬೋದು. വലിയ സന്തോഷത്തിലാണ് ದೊಡ್ಡ ಸಂತೋಷ. രാത്രി കിടന്നുറങ്ങി. ರಾತ್ರಿ ಮಲ್ಕೊಂಡು രാത്രി 2:30 ರಾತ್ರಿ 2:00 പ്രതീക്ഷിക്കാത്ത സംഭവം ഉണ്ടായി. ನಿರೀಕ್ಷಿಸದೇ ಇರುವಂತ ಒಂದು ಘಟನೆ ನಡೀತು. ഹല്ലേലൂയ ಆಮೇಲೆ ഹല്ലേലൂയ. വലിയൊരു വെള്ളമൊക്കെ വന്ന് ಒಂದು ದೊಡ್ಡ ನೀರಿನ ಪ್ರವಾಹ, 500 വീടിനെ എടുത്തോണ്ട് പോയി. ಆ ಪ್ರವಾಹ ಬಂದು 500 ಮನೆಗಳನ್ನ ಅದು ಕೊಚ್ಚಿಕೊಂಡು ಹೋಯ್ತು. ബാക്കി 30 വീടേ ഉള്ളൂ. ಬಾಕಿ ಒಂದು 30 ಮನೆಗಳಷ್ಟೇ ಅಲ್ಲಿ ಬಾಕಿ ಇರೋದು. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ. ശ്രദ്ധിക്കുക. ಗಮನಿಸಿರಿ, ഒരു വീട്ടിൽ 2 പേര് ചുരുങ്ങിയത് കണക്ക് ಒಂದು ಮನೆಯಲ್ಲಿ ಕಮ್ಮಿ ಅಂದ್ರೆ 2 ಜನ ಇದ್ದಾರೆ ಅಂದ್ರೆ 1000 പേര്. ಸರಿಸುಮಾರು 1000 ಜನ. 2 പേരല്ലല്ലോ. ಇಬ್ಬರಲ್ಲ. ഒരു വീട്ടിൽ അപ്പനും അമ്മയും കഴിക്കാൻ പിള്ളേരില്ലേ? ಒಂದು ಮನೆಯಲ್ಲಿ ತಂದೆ ತಾಯಿ ಅಲ್ಲದೆ ಮಕ್ಕಳು ಇರ್ತಾರಲ್ಲ, പുറത്തുനിന്ന് വന്നവരുണ്ടാവും. ಹೊರಗಡೆ ಬಂದವರು ಇರ್ತಾರೆ. ഹല്ലേലൂയ. അങ്ങനെ എത്ര പേരായിരിക്കും? ಆಗಿರುವುದಾದ್ರೆ ಆ ಮನೆಗಳಲ್ಲಿ ಎಷ್ಟು ಜನ ಇರಬಹುದು? രാവിലെ പറയുന്ന കേട്ടു. രാവിലെ ആദ്യം കാണുന്നത്, ಬೆಳಿಗ್ಗೆ ನಾವು ಮೊದಲಾಗಿ ನೋಡಿದ್ದು വലിയൊരു വെള്ളം വരുന്നു. ಒಂದು ದೊಡ್ಡ ಪ್ರವಾಹ ಈ ರೀತಿಯಲ್ಲಿ ಬರ್ತಿದೆ. ഒരു കൊച്ചിന്റെ ബോഡി അതിലൂടെ ഒഴുകി വരും. ಒಂದು ಮಗುವಿನ ಬಾಡಿ ಆ ಪ್ರವಾಹದಲ್ಲಿ ಈ ರೀತಿಯಲ್ಲಿ ತೇಲಿ ಹೋಗ್ತಾ ಇದೆ. എത്രയോ കിലോമീറ്റർ ദൂരെ അവർ കാണുകയാണ്. ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇವರು ನೋಡ್ತಿದ್ದಾರೆ. അവർക്ക് സംഭവം പിടികിട്ടി. ಅವರಿಗೆ ಇದು ಏನು ಅಂತ ಗೊತ್ತಾಗ್ತಿಲ್ಲ. പിന്നെയാണ് ഈ സംഭവം അറിയുന്നത്. ನಂತರವಾಗಿದೆ ಗೊತ್ತಾಗಿದ್ದು. പെട്ടെന്ന് അമ്മ ആശുപത്രിയിലൊക്കെ കിട്ടുന്നവരൊക്കെ കൊണ്ടുപോയി ತಕ್ಷಣ ಸಿಗುವಂತ ಜನಗಳನ್ನೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋದ್ರು. ഒരു കുഞ്ഞിന്റെ കണ്ണിൽ ബാൻഡേജ്, ಒಂದು ಮಗುವಿನ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದ್ದಾರೆ. ಅವ್ರನ್ನ ಆ ಮಗುವನ್ನ ಅಡ್ಮಿಟ್ ಮಾಡಿದ್ದಾರೆ. അവരെ ബന്ധുക്കാരെ അടുത്ത് വന്ന് നിൽക്കുന്നു. ಆ ಮಗು ಅವರ ಸಂಬಂಧಿಕರ ಜೊತೆಯಲ್ಲಿದೆ. അവരോട് മാധ്യമക്കാർ ചോദിച്ചു എന്താ സംഭവിച്ചത്? ಆ ಸಂಬಂಧಿಕರ ಹತ್ರ ಮಾಧ್ಯಮದವರು ಕೇಳಿದ್ರು ಏನ್ ನಡೀತು. ഈ മോന്റെ ಈ ಮಗನ ചേട്ടനും ಅಣ್ಣ, അപ്പനും ತಂದೆ, അമ്മയും ತಾಯಿ വെള്ളം കൊണ്ടുപോയി. ಅವ್ರನ್ನೆಲ್ಲ ನೀರು ಕೊಚ್ಚಿಕೊಂಡು ಹೋಗಿದ್ರು. ഈ മോനെ അറിയാമോ? ನಾವು ಅವರು ಮಾಧ್ಯಮದವರು ಕೇಳಿದ್ರು ಈ ಮಗುವಿಗೆ ಇದು ಗೊತ್ತಾ? ഈ കൊച്ചിനെ ഇതുവരെ അറിയിച്ചിട്ടില്ല. ಆ ಮಗನಿಗೆ ಇದುವರೆಗೂ ತಿಳಿಸಿಲ್ಲ. ഹല്ലേലൂയ ഹല്ലേലൂയ ഹല്ലേലൂയ. എന്നെ കേൾക്കുന്ന ദൈവമേ, ನನ್ನ ಶಬ್ದವನ್ನೇ ಕೇಳುವ ದೇವರ ഈ ಮಕ್ಕಳೇ, ദിവസങ്ങൾ എത്ര ദൈവത്തോട് എടുക്കാൻ പറ്റി അടുത്തോ? നാളത്തെ ദിവസം നമ്മുടെതല്ല. ಈ ದಿನಮಾನಗಳಲ್ಲಿ ಎಷ್ಟರ ಮಟ್ಟಿಗೆ ಕರ್ತನ ಬಳಿಗೆ ಬರ್ಲಿಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಬನ್ರಿ. ನಾಳೆ ದಿನ ನಮ್ಮದಲ್ಲ. ഈ ലോകത്ത് ಈ ಲೋಕದಲ್ಲಿ പണത്തിനെ മാത്രം ആഗ്രഹിച്ച് ജീവിക്കരുത്. ಹಣಕ್ಕಾಗಿ ಮಾತ್ರ ಆಸೆಪಟ್ಟು അതിന്റെ ಜೀವಿಸಬಾರದು. പുറകെ നീ ഓടരുത്. ಆದ್ರೆ ಹಿಂದೆ ನೀನು ಓಡಬಾರದು. ഒരു രാത്രി സംഭവിച്ചത് ಇದು ನೋಡ್ರಿ, ಒಂದೇ ಒಂದು ರಾತ್ರಿಯಲ್ಲಿ ಸಂಭವಿಸಿದಾಗಿದೆ ವಯನಾಡಿನಲ್ಲಿ. ആമേ. ദൈവം തന്ന ആരോഗ്യം കൊണ്ട്, ದೇವರು ನಮಗೆ ಕೊಟ್ಟ ಆರೋಗ್ಯದಲ್ಲಿ, ദൈവം തന്ന നന്മ കൊണ്ട്, ದೇವರು ನಮಗೆ ಕೊಟ್ಟ ಆಶೀರ್ವಾದದಲ್ಲಿ ദൈവത്തിന് വേണ്ടി ജീവിക്കേ. ದೇವರಿಗಾಗಿ ಜೀವಿಸಿರಿ. ദൈവത്തോട് പ്രാർത്ഥിക്കേ. ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ. ദൈവമുള്ള സ്ഥലങ്ങളിൽ ദൈവത്തെ മഹത്വപ്പെടുത്ത്. ಈ ರೀತಿಯಾದ ಸ್ಥಳಗಳಲ್ಲಿ ಸೇರಿ ಬಂದು ಕರ್ತನಾಮವನ್ನು ಮಹಿಮೆ ಪಡಿಸಿರಿ. ലോകത്ത് എന്തൊക്കെ സംഭവിച്ചുകൊണ്ടിരിക്കുന്നു, ಲೋಕದಲ್ಲಿ ಏನೆಲ್ಲ ಸಂಭವಿಸುತ್ತಾ ಇದೆ, ഇതൊന്നും അറിയാതിരിക്കരുത്. ನೀನಿದನ್ನ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಕೂರಬಾರದು. യേശുവിന്റെ വരവേറ്റു ಯೇಸುವಿನ ಬರುವಿಕೆ ಬಹಳ ಸಮೀಪವಾಗಿರುವ ಲಕ್ಷಣಗಳಾಗಿದೆ ಇದು. ഹല്ലേലൂയ ഹല്ലേലൂയ. യേശു പറഞ്ഞ പ്രവചനങ്ങൾ, ಯೇಸು ಹೇಳಿದ ಪ್ರವಾದನೆಗಳು സംഭവിച്ചുകൊണ്ടിരിക്കുന്ന ലക്ഷണങ്ങളാണ്. ಸಂಭವಿಸುತ್ತಾ ಇರುವ ಲಕ್ಷಣಗಳಾಗಿದೆ ಇದು. യേശയ പ്രവചനം പറയുന്നു, ಯೆಶಾಯನ ಪ್ರವಾದನೆಗೆ ಅಂತ ಹೇಳುತ್ತೆ, ഭൂമി കിറുകിറ കീറുന്നു. ಭೂಮಿಯು ಹರಿದು ಹೋಗುತ್ತದೆ. അവിടെ ഒരു കീറൽ വിള്ളലുണ്ടായി. ಅದೇ ರೀತಿಯಾದ ಒಂದು ಹರಿಯುವಿಕೆ ಉಂಟಾಯಿತು. വചനത്തിന് വള്ളി പുള്ളി മാറിയിട്ട് ವಾಕ್ಯಕ್ಕೆ ಎಂದಿಗೂ ಬದಲಾವಣೆ ಇಲ್ಲ. ഭൂമി മത്തനെ പോലെ ചാഞ്ചാടുന്നു. ಅಲ್ಲೆಲೂಯ. ಭೂಮಿಯು ഡോസ് അടിച്ചിട്ട് ചില ആൾക്കാർ ಮಧ್ಯಸ್ಕನ ರೀತಿಯಲ್ಲಿ ನೃತ್ಯ ಮಾಡುತ್ತದೆ. അതുപോലെ ಸಾರಿ, ಮಧ್ಯ ಮಾಡಿದವನ ರೀತಿಯಲ್ಲಿ ನೃತ್ಯ ಮಾಡುತ್ತದೆ. അല്ലല്ല ഭൂകമ്പം ഉണ്ടാകും. ಅದೇ ರೀತಿಯಲ್ಲಿ ಭೂಕಂಪ ಉಂಟಾಗುತ್ತದೆ. പുതിയ നിയമത്തിൽ പറഞ്ഞ ഭൂകമ്പം ഉണ്ടാകും. ಅದು ಯೇಸು ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ರು ಭೂಕಂಪಗಳು ಉಂಟಾಗುತ್ತೆ. അല്ലല്ല ഇത് ഉണ്ടായേ പറ്റൂ. ಇದು ನಡೆಯಲೇಬೇಕು. ഇത് ഉണ്ടായി ಅದು ನಡೆದು ഇത് ഈറ്റിനോവിന്റെ ആരംഭം. ಇದು ಪ್ರಸವ ವೇದನೆ ಆರಂಭ. അത് കഴിഞ്ഞ കൂട്ടാൻ യേശു വരും. ಅದು ಕಳೆದ ತಕ್ಷಣ ಯೇಸು ಬರುತ್ತಾರೆ. യേശു നമ്മളെ ചേർക്കാൻ വരും. ಯೇಸು ನಮ್ಮನ್ನು ಸೇರಿಸುವುದಕ್ಕಾಗಿ ಬರ್ತಾರೆ. യേശു നമ്മളെ കൊണ്ടുപോകാൻ വരും. ಯೇಸು ನಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಬರ್ತಾರೆ.
പാതാളത്തെ ജയിച്ചവൻ, ಮರಣವನ್ನ ಪಾತಾಳವನ್ನ ಜಯಿಸಿದವನು, ഭൂമിയിലുള്ള നമുക്ക് വേണ്ടി, ಭೂಮಿಯಲ್ಲಿರುವ ನಮಗೋಸ್ಕರ, നമ്മളെ കൊണ്ടുപോകാൻ വേണ്ടി, ನಮ್ಮನ್ನ ಕರ್ಕೊಂಡು ಹೋಗುವುದಕ್ಕೋಸ್ಕರ യേശു വരേണ്ടതായിരിക്കുന്ന ಯೇಸು ಬರಬೇಕಾಗಿರುವ എല്ലാ കാര്യങ്ങളും തീരുമാനത്തിലേക്ക്, ಎಲ್ಲ ಕಾರ್ಯಗಳು ತೀರ್ಮಾನಕ್ಕೆ ಬಂದಿದೆ. റിസൾട്ട് വരാൻ പോകുന്നു. ಈಗೋ ಒಂದು ಫಲಿತಾಂಶ ಬರ್ಲಿಕ್ಕೆ ಹೋಗ್ತಿದೆ. ഒരു നല്ല റിസൾട്ട് വരാൻ പോകുന്നു. ನಿನಗೊಂದು ಒಳ್ಳೆ ಫಲಿತಾಂಶ ಬರ್ಲಿಕ್ಕೆ ಹೋಗ್ತಾ ಇದೆ. വേറെ ഒന്നുമല്ല, ಬೇರೆ ಏನೂ ಅಲ್ಲ. യേശുവിന്റെ രണ്ടാമത്തെ വരവ്. ಆ ಫಲಿತಾಂಶ ಬೇರೆ ಏನೂ ಅಲ್ಲ, ಯೇಸುವಿನ ಎರಡನೇ ಬರುವಿಕೆ. ഒരു അത്ഭുത വഴി തുറക്കാൻ പോകുന്നു. ಒಂದು ಅದ್ಭುತ ದಾರಿ ತೆರೆಯಕ್ಕೆ ಹೋಗ್ತಿದೆ. കേറി വരിക, ಇಲ್ಲಿಗೆ ಏರಿ ಬಾ. സ്ഥലത്തേക്ക് നമ്മളെ പോകാനാണ്. ಒಂದು ಸ್ಥಳಕ್ಕೆ ನಾವು ಏರಿ ಹೋಗ್ಲಿಕ್ಕಿದೆ. ഹല്ലേലൂയ. Hallelujah. അതൊക്കെ ഒരുങ്ങി റെഡിയായി നിൽക്കുന്നു. ಅದೆಲ್ಲವೂ ಸಿದ್ಧವಾಗಿದೆ. ദൈവമക്കളെ നോക്കിക്കൊണ്ടിരിക്കുന്നു. ದೇವರ ಮಕ್ಕಳನ್ನ ನೋಡ್ತಾ ಇದ್ದಾರೆ. ഹല്ലേലൂയ. ഇന്ന് പകലത്തെ ചിന്തയ്ക്ക് നമുക്ക് ഒരു ഭാഗമായി ಈ ಹಗಲು ವೇಳೆಯ ಧ್ಯಾನಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದೋಣ. റോമർക്ക് ലേഖനം 8-ാം അധ്യായം. ರೋಮ ಪತ್ರಿಕೆ 8ನೇ ಅಧ್ಯಾಯ. ഹല്ലേലൂയ. ರೋಮ ಪತ್ರಿಕೆ 8ನೇ ಅಧ್ಯಾಯ. സ്തോത്രം കർത്താവേ. ഹല്ലേലൂയ. 8-ാം അധ്യായത്തിന്റെ 8ನೇ ಅಧ್ಯಾಯದ 19-20 ವಾಕ್ಯ. 19 ಮತ್ತು 20ನೇ ವಾಕ್ಯವನ್ನು ಓದ್ರಿ. ದೇವಪುತ್ರನ ಹಾ. ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲ್ಗೊಂಡಿರುವುದೇ. Praise the Lord. ಆಮೆನ್. ಹಲ್ಲೆಲೂಯಾ. താഴോട്ടും അതിന്റെ ഭാഗങ്ങളാണ്. ಆ ಕೆಳಗಿನ ವಾಕ್ಯಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ವಿಷಯಗಳೇ ಆಗಿದೆ. പെട്ടെന്ന് ഇത് സാധാരണക്കാർക്ക് മനസ്സിലാകാത്ത ചില കാര്യങ്ങൾ അതിനകത്ത്. ತಕ್ಷಣವಾಗಿ ಸಾಧಾರಣ ಜನಗಳಿಗೆ ಅರ್ಥವಾಗದೇ ಇರುವಂತ ಕೆಲವು ಭಾಗಗಳಾಗಿದೆ. ഹല്ലേലൂയ. ಆಮೆನ್. അതേ കാര്യങ്ങൾ പറയാം. ನಾನೊಂದು ವಿಷಯ ನಿಮಗೆ ഒരു ಹೇಳ್ತೇನೆ. വീട് ಒಂದು ಮನೆ, ലോക്ക് ചാവി ಒಂದು ಮನೆಯ ಬೀಗದ ಕೈ അടുത്തുള്ളവർക്ക് അറിയത്തില്ല. ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ. ഹല്ലേലൂയ. നിങ്ങൾ അത് മനസ്സിലാക്കണം. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. പുറത്തുള്ളവർക്ക് അറിയത്തില്ല, ಹೊರಗಡೆ ಇರೋ ಜನಗಳು ಗೊತ್ತಿಲ್ಲ, വീട്ടുകാർക്ക് മാത്രമേ അറിയത്തുള്ളൂ. ಮನೆಯವ್ರಿಗೆ ಮಾತ್ರವೇ ಗೊತ್ತು. ആരാ വീട്ടുകാര്? ಯಾರು ಮನೆಯವರು? ഹല്ലേലൂയ. നമ്മൾ സ്വർഗീയ ഭവനക്കാരാണ്. ನಾವು ಪರಲೋಕದ ಭವನದವರಾಗಿದ್ದೇವೆ. ഹല്ലേലൂയ. ഹല്ലേലൂയ. പരിശുദ്ധാത്മ നമ്മുടെ മേലുണ്ട്. ಪರಿಶುದ್ಧಾತ್ಮ ನಮ್ಮ ಮೇಲಿದ್ದಾರೆ. യേശുവിനെ അറിയുന്ന കാര്യം ಯೇಸುವಿಗೆ ಗೊತ್ತಿರುವ ವಿಷಯ നമുക്കേ അറിയാൻ പറ്റത്തുള്ളൂ. ನಮಗ್ ಮಾತ್ರವೇ ಆ ಮನೆ ಬಗ್ಗೆ ತಿಳ್ಕೊಳ್ಳಿಕ್ಕಾಗೋ. ലോകക്കാർക്ക് അറിയാൻ പറ്റത്തില്ല. ಲೋಕದವರಿಗೆ ಅದನ್ನ ತಿಳ್ಕೊಳ್ಳಿಕ್ಕಾಗಲ್ಲ. യേശു പറഞ്ഞത് ಅದನ್ನೇ ಯೇಸು ಹೇಳಿದ್ದು, കുറെ കഴിഞ്ഞാൽ ಅನೇಕ ದಿನ ಕಳೆದ ನಂತರ ലോകം എന്നെ കാണത്തില്ല, ಲೋಕವು ನನ್ನನ್ನ ಕಾಣೋದಿಲ್ಲ, നിങ്ങൾ എന്നെ കാണും. ಆದ್ರೆ ನೀವು ನನ್ನನ್ನ ಕಾಣುವಿರಿ. കാരണം എന്റെ ആത്മാവ് ಯಾಕಂದ್ರೆ ನನ್ನ ಆತ್ಮ നിങ്ങളുടെ മേലുണ്ട്. ನಿಮ್ಮ ಮೇಲಿದೆ. നിങ്ങൾ മക്കളാണ്. ನೀವು ಮಕ್ಕಳಾಗಿದ್ದೀರಿ. മക്കൾക്ക് പിതാവിനെ കാണാം. ಮಕ್ಕಳು ತಂದೆ ನೋಡ್ಬೋದು. മക്കളെ വിട്ട് പിതാവ് മാറത്തില്ല. ಮಕ್ಕಳನ್ನ ಬಿಟ್ಟು ತಂದೆಯು ನೀಗಿ ಹೋಗಲ್ಲ. ലോകം കാണത്തില്ല, ಲೋಕವು ನನ್ನನ್ನ ಕಾಣಲ್ಲ, നിങ്ങൾക്ക് കാണാം. ಆದ್ರೆ ನೀವು ಕಾಣಬಹುದು. അതേപോലെ ಇದೇ ರೀತಿ ഹല്ലേലൂയ. ചാവി, ಕೀ, ഒരു വീടിന്റെ ചാവി, ಒಂದು ಮನೆಯ ಬೀಗದ ಕೈ, വിലപ്പെട്ട വീടിന്റെ ചാവി. ಬೆಲೆಯುಳ್ಳಂತ ಒಂದು ಮನೆಯ ಬೀಗದ ಕೈ. സ്നേഹമൊക്കെ ചെയ്യാൻ മറ്റുള്ളവരോട്, ಬೇರೆಯವರು ಹೊರಗಡೆ ಜನಗಳ ಮೇಲೆ ಪ್ರೀತಿ ಎಲ್ಲ ಇದೆ ಸರಿ. അവര് സഹായം ചോദിച്ചാൽ ചില സഹായമൊക്കെ ചെയ്തു കൊടുക്കുമായിരിക്കും. ಅವ್ರು ಏನಾದ್ರೂ ಬಂದು ಸಹಾಯ ಕೇಳಿದ್ರೆ ಸಹಾಯ ಮಾಡ್ಕೊಡ್ಬಹುದು. കീ എവിടെ വെക്കുന്നു പറയത്തില്ല. ಆದ್ರೆ ನಮ್ಮ ಮನೆ ಬೀಗದ ಕೈ ಎಲ್ಲಿಟ್ಟಿರ್ತೀವಿ ಅಂತ ಅವ್ರಿಗೆ ಹೇಳ್ಕೊಡಲ್ಲ. കീ അവരെ ഏൽപ്പിക്കത്തില്ല. ಬೀಗದ ಕೈ ಅವ್ರಿಗೆ ಒಪ್ಸೋದು ಇಲ್ಲ. ഇതേപോലെ ಇದೇ ರೀತಿ ദൈവവചനത്തിന്റെ ದೇವರ ವಾಕ್ಯ, തുറന്നു കയറാനുള്ള ದೇವರ ವಾಕ್ಯವನ್ನ ತೆರೆದು ಪ್ರವೇಶ ಮಾಡ್ಲಿಕ್ಕಿರುವ കീ ഇരിക്കുന്നത് ಬೀಗದ ಕೈ ಇರೋದು അഭിഷേകമുള്ള ദൈവമക്കളെ. ಅಭಿಷೇಕ ಉಳ್ಳ ದೇವರ ಮಕ್ಕಳ ಮೇಲಾಗಿದೆ. ബുദ്ധി പഠിപ്പിക്കുന്നവരല്ല, ಬುದ್ಧಿಯಲ್ಲಿ ಕಲಿಸುವವನ ಕೈಯಲ್ಲ, ಆದ್ರೆ ಬೀಗದ ಕೈ ಇರೋದು. പഠിപ്പിക്കുന്ന സ്ഥലത്തുമല്ല, ಬುದ್ಧಿಯಿಂದ ಕಲಿಸುವ ಸ್ಥಳಗಳಲ್ಲೂ ಅಲ್ಲ, പരിശുദ്ധാത്മാവുള്ളവന്റെ മേൽ, ಪರಿಶುದ್ಧಾತ್ಮ ಇರುವವನ ಮೇಲೆ. വാക്യം തുറക്കുന്ന ചാവി, ವಾಕ್ಯವನ್ನ ತೆರೆಯುವಂತ ಬೀಗದ ಕೈ, ആഴങ്ങളിൽ കിടന്ന ചാവി, ಆದ್ರೆ ಆಳಗಳಿಗೆ ಇಳಿಯುವಂತ ಬೀಗದ ಕೈ എന്റെ ദൈവം തന്നിരിക്കുക. ನನ್ನ ದೇವರು ಕೊಟ್ಟಿದ್ದಾನೆ. ഹല്ലേലൂയ. 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 അതെന്താണ് ആമേ മറ്റുള്ളവർ പറയുന്ന കേട്ടാൽ ಬೇರೆಯವರು ಹೇಳೋದನ್ನ ಕೇಳಿದ್ರೆ വിടുതല കിട്ടത്തില്ല. ಬಿಡುಗಡೆ ಸಿಗೋದಿಲ್ಲ. എന്താ ഈ ചാവിയുള്ളവൻ ಹಾಗಾದ್ರೆ ಈ ಬೀಗದ ಕೈ ಯಾರ ಕೈಯಲ್ಲಿ ಇದೆಯೋ ಅವನೇ ಹೇಳೋದನ್ನ ಕೇಳಿದ್ರೆ അങ്ങനെ സംഭവിക്കും. ಅದು ಹಾಗೆ ಸಂಭವಿಸುತ್ತದೆ. സ്വർഗ്ഗം തുറക്കുന്ന ചാവി. ಯಾಕಂದ್ರೆ ಪರಲೋಕವನ್ನ ತೆರೆಯುವಂತ ಬೀಗದ ಕೈ. ആമേ ചില ആത്മീയ ശുശ്രൂഷകർക്ക് ಕೆಲವು ಆತ್ಮಿಕ ಸೇವೆಗಳ ಒಳಗಡೆ ചില ചാവി ഏൽപ്പിച്ചിട്ടുണ്ട്. ದೇವರು ಕೆಲವರ ಕೈಗಳಿಗೆ, ಕೆಲವರ ಆತ್ಮಿಕ ಸೇವಕರುಗಳ ಕೈಗೆ ದೇವರು ಬೀಗದ ಕೈಯನ್ನು ಕೊಟ್ಟಿದ್ದಾರೆ. അവർ തുറന്നാൽ, ಅವರು ತೆರೆದ್ರೆ, അവർ തുറന്നു കഴിഞ്ഞാൽ ಅವರು ತೆರೆದ್ರೆ അവിടെ വരുന്നവർക്കൊക്കെയും ಆಮೇಲೆ ಅವರು ಬರುವ ಜಾಗದಲ್ಲೆಲ್ಲ വേണ്ട വിടുതല അവിടെ ലഭിക്കും. ಬೇಕಾದ ಬಿಡುಗಡೆ ಅಲ್ಲಿ ಲಭಿಸುತ್ತದೆ. ഹല്ലേലൂയ. ಹಲ್ಲೆಲೂಯಾ. ഈ ചാവി കൊണ്ട് തുറന്നാൽ ಈ ಬೀಗದ ಕೈಯಲ್ಲಿ ತೆರೆದ್ರೆ ഇതിനകത്ത് എന്തൊക്കെ ഉണ്ടെന്ന് കാണാൻ പറ്റും. ಇದ್ರ ಒಳಗಡೆ ಏನೆಲ್ಲ ಇದೆ ಅಂತ ಕಾಣಬಹುದು. ഈ വീട്ടിൽ എന്തൊക്കെ ഉണ്ടെന്ന് കാണാൻ പറ്റും. ಈ ಮನೆಯಲ್ಲಿ ಏನೆಲ್ಲ ಇದೆ ಅಂತ ಕಾಣಬಹುದು. വീട്ടിൽ എന്തൊക്കെ വില പിടിപ്പുണ്ടെന്ന് കാണാൻ പറ്റും. ಮನೆಯಲ್ಲಿ ಯಾವುದೆಲ್ಲ ಬೆಲೆಯುಳ್ಳ ವಸ್ತುಗಳಿದೆ ಅಂತ ನೋಡಬಹುದು. ഇതേപോലെ ಇದೇ ರೀತಿ ബൈബിളിലെ ಬೈಬಲ್ ಅಲ್ಲಿ അത് തുറക്കേണ്ട ಅದನ್ನ ತೆರೆಯಬೇಕಾಗಿದೆ. ചാവി ಬೀಗದ ಕೈ പരിശുദ്ധാത്മാവിലൂടെയാണ്. ಪರಿಶುದ್ಧಾತ್ಮನ ಮೂಲಕವಾಗಿದೆ. അത് അങ്ങനെയുള്ളവർക്ക് മാത്രമേ ಆಗಿರುವವರಿಗೆ ಮಾತ್ರವೇ അതിനകത്തുള്ള ಅದರ ಒಳಗಡೆ ಇರುವ വിലപ്പെട്ട ಬೆಲೆಯುಳ್ಳ ആഴങ്ങൾ, ಆಳಗಳು, മർമ്മങ്ങൾ,
ಮರ್ಮಗಳು ಬುದ್ಧಿಯುಳ್ಳವನು നമ്പർ ഗ്രഹിക്കട്ടെ. ಅಲ್ಲಲ್ಲಿ ಬುದ್ಧಿಯುಳ್ಳವನು ಅದು ಏನೆಂಬುದಾಗಿ ಎಣಿಸಿಕೊಳ್ಳಲಿ. ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಾಣ್ತೇವೆ ಜ್ಞಾನ ಉಳ್ಳವನು ಅದರ ಸಂಖ್ಯೆಯನ್ನು ತಿಳಿದುಕೊಳ್ಳಲಿ ಎಂಬುದಾಗಿ. ಅದೇ ರೀತಿಯಲ್ಲಿ ಪ್ರಕಟಣೆ ಪುಸ್ತಕ ಹೇಳುತ್ತೆ ದೇವರಾತ್ಮ ಇರುವವನು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಚಿಕ್ಕದರಿಂದ ബൈബിൾ കാണാപ്പാടം പഠിച്ചവൻ ಬೈಬಲ್ ಅನ್ನ ಕಂಠಪಟ ಕಲಿತವನು പറയുന്നത് ಹೇಳೋದು ചെവിയുള്ളവൻ കേൾക്കട്ടെന്നല്ല. ಕಿವಿ ಉಳ್ಳವನು ಕೇಳಲಿ ಅಂತ ಅಲ್ಲ. അമേരിക്കയിൽ പോയിട്ട് പോലും ಅಮೆರಿಕಗೆ പോയിട്ട് ബൈബിൾ പഠിച്ചിട്ട് ಹೋಗಿ ಬೈಬಲ್ ಅನ್ನ ಕಲಿತು ಬಂದವನು ചെവിയുള്ളവൻ കേൾക്കട്ടെന്നല്ല. ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ ಅಂತ ആത്മാവ് പറയുന്നത്. ದೇವರಾತ್ಮ ಹೇಳೋದನ್ನ ആത്മാവ് അകത്തുള്ളവൻ പറയുന്നത്. ದೇವರಾತ್ಮ ಯಾರೊಳಗಡೆ ಇದ್ದಾನೋ ಅವನೇ ಹೇಳುವುದನ್ನ ചെവിയുള്ളവൻ കേൾക്കട്ടെ. ಕಿವಿಯುಳ್ಳವನು ಕೇಳಲಿ. ഹല്ലേലൂയ 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 ഹല്ലേലൂയ. ഇത് പഠിക്കാനുള്ളതല്ല. ಇದು ಕಲಿಯಕ್ಕಿರೋದಲ್ಲ. ഹല്ലേലൂയ ಆಮೆನ್. ഇത് പ്രാപിച്ചെടുക്കാനുള്ളതാണ്. ಇದು ಹೊಂದಿಕೊಳ್ಳಿಕ್ಕಿರುವಂತದ್ದಾಗಿದೆ. പ്രാപിക്കാൻ സഹായിക്കുന്നത് ಈ ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡೋದು പരിശുദ്ധാത്മാവാണ്. ಪರಿಶುದ್ಧಾತ್ಮನಾಗಿದ್ದಾನೆ. ഈ വചനത്തിനകത്തേക്ക് ಈ ವಾಕ್ಯದ ಒಳಗಡೆಗೆ തുറന്നു കയറണം നമ്മള്. ನಾವು ತೆರೆದು ಪ್ರವೇಶಿಸಬೇಕು. തുറന്നു കയറുന്നത് ತೆರೆದು ಪ್ರವೇಶಿಸೋದು പരിശുദ്ധാത്മാവിലൂടെയാണ്. ಪರಿಶುದ್ಧಾತ್ಮನ ಮೂಲಕವಾಗಿದೆ. ഹല്ലേലൂയ ഹല്ലേലൂയ. തുറന്നു കയറിയാൽ ತೆರೆದು ಪ್ರವೇಶಿಸಿದ್ರೆ ഇന്നലെ വരെ കാണാത്ത ನಿನ್ನೆವರೆಗೂ ನಾವು ಕಾಣದೇ ಇರುವ ചില വിലപ്പെട്ടത് ಕೆಲವು ಬೆಲೆಯುಳ್ಳದನ್ನ കാണും. ಕಾಣ್ತೇವೆ. കണ്ടു കഴിയുമ്പോൾ ಕಂಡರೆ ഈ ലോകത്തിലുള്ളതല്ല ಈ ಲೋಕದಲ್ಲಿ ಇರುವಂತದೆಲ್ಲ വെറും ചപ്പൻ ചവറമായി ಕೇವಲ ಕಸವೆಂಬುದಾಗಿ ನಮಗೆ ಎಣಿಸಲಾಗುತ್ತದೆ. ಹಲ್ಲೆಲೂಯ. പൗലോസ് പറയുന്നത് ಅದಕ್ಕೆ ಪೌಲನು ಹೇಳ್ತಿರೋದು അത് ഞാൻ കണ്ടപ്പോൾ ಹಲ್ಲೆಲೂಯ ನಾನು ಇದನ್ನ ಕಂಡಾಗ ഇത് ഞാൻ അറിയപ്പോൾ ಇದನ್ನ ನಾನು ತಿಳ್ಕೊಂಡಾಗ എനിക്കുള്ളത് മുഴുവൻ ನನಗಿರುವಂತದೆಲ್ಲ എനിക്ക് തോന്നുന്നു ನನಗೆ ಅನಿಸ್ತಿದೆ ചപ്പൻ ചവറുമാണ്. ಎಲ್ಲವೂ ಕಸವೆಂಬುದಾಗಿ. സ്വർഗരാജ്യം ಪರಲೋಕ ರಾಜ್ಯ ഒരു മനുഷ്യൻ ಒಬ್ಬ ಮನುಷ್ಯನು ഒരു നിധി കണ്ടു. ಹಲ್ಲೆಲೂಯ ಸ್ವರ್ಗರಾಜ್ಯಂ ಎಂಬ ಒಂದು ನಿಧಿಯನ್ನು ಒಬ್ಬ ಮನುಷ್ಯನು ಕಂಡನು. നിങ്ങൾ ബൈബിളിൽ എന്ത് കണ്ടു? ನೀವು ಬೈಬಲ್ ಅಲ್ಲಿ ಏನ್ ನೋಡಿದ್ರಿ? നിങ്ങൾ വചനത്തിൽ എന്ത് കണ്ടു? ನೀವು ವಾಕ್ಯದಲ್ಲಿ ಏನನ್ನ ನೋಡಿದ್ರಿ? നിങ്ങൾ യേശുവിൽ എന്ത് കണ്ടു? ನೀವು ಯೇಸುವಿನಲ್ಲಿ ಏನನ್ನ ನೋಡಿದ್ರಿ? നിങ്ങൾ വ്യക്തിപരമായി ನೀವು ವೈಯಕ್ತಿಕವಾಗಿ പരിശുദ്ധാത്മാവിൽ എന്ത് കണ്ടു? ಪರಿಶುದ್ಧಾತ್ಮನಲ್ಲಿ ಏನನ್ನ ನೋಡಿದ್ರಿ? സ്വർഗരാജ്യം ಪರಲೋಕ ರಾಜ್ಯ. ഒരു വ്യക്തി ಒಬ್ಬ ವ್ಯಕ್ತಿ എല്ലാ വ്യക്തിയുമല്ല ಎಲ್ಲ ವ್ಯಕ್ತಿ ಅಲ್ಲ ഒരു വ്യക്തി ಒಬ್ಬ ವ್ಯಕ್ತಿ ഒരു നിധി കണ്ടു. ಒಂದು ನಿಧಿಯನ್ನ ಕಂಡ. ഓട്ടക്കളത്താൻ ಅಲ್ಲಿ ಓಟದ ರಣರಂಗದಲ್ಲಿ അനേകർ ഓടുന്നുണ്ട്. ಅನೇಕರು ಓಡುತ್ತಿದ್ದಾರೆ. പഠിച്ചവൻ ഓടുന്നുണ്ട്. ಕಲಿತಿರುವವನು ಓಡುತ್ತಿದ್ದಾನೆ. പഠിക്കാത്തവൻ ഓടുന്നുണ്ട്. ಕಲಿಯದೆ ಇರುವವನು ಓಡುತ್ತಿದ್ದಾನೆ. അറിഞ്ഞവൻ ഓടുന്നുണ്ട്. ಗೊತ್ತಿರುವವನು ಓಡುತ್ತಿದ್ದಾನೆ. അറിവുള്ളവൻ ഓടുന്നുണ്ട്. ಅಲ್ಲಿ ತಿಳುವಳಿಕೆ ಇರುವವರು ಓಡುತ್ತಿದ್ದಾರೆ. ബിരുദ പ്രാപിക്കുന്ന ഒരുവനായി ಅದೇ ಬಿರುದನ್ನ ಹೊಂದಿಕೊಳ್ಳುವವನು ಒಬ್ಬನಾಗಿರ್ತಾನೆ. ഒരുവനാണ് വയലിൽ നിധി കണ്ടത്. ಒಬ್ಬನಾಗಿದ್ದಾನೆ ಹೊಲದಲ್ಲಿರುವ ನಿಧಿಯನ್ನ ಕಂಡಿದ್ದು. ഒരുവൻ എന്ന് പറയുന്നത് ಒಬ್ಬನು ಅಂದ್ರೆ ദൈവത്തിന്റെ ದೇವರ പ്രവൃത്തി ಕಾರ್ಯ ആത്മാവിൽ ಆತ್ಮದಲ್ಲಿ ഒരേ പ്രവൃത്തിയായിരിക്കും. ಒಂದೇ ಕಾರ್ಯವಾಗಿರ್ತದೆ. അതാണ് ഉദ്ദേശിക്കുന്നത്. ಅದಾಗಿದೆ ಅಲ್ಲಿ ಉದ್ದೇಶಿಸ್ತಾರೆ. ಕಾರಣ ആത്മാവ് ഒരുവൻ ಆತ್ಮನು ಒಬ್ಬನೇ. കൃപകളിൽ പലരിലും വ്യാപരിക്കുന്നു. ವರಗಳು ಅನೇಕ ಉಂಟು ಆದ್ರೆ ಆತ್ಮನು ಒಬ್ಬನೇ. അതാ ഒന്നും കാണിക്കുന്നത്. ಅದಕ್ಕೆ ಆಗಿದೆ ಒಬ್ಬ ಮನುಷ್ಯ ಅಂತ ಹೇಳ್ತಿರೋದು. അല്ലെങ്കിൽ അതൊരു വ്യക്തിയാണ് നിങ്ങൾ ചിന്തിക്കരുത്. ಆ ಒಬ್ಬ ಮನುಷ್ಯ ಅಂತ ಹೇಳ್ತಾ ಇರೋದು ನೀವು ಒಬ್ಬನೇನಾ ಎಂಬುದಾಗಿ ಯೋಚನೆ ಮಾಡಬಾರ್ದು ನೀವು. അങ്ങനെയാണ് നമ്മുടെ അവസ്ഥ എന്തായിരിക്കും? ಆಗ ಒಬ್ಬ ಮಾತ್ರ ಅದನ್ನ ಕಂಡ್ರೆ ನಮ್ಮ ಪರಿಸ್ಥಿತಿ ಏನು? ഇതിന്റെ അർത്ഥം നമുക്ക് ಇದರ മനസ്സിലാക്കാം. ಅರ್ಥ ನಮ್ಗೆ ಅರ್ಥ ഇത് ಆಗಬೇಕು. മനസ്സിലാക്കണമെങ്കിൽ ಇದು ಅರ್ಥ ಆಗ್ಬೇಕಂದ್ರೆ സ്വർഗ്ഗದ ചാവി നമ്മുടെ കയ്യിൽ. ಇದನ್ನ ತೆರೆಯೋ ಬೀಗದ ಕೈ ನಮಗೆ ಬೇಕು. അങ്ങനെ നമുക്ക് ഇത് എന്താണെന്ന് മനസ്സിലാക്കണം. ಆಗ ಮಾತ್ರವೇ ಇದು ಏನೆಂಬುದಾಗಿ ನಮಗೆ ಅರ್ಥ ಆಗುವುದು. അതിന്റെ ആഴമെന്തുണ്ട്? ವಾಕ್ಯದ ಆಳ ಏನೆಂಬುದಾಗಿ, എന്തെന്ന് മനസ്സിലാക്കണം. ವಾಕ್ಯ ಏನೆಂಬುದಾಗಿ ನಮ್ಗೆ ಅರ್ಥ ಆಗುವುದು. ഇതേപോലെ ಇದೇ ರೀತಿ ആഴമുള്ള ഒരു ഭാഗമാണ് നമ്മൾ വായിച്ചിരിക്കുന്നത്. ಆಳವಾದ ಒಂದು ಭಾಗವಾಗಿದೆ ಈ ಹಗಲು ವೇಳೆ ನಾವು ಓದಿದ್ದು. ഇത് പരിശുദ്ധം തുറന്നു തരണം. ಇದನ್ನ ಪವಿತ್ರಾತ್ಮನೇ ನಮ್ಗೆ ತೆರೆದುಕೊಡ್ಬೇಕು. കരങ്ങളിലേക്ക് കർത്താവിനെ ಕರಗಳೆತ್ತಿ ಕರ್ತನಿಗೆ ಸ್ತೋತ್ರ ಮಾಡೋಣ. ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ. ഇവനെന്താണ് ಇವನಿಗೆ ഈ ജോലിക്കൊന്നും പോവാതെ ಈ ಕೆಲ್ಸಕ್ಕೆ ಹೋಗದೆ അവന്റെ വീട് നോക്കിക്കേ. ಅವನ್ ಮನೆ ನೋಡು. അവനാ നല്ലതായിട്ടൊന്ന് വീടുണ്ടാക്കി കൂടി. ಅವನಿಗೊಂದು ಒಂದು ಮನೆ ಕಟ್ಟಕ್ಕಾಗಲ್ಲ. ഇവിടെ നല്ലതായിട്ട് വല്ല കൃഷി ഉണ്ടാക്കി കൂടി. ಒಳ್ಳೆ ವ್ಯವಸಾಯ ಏನಾದ್ರು ಮಾಡಕ್ಕಾಗಲ್ಲ. അവിടെ ഒരു 10 രൂപ നിനക്ക് ഉണ്ടാക്കി കൂടി. ಒಂದು 10 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ಲ. പക്ഷേ ഇവന്റെ ഒരു ആത്മീയം, ಇವನ ಒಂದು ಆತ್ಮಿಕತೆ, ഇവന് എപ്പോഴും സന്തോഷം, ಇವನಿಗೆ ಯಾವಾಗ್ಲೂ ಸಂತೋಷ, ഇവന് എപ്പോഴും ഒരു ആത്മീയം. ಇವನ ರೀತಿಯಾದ ಒಬ್ಬ ಆತ್ಮಿಕತೆ. കാരണം വേറൊന്നുമല്ല, ಕಾರಣ ಬೇರೆ ಏನು ಅಲ್ಲ, അവൻ അതിനേക്കാളും വലുതെന്തോ ഇതിനകത്ത് കണ്ടിട്ടുണ്ട്. ಅವನ ಆ ರೀತಿಯಲ್ಲಿ ಆಡ್ತದಕ್ಕೆ ಕಾರಣ ಈ ಲೋಕದ ಬೇರೆ ವಿಷಯಗಳಿಗಿಂತ ದೊಡ್ಡದನ್ನೇನೋ ಅವನು ಕಂಡಿದ್ದಾನೆ. ഹല്ലേലൂയ. ಆಮೆನ್. ഇന്ന് പകൽ ഞാൻ ഇവിടെ പറയുന്നു, ಆದ ಕಾರಣ ಈ ಹಗಲುಗಳಲ್ಲಿ ನಾನು ಹೇಳ್ತೇನೆ, ഓരോരുത്തരകത്തുള്ളത് കാണണം. ನೀವು ಒಬ್ಬೊಬ್ಬರು ಇದು ಒಳಗಡೆ ಇರೋದನ್ನ ಕಾಣಬೇಕು, ಪ್ರಕಟಣೆಗಳ ಮೂಲಕ ಕಾಣಬೇಕು. റോമത്തെ ലേഖനം, ರೋಮ ಪತ್ರಿಕೆ, എബ്രായർക്കത് ലേഖനം, ಇಬ್ರಿಯ ಪತ್ರಿಕೆ, ഗലാത്യർക്കത് ലേഖനം, ಗಲಾತ್ಯ ಪತ್ರಿಕೆ, ഈ ലേഖനത്തിൽ മൂന്നിലും കൂടുതൽ കാണുന്നത് ಈ ಮೂರು ಪತ್ರಿಕೆಗಳನ್ನು ನಾವು ಕಾಣುವಂತದ್ದು ഇസ്രായേലോട് കൂടി സംസാരിക്കുന്നതാണ്. ಇಸ್ರಾಯೇಲ್ ಜನಗಳಿಗೆ ಅಂದ್ರೆ ಇಬ್ರಿಯರಿಗೆ ಸಂಬಂಧಿಸಿದಂತೆ ಮಾತಾಡ್ತಿರೋದು. ആ പഴയ നിയമത്തെ ಹಳೆ ಒಡಂಬಡಿಕೆ പുതിയ നിയമത്തിൽ തെളിയിക്കുന്ന കാര്യങ്ങളാണ്. ಹಳೆ ಒಡಂಬಡಿಕೆಯನ್ನ ಹೊಸ ಒಡಂಬಡಿಕೆಯಲ್ಲಿ ಪ್ರಸ್ತುತಪಡಿಸುವಂತ ವಿಷಯಗಳಾಗಿದೆ ಈ ಮೂರು ಪತ್ರಿಕೆಗಳಲ್ಲಿ ಬರೆದಿರೋದು. ഹല്ലേലൂയ. ಆಮೆನ್. ഇതിലെ ഈ 8ാം അധ്യായം, ಈ 8ನೇ ಅಧ್ಯಾಯ
ഈ അധ്യായം ഒരു വലിയ ഒരു ഭയങ്കര അധ്യായമാണ്. ಈ ಅಧ್ಯಾಯವು ಭಯಂಕರವಾದ ಒಂದು ಅಧ್ಯಾಯವಾಗಿದೆ. ഭയങ്കരമായ ആഴമുള്ള, ಭಯಂಕರ ಆಳವಾದ, ഭയങ്കര ദൈവാത്മന സ്പർശനമുള്ള, ಭಯಂಕರ ದೇವರಾತ್ಮನ ಸ್ಪರ್ಶನ ಇರುವ, എല്ലാവർക്കും പ്രതീക്ഷയുള്ള, ಎಲ್ಲರಿಗೂ ನಿರೀಕ್ಷೆ ಇರುವ ഒരു അധ്യായമാണ് 8ാം അധ്യായം. ಒಂದು ಅಧ್ಯಾಯವಾಗಿದೆ ರೋಮಪತ್ರಿಕೆ 8ನೇ ಅಧ್ಯಾಯ. റോമാലേഖനത്തിലെ ರೋಮಪತ್ರಿಕೆಯಲ್ಲಿ ഹല്ലേലൂയ, ಹಾಲೆಲೂಯ, എഫെസ്യ ലേഖനം, ಎಫೆಸ ಪತ್ರಿಕೆ ഹല്ലേലൂയ, ಸ್ವರ್ಗೀಯ ಅವಸ್ಥೆയാണ്. ಪರಲೋಕದ ಸ್ಥಿತಿಗಳನ್ನು ತೋರಿಸುವಂತ ಪತ್ರಿಕೆ ಆಗಿದೆ. യേശു തിളങ്ങി നിൽക്കുകയാണ്. ಯೇಸು ಅಲ್ಲಿ ಪ್ರಕಾಶಮಾನವಾಗಿ ನಿಂತಿದ್ದಾರೆ. ഹല്ലേലൂയ, ഹല്ലേലൂയ. റോമ 8ാം അധ്യായം എന്ന് പറയുന്നത് ರೋಮಪತ್ರಿಕೆ 8ನೇ ಅಧ್ಯಾಯ ಅನ್ನೋದು മക്കളെ അവകാശത്തിലേക്ക് കൊണ്ടുവരികയാണ്. ಮಕ್ಕಳಾದ ನಮ್ಮನ್ನ ಬಾಧ್ಯತೆಗೆ ಕರ್ಕೊಂಡು ಬರುವಂತ ಒಂದು ಅಧ್ಯಾಯವಾಗಿದೆ. മക്കളെന്ന് ഉറപ്പിക്കുകയാണ്. ನಾವು ಮಕ್ಕಳೇ ಆಗಿದ್ದೇವೆ ಎಂಬುದಾಗಿ ಸ್ಥಿರಪಡಿಸುವ ಅಧ್ಯಾಯವಾಗಿದೆ. 14, 15, 16 വാക്യം നിങ്ങൾക്ക് അത് കാണാൻ കഴിയും. 14, 15, 16 ವಾಕ್ಯಗಳನ್ನು ಓದಿದ್ರೆ ನಿಮಗೆ ಅರ್ಥವಾಗುತ್ತೆ. നമ്മൾ ഇപ്പോൾ വായിച്ച ഈ ഭാഗത്ത് ಆದ್ರೆ ನಾವಿವಾಗ ಓದಿದ ಭಾಗದಲ್ಲಿ പ്രധാനപ്പെട്ട ചില കാര്യങ്ങൾ അവിടെയും കൊടുത്തിട്ടുണ്ട്. ಪ್ರಾಧಾನ್ಯವಾದ ಕೆಲವು ಭಾಗಗಳಲ್ಲಿ ಬರೆಯಲ್ಪಟ್ಟಿದೆ. അതിന്റെ 18 മുതൽ തന്നെ തുടങ്ങുന്നത്. ಆದ್ರೆ 18ನೇ ವಾಕ್ಯ ಪ್ರಾರಂಭವಾಗ್ತಿರೋದು ಈ ರೀತಿಯಲ್ಲಾಗಿದೆ. എന്താ വായിക്കുന്നത് വായിച്ചാ? ಏನ್ 18ನೇ ವಾಕ್ಯದಲ್ಲಿ ಬರೆದಿರೋದು? ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. നമ്മിൽ വെളിപ്പെടുവാനുള്ളത് ಏನಾಗಿದೆ? ನಮ್ಮಲ್ಲಿ ಪ್ರಕಟವಾಗ್ಲಿಕ್ಕಿರೋದು, നമ്മിൽ എന്തോ വെളിപ്പെടാൻ പോകുന്നു. ನಮ್ಮಲ್ಲಿ ಏನೋ ಪ್ರತ್ಯಕ್ಷವಾಗ್ಲಿಕ್ಕೆ ಹೋಗ್ತಾ ಇದೆ, നമ്മിൽ എന്തോ സംഭവിക്കാൻ പോകുന്നു. ನಮ್ಮಲ್ಲಿ ಏನೋ ಸಂಭವಿಸಲಿಕ್ಕೆ ಹೋಗ್ತಾ ಇದೆ. ഹല്ലേലൂയ, ಹಾಲೆಲೂಯ. നമ്മിൽ എന്തോ സംഭവിക്കാൻ പോകുന്നു. ನಮ್ಮಲ್ಲಿ ಏನೋ ಸಂಭವಿಸಲಿಕ್ಕೆ ಹೋಗ್ತಾ ಇದೆ. കാണുന്നത് താൽക്കാലിക. ಈಗ ನೀವು ಕಾಣ್ತಾ ಇರೋದು ಅಲ್ಪ ಕಾಲ ಮಾತ್ರ ಇರುವಂತದ್ದು. എന്താ സംഭവിക്കാൻ പോകുന്നത്? ಏನಾಗಿದೆ? ಮುಂದೆ ಸಂಭವಿಸಲಿಕ್ಕೆ ಹೋಗ್ತಿರೋದು. ദൈവം തന്നെ സ്നേഹിക്കുന്നവർ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ഒരുക്കിയിട്ടുള്ളത്, ಸಿದ್ಧ ಮಾಡಿರೋದನ್ನ കണ്ണ് കണ്ടിട്ടില്ല, ಕಣ್ಣು ಕಾಣಲಿಲ್ಲ, ചെവി കേട്ടിട്ടില്ല, ಕಿವಿ ಕೇಳಲಿಲ್ಲ. ഒരു മനുഷ്യന്റെയും, ಯಾವ ಮನುಷ್ಯನ, ഒരു മനുഷ്യന്റെയും, ಯಾವ ಮನುಷ್ಯ, ഒരു മനുഷ്യന്റെയും, ಯಾವೊಬ್ಬ ಮನುಷ್ಯನ, ഒരു മനുഷ്യന്റെയും ಯಾವೊಬ್ಬ ಮನುಷ್ಯನ തോന്നല് പോലും അതിന്റെ അപ്പുറം ಯೋಚನೆಗೂ ಮೀರಿ ദൈവം ഒരുക്കി കഴിക്കും. ದೇವರು ಸಿದ್ಧ ಮಾಡಿ ಆಗಿದೆ. എന്ന് പറഞ്ഞാൽ ಅದರ ಅರ್ಥ എനിക്ക് തോന്നുന്നതിന് ഒരു കുഴപ്പമില്ലല്ലോ. ನನಗೆ ಅನ್ಸೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ವಲ್ಲ. ഇപ്പോൾ എനിക്കൊരു ബസ് ഉണ്ടായിരുന്നെങ്കിൽ, ಇವಾಗ ನನಗೊಂದು ಬಸ್ ಇದ್ರೆ ഇപ്പോൾ ಅನ್ಸುತ್ತೆ, എനിക്കൊരു കാർ ಇವಾಗ ഉണ്ടായിരുന്നു, ನನಗೊಂದು ಕಾರ್ ಇದ್ರೆ, ഇപ്പോൾ എനിക്ക് നല്ലൊരു ജോലി ഉണ്ടായിരുന്നെങ്കിൽ, ಇವಾಗ ನನಗೊಂದು ಕೆಲಸ ಇದ್ರೆ, ഇപ്പോൾ ഒന്ന് അമേരിക്കയ്ക്ക് പോയെങ്കിൽ, ಇವಾಗ ನಾನು ಅಮೆರಿಕ ಹೋದ್ರೆ, ഇപ്പോൾ ഒന്ന് ദുബായിലേക്ക് പോയെങ്കിൽ, ಇವಾಗ ದುಬೈಗೆ ಹೋಗಕ್ಕೆ ಅವಕಾಶ ಇದೆ തോന്നുന്നതിന് കുഴപ്പമൊന്നുമില്ല. ಎಂಬುದಾಗಿ ಯೋಚನೆ ಮಾಡಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ? അതൊക്കെ തോന്നാൻ കഴിയും. ಆ ರೀತಿಯಲ್ಲೆಲ್ಲ ಯೋಚನೆ ಮಾಡಬಹುದು. അത് തോന്നല് മാത്രമായി. ಅದು ನಮ್ಮ ಯೋಚನೆ ಮಾತ್ರವೇ ಆಗಿರ್ತದೆ. അതിനപ്പുറം, ಆದ್ರೆ ಆ ಯೋಚನೆಯಿಂದ ಆಚೆಗೆ, അതിനപ്പുറം ಆ ಯೋಚನೆಯಿಂದ ಆಚೆಗೆ ദൈവം തന്നെ സ്നേഹിക്കുന്നവർ, ದೇವರು ತನ್ನನ್ನ ಪ್ರೀತಿಸುವವರಿಗಾಗಿ ഒരുക്കി വെച്ചിട്ടുള്ളത് ಸಿದ್ಧ ಮಾಡಿರುವಂತದನ್ನು കണ്ണ് കണ്ടിട്ടില്ല, ಕಣ್ಣು ಕಾಣಲಿಲ್ಲ, ചെവി കേട്ടിട്ടില്ല, ಕಿವಿ ಕೇಳಲಿಲ್ಲ, ഒരു മനുഷ്യന്റെ കയ്യിൽ ಯಾವ ಮನುಷ್ಯನ ಯೋಚನೆಯಲ್ಲೂ ഇവിടെ തോന്നൽ എത്തിയിട്ടില്ല. ಆ ಯೋಚನೆ, ಆ ದೇವರ ಯೋಚನೆಯನ್ನ ಮುಟ್ಟಲೇ ಇಲ್ಲ. അത്രയ്ക്ക് വലിയ മഹത്വമാണ് ദൈവം. ಅಷ್ಟು ದೊಡ್ಡ ಮಹಿಮೆಯಾಗಿದೆ ದೇವರು ನಮಗಾಗಿ ಸಿದ್ಧ ಮಾಡಿರುವುದು. ഹല്ലേലൂയ. ಹಾಲೆಲೂಯ. നമ്മിൽ വെളിപ്പെടുവാനുള്ള തേജസ്, ನಮ್ಮಲ್ಲಿ ಪ್ರಕಟವಾಗಲಿಕ್ಕಿರುವ ಮಹಿಮೆ, നമ്മിൽ വെളിപ്പെടുവാനുള്ള തേജസ്, ನಮ್ಮಲ್ಲಿ ಪ್ರತ್ಯಕ್ಷವಾಗಲಿಕ್ಕಿರುವ ಮಹಿಮೆ, അത് പറഞ്ഞാൽ കുറച്ചൊന്ന് പുറകോട്ട് കൊണ്ടുവരും. ಅದನ್ನ ಹೇಳ್ಬೇಕಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ഹല്ലേലൂയ. ಹಾಲೆಲೂಯ. ദൈവത്തിന്റെ സൃഷ്ടിപ്പിൽ ದೇವರ ಸೃಷ್ಟಿಯಲ್ಲಿ ഭൂമി സൃഷ്ടിച്ചു, ಭೂಮಿಯನ್ನು ದೇವರು ಸೃಷ್ಟಿಸಿದರು, ആകാശം സൃഷ്ടിച്ചു, ಆಕಾಶವನ್ನು ದೇವರು ಸೃಷ್ಟಿಸಿದರು, സകല മൃഗങ്ങളെയും ചിന്തിക്കും. ಎಲ್ಲ ಮೃಗ ಜಂತುಗಳನ್ನ. പിന്നെ രസമുള്ളത്, ನಂತರ ಬಹಳ ಸ್ವಾರಸ್ಯಕರವಾದ സന്തോഷിക്കാൻ വകയുള്ള ಸಂತೋಷ ಪಡ್ಲಿಕ್ಕಾಗುವಂತ നക്ഷത്രങ്ങൾ, നಕ್ಷತ್ರಗಳು, പലവിധമായ നക്ഷത്രങ്ങൾ, ಅನೇಕ ವಿಧವಾದ ನಕ್ಷತ್ರಗಳು, സൂര്യൻ, ಸೂರ್ಯನು, ചന്ദ്രൻ, ಚಂದ್ರನು. എന്ത് സ്റ്റൈലിൽ കാണാൻ. ಎಂತ ಸೌಂದರ್ಯ ಅದು ನೋಡ್ಲಿಕ್ಕಲ್ವಾ? രാത്രിക്കൊന്ന് ഇറങ്ങി നോക്കിക്കേ, ರಾತ್ರಿ ಏನಾದ್ರೂ ನೀವು ಹೊರಗಡೆ ಬಂದು ನೋಡಿ, നക്ഷത്രത്തിന്റെ തിളക്കം നോക്കി. ಆ ನಕ್ಷತ್ರ ಶೋಭಿಸೋದನ್ನ ನೋಡ್ರಿ. ഹല്ലേലൂയ. ഹല്ലേലൂയ. ಹಲ್ಲೆಲೂಯ. ചന്ദ്രൻ, ಚಂದ್ರನು, സൂര്യൻ, ಸೂರ್ಯನು ഓ എന്ത് നല്ലതല്ലേ. ಎಷ್ಟು ಒಳ್ಳೇದಲ್ವಾ? ഒരു സൂര്യന്റെ പ്രകാശം. ಒಂದು ಸೂರ್ಯನ ಪ್ರಕಾಶ. ആഹാ. ദൈവം അതല്ല നോക്കിയത്, ದೇವರು ಅದನ್ನೆಲ್ಲ ನೋಡಿದ್ರು. ദൈവം അതല്ല നോക്കുന്നത്. ಇವುಗಳೆಲ್ಲ ಇರುವಾಗ ದೇವರು ನೋಡ್ತಾ ಇರೋದು ಅದಲ್ಲ. ഇനി ഒരു സൃഷ്ടിപ്പുണ്ട്. ಇನ್ನೊಂದು ಸೃಷ್ಟಿ ಇದೆ. ഈ സൃഷ്ടികളെല്ലാം ಈ ಸೃಷ್ಟಿಗಳೆಲ್ಲ ദൈവത്തിന് തൃപ്തിയല്ല. ದೇವರಿಗೆ ತೃಪ್ತಿಯಾಗಿಲ್ಲ. ഇനി ഒരു സൃഷ്ടിപ്പുണ്ട്. ಇನ್ನೊಂದು ಸೃಷ್ಟಿ ആ ಇದೆ. സൃഷ്ടിക്കൊരു രൂപമാണ്. ಆ ಸೃಷ್ಟಿಗೊಂದು ರೂಪ ಬೇಕು. അത് വേറെ ആരുടെ രൂപം? ಅದು ಬೇರೆ ಯಾರ ರೂಪ ಇಟ್ಟರು ಆಗೋದಿಲ್ಲ. നക്ഷത്രത്തിന്റെ അല്ല, ನಕ್ಷತ್ರದ ರೂಪ ಕೊಟ್ಟರೆ ಆಗಲ್ಲ, ಸೂರ್ಯನ ರೂಪ ಕೊಟ್ಟರೆ ಆಗಲ್ಲ, ചന്ദ്രന്റെ അല്ല, ಚಂದ್ರನ ರೂಪ ಕೊಟ್ಟರೆ ಆಗಲ್ಲ. സ്വന്തം രൂപം. ನನ್ನ ಸ್ವಂತ ರೂಪವನ್ನೇ ಆ ಸೃಷ್ಟಿಗೆ ಕೊಡಬೇಕು. അതാണ് മനുഷ്യൻ. ಆ ಸೃಷ್ಟಿಗೆ ಮನುಷ್ಯನು, അതാണ് മനുഷ്യൻ. ಅದೇ ಮನುಷ್ಯನು, അതാണ് മനുഷ്യൻ. ಅದೇ ಆಗಿದ್ದಾನೆ ಮನುಷ್ಯನು. തേജസ്സിലാണ് ദൈവം സൃഷ്ടിച്ചത്. ಆ ತನ್ನ ಮಹಿಮೆಯಲ್ಲಾಗಿದೆ ದೇವರು ಸೃಷ್ಟಿ ആ ಮಾಡಿದ್ದು. തേജസ് ഏതെങ്കിലും നഷ്ടപ്പെട്ടു. ಆ ಮಹಿಮೆ ಏದೇನ್ ತೋಟದಲ್ಲಿ ನಷ್ಟವಾಯಿತು. ഇനി തിരിച്ച് തേജസ് വെളിപ്പെടും. ಇನ್ನು ತಿರುಗಿ ಮಹಿಮೆ ಪ್ರಕಟವಾಗುತ್ತೆ. അതാ പൗലോസ് പറയുന്നത്. ಅದಾಗಿದೆ ಪೌಲನು ಹೇಳ್ತಿರೋದು. നമ്മിൽ വെളിപ്പെടുവാനുള്ള തേജസ് വിചാരിച്ചു. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯನ್ನು ಆಲೋಚಿಸಿ. ഈ കാലത്തിലെ കഷ്ടം, ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ. നമ്മിൽ ഒരു തേജസ് വെളിപ്പെടാൻ പോകുന്നു. ನಮ್ಮ ಜೀವಿತದಲ್ಲಿ ಒಂದು ಮಹಿಮೆ ಪ್ರಕಟವಾಗ್ಲಿಕ್ಕೆ ಹೋಗ್ತಾ ಇದೆ. ദിവസങ്ങൾ അടുത്തടുത്ത് വരുന്നു. ಆ ದಿನಗಳು ಸಮೀಪವಾಗುತ್ತಾ ಇದೆ. തേജസ്
തേജസ് എന്തായിരിക്കും? ಹಾಗಾದ್ರೆ ಮಹಿಮೆ ಏನಾಗಿರ್ಬೋದು? ഒരു വലിയ തേജസ് ಆ ರೀತಿಯಾದ ಒಂದು ದೊಡ್ಡ ಮಹಿಮೆ എന്റെ മേൽ വെളിപ്പെടും. ನನ್ನ ಮೇಲೆ ಪ್ರಕಟವಾಗುತ್ತದೆ. തേജസ് വെളിപ്പെടും. ಆ ಮಹಿಮೆ ಪ್ರಕಟವಾಗುತ್ತದೆ. തേജസ് വെളിപ്പെട്ടാൽ ಆ ಮಹಿಮೆ ಪ್ರಕಟವಾದ್ರೆ ദൈവപുത്രന്മാരുടെ തുല്യമാണ്. ದೇವಪುತ್ರನಿಗೆ ನಾವು ಸಮಾನವಾಗಿರುತ್ತೇವೆ. ബൈബിളിൽ ദൈവപുത്രന്മാരെ കുറിച്ച് പറയുന്നു. ಬೈಬಲ್ ನಲ್ಲಿ ದೇವಪುತ್ರನ ಬಗ್ಗೆ ಬರೆಯಲ್ಪಟ್ಟಿದೆ. ദൈവപുത്രൻ എന്ന് പറഞ്ഞാൽ ದೇವಪುತ್ರರು ಅಂದ್ರೆ വേറെ വ്യാഖ്യാനമില്ല. ಅದಕ್ಕೆ ಬೇರೆ ಒಂದು ವ್ಯಾಖ್ಯಾನ ಇಲ್ಲ. ദൈവത്തിന്റെ മകൻ, ದೇವರ ಮಗನು ಅಂತ. ദൈവത്തിന്റെ ക്വാളിറ്റി എന്താ? ದೇವರ ಗುಣಮಟ್ಟ ಏನು? അതേ രീതിയായിരിക്കും. ಅದೇ ರೀತಿಯಾಗಿ അത് വരണമെങ്കിൽ ಆ ಗುಣಮಟ್ಟ ಬರಬೇಕಂದ್ರೆ പൗലോസ് പറയുന്നു, ಪೌಲನು ಹೇಳ್ತಿದ್ದಾನೆ, നമ്മിൽ വെളിപ്പെടുകയുള്ള തേജസ്, ನಮ್ಮಲ್ಲಿ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ, അതിനെ വിചാരിക്കേ, ಅದನ್ನ ನೆನೆಸು, അതിനെ വിചാരിക്കേ, ಅದನ್ನ ಆಲೋಚಿಸಿ, അതിനെ ചിന്തിക്കേ, ಅದನ್ನ ಚಿಂತಿಸಿ, അതിനെ ഓർക്ക്, ಅದನ್ನ ನೆನೆಸ್ಕೊಳ್ರಿ, അതിനായിട്ട് ജീവിക്കേ, ಅದಕ್ಕಾಗಿ ಜೀವಿಸಿ, അതിനായിട്ട് ജീവിക്കേ. ಅದಕ್ಕಾಗಿ ಜೀವಿಸಿರಿ. ആ തേജസ്സിന്റെ മേൽ ಆ വരുമ്പോൾ ಮಹಿಮೆ ನಮ್ಮ ಮೇಲೆ ಬರುವಾಗ ദൈവപുത്രന്റെ അതേ ക്വാളിറ്റി, ದೇವಪುತ್ರನ ಅದೇ ಸ್ವಭಾವ. അതുകൊണ്ടാണ് ബൈബിളിൽ പറയുന്നത്, ಅದಕ್ಕಾಗಿದೆ ಬೈಬಲ್ ಹೇಳ್ತಿರೋದು, യേശു മൂത്ത സഹോദരൻ. ಯೇಸು ನಮಗೆ ಹಿರಿಯ ಸಹೋದರನು. അതിന്റെ ഇളയതൊക്കെ നമ്മൾ അനിയന്മാരാണ്. ಆ ಸಹೋದರನ ಕಿರಿಯ ಸಹೋದರರಾಗಿದ್ದೇವೆ ನಾವು. ഇത് പലർക്കും പിടികിട്ടുന്നില്ല. ಇದು ಅನೇಕರಿಗೆ ಅರ್ಥವಾಗಲ್ಲ. അത് ആകണമെങ്കിൽ ಅದಾಗಬೇಕಂದ್ರೆ തേജസ് വെളിപ്പെടണം. ಈ ಮಹಿಮೆ ನಮ್ಮಲ್ಲಿ ಪ್ರಕಟವಾಗಬೇಕು. ഹല്ലേലൂയ. അത്രയ്ക്കും വലിയൊരു തേജസ് ദൈവം നമുക്ക് വേണ്ടി ഒരുക്കി. ಅಷ್ಟು ದೊಡ್ಡ ಮಹಿಮೆಯನ್ನಾಗಿದೆ ದೇವರು ನಮಗಾಗಿ ಸಿದ್ಧ ಮಾಡಿರುವುದು. ഹല്ലേലൂയ. നമ്മൾ ഈ കാണുന്നത് പോലെയല്ല. ನಾವೀ ಕಾಣೋ ರೀತಿಯಲ್ಲ. കാണുന്നത് താൽക്കാലികം. ಕಾಣೋದು ತಾತ್ಕಾಲಿಕ. കാണാത്ത ഒന്നുണ്ട്. ಕಾಣದೇ ಇರುವಂತ ಒಂದಿದೆ, നിത്യം. ಅದು ನಿತ್ಯತೆ. ദൈവപുത്രന്റെ മരണമില്ല. ದೇವಪುತ್ರನಿಗೆ ಮರಣ ಇಲ್ಲ. അത് ഒരിക്കലായിട്ട് യേശു ഏറ്റെടുത്തു. ಅದು ಒಮ್ಮೆ ಯೇಸು ತನ್ನ ಮೇಲೆ ಹೊತ್ತುಕೊಂಡನು. ദൈവപുത്രന്മാർക്ക് മരണമില്ല. ದೇವಪುತ್ರರುಗಳಿಗೆ ಮರಣ ಇಲ್ಲ. തേജസ് വന്നു വരുമ്പോൾ ಈ ಮಹಿಮೆ ನಮ್ಮಲ್ಲಿ ಬರುವಾಗ മരണമില്ല. ಇನ್ನು ನಮ್ಮಲ್ಲಿ ಮರಣವಿಲ್ಲ. തേജസ് വന്നു കഴിഞ്ഞാൽ ಈ ಮಹಿಮೆ ನಮ್ಮ ಮೇಲೆ ಬಂದ್ರೆ പിശാചിന് ಸೈತಾನನಿಗೆ ഒരു തടസ്സവും നിങ്ങളെ പെടുത്താൻ പറ്റത്തില്ല. ಯಾವ ತಡೆಯು ನಿಮ್ಮ ಜೀವಿತದ ತಂದಾಕಲಿಕ್ಕೆ ಆಗೋದಿಲ್ಲ. ഇപ്പൊ നമ്മുടെ മേലുള്ളത് ಇವಾಗ ನಮ್ಮ ಮೇಲೆ ಇರುವುದು അധികാരവും അഭിഷേകം. ಅಧಿಕಾರವು ಅಭಿಷೇಕವು. അതിനാണ് ശൈത്താൻ എതിർക്കുന്നത്. ಅದರಲ್ಲಾಗಿದೆ ಸೈತಾನನ್ನು ಎದುರ್ತಾ ಇರುವುದು. ശൈത്താൻ നമ്മളെ എതിർക്കും. ಸೈತಾನ್ ನಮ್ಮನ್ನು ಎದುರಿಸ್ತಾನೆ. നാം അതിനെ കയറി എതിർക്കും. ನಾವು ಅದಕ್ಕೆ ವಿರುದ್ಧವಾಗಿ ಎದುರಿಸ್ತಿದ್ದೇವೆ. പേരാണ് ಅದರ ಹೆಸರೇ ആത്മീയ യുദ്ധം. ಆತ್ಮಿಕ ಹೋರಾಟ. ആത്മീയ യുദ്ധം. ಆತ್ಮಿಕ ಹೋರಾಟ. ആത്മീയമാർക്കൊരു യുദ്ധമുണ്ട്. ಆತ್ಮಿಕರಿಗೆ ಒಂದು ಹೋರಾಟ ಇದೆ. ഇന്ത്യൻ മിലിಟറിക്ക്, ಅಲ್ಲಿ ಇಂಡಿಯನ್ ಮಿಲಿಟರಿಗೆ മറ്റു രാജ്യത്തിന്റെ അതിരിൽ, നമ്മുടെ രാജ്യത്തിന്റെ അതിരിൽ നിൽക്കുമ്പോൾ ನಮ್ಮ ದೇಶದ ಬೌಂಡ್ರಿಯಲ್ಲಿ ಅವರು ನಿಂತಿರುವಾಗ അവർക്ക് യുദ്ധമുണ്ട്. ಅವ್ರಿಗೊಂದು ಯುದ್ಧ ಇದೆ. ಕಾರಣ അവരുടെ രാജ്യത്തെ സുരക്ഷിതമായി നോക്കുക. ಅವರ ದೇಶವನ್ನ ಸುರಕ್ಷಿತವಾಗಿ ಅವ್ರು ನೋಡ್ಕೊಳ್ಬೇಕು. ഇതേപോലെ ಇದೇ ರೀತಿ ഈ ലോകത്ത് ജീവിക്കുമ്പോൾ ಈ ಲೋಕದಲ್ಲಿ ನಾವು ಜೀವಿಸುವಾಗ നമുക്കൊരു യുദ്ധമുണ്ട്. ನಮಗೂ ಒಂದು ಯುದ್ಧ ಇದೆ. പിശാചിനോടുള്ള യുദ്ധം. ಸೈತಾನನೊಂದಿಗಿರುವಂತ ಹೋರಾಟ. ആ യുദ്ധം ജയിക്കുന്നത് ಆ ಹೋರಾಟವನ್ನು ಜಯಿಸುವುದು പരിശുദ്ധാത്മന്റെ ശക്തിയിലും, ಪರಿಶುದ್ಧಾತ್ಮನ ಶಕ್ತಿಯಿಂದಲೂ, വചനത്തിലും, ವಾಕ್ಯದಿಂದಲೂ, പ്രാർത്ഥനയിലുമാണ്. ಪ್ರಾರ್ಥನೆಯಿಂದಲೂ ಆಗಿದೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. പക്ഷേ ಆದ್ರೆ തേജസ്സിന്റെ ശരീരം അണിഞ്ഞാൽ ಮಹಿಮೆಯ ಶರೀರ ನಮಗೆ ಬಂದ್ರೆ യുദ്ധമില്ല. ಇನ್ನು ಯುದ್ಧ ಅಲ್ಲ. ഹല്ലേലൂയ. ಹಾಲೆಲೂಯ. യുദ്ധം എന്ന് പറയുന്ന സംഭവം ഇവിടെ കേൾക്കത്തില്ല. ಯುದ್ಧ ಎಂಬ ವಿಷಯವೇ ಇನ್ನಲ್ಲಿಲ್ಲ. യുദ്ധം ചെയ്യാൻ പിശാചില്ല. ಯಾಕಂದ್ರೆ ಆ ಸಮಯದಲ್ಲಿ ಯುದ್ಧ ಮಾಡ್ಲಿಕ್ಕೆ ಸೈತಾನನೇ ಇಲ್ಲ. പിശാചിന് എവിടെ ഉണ്ടാവും? ಸೈತಾನನ ಅವಾಗ ಎಲ್ಲಿರ್ತಾನೆ? പിശാച് നരകത്തിലെ, ಸೈತಾನ್ ನರಕದಲ್ಲಿರ್ತಾನೆ. നരകത്തിലായിരിക്കും. ನರಕದಲ್ಲಿರ್ತಾನೆ. ഹല്ലേലൂയ. അത് അവിടെ തുടങ്ങുന്ന നമ്മളിൽ വെളിപ്പെടുവാനുള്ള തേജസ്. ಅದನ್ನಾಗಿದೆ ಪೌಲ್ ಹೇಳ್ತಿರೋದು, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಪದವಿ ಅಥವಾ ಮಹಿಮೆ. എന്നിട്ട് എന്ത് ചെയ്യാണ്? ನಂತರ ಏನ್ ಮಾಡ್ಲಾಗಿದೆ? 20ാമത്തെ വാക്യം. 20ನೇ ವಾಕ್ಯ. അതിനായിട്ട് സൃഷ്ടി കാത്തിരിക്കുന്നു. ಈ ಒಂದು ಮಹಿಮೆ ನಮ್ಮಿಂದ ಪ್ರಕಟವಾಗುವುದಕ್ಕಾಗಿ ಸೃಷ್ಟಿಯು ಕಾಯ್ತಾ ಇದೆ. എത്ര പേര് കാത്തിരിക്കുന്നു? ಎಷ್ಟು ಜನ ಕಾಯ್ತಿದ್ದೀರಾ? എത്ര പേര് കാത്തിരിക്കുന്നു? ಎಷ್ಟು ಜನ ಕಾಯ್ತಿದ್ದೀರಾ? എന്തിന് കാത്തിരിക്കുന്നു? ಯಾತಕ್ಕ ಕಾಯ್ತಿದ್ದೀರಾ? പ്രാർത്ഥിക്കുന്ന ദൈവമില്ലേ? ಪ್ರಾರ್ಥನೆ ಮಾಡುವ ದೇವರು പരിശുദ്ധാത്മാവിനോട് ചോദിക്കുന്നു, ಪರಿಶುದ್ಧಾತ್ಮ ನಿಮಗೆ ಕೇಳ್ತಿದ್ದಾರೆ, ഇത്രയും നാളായി നീ യേശുവിനെ അറിഞ്ഞിട്ട് ಇಷ್ಟು ವರ್ಷವಾಯ್ತು ನೀನು ಯೇಸುವನ್ನು നീ ತಿಳ್ಕೊಂಡು, എന്തിന് കാത്തിരിക്കുന്നു? ನೀನು ಯಾವ್ದಕ್ಕ നീ ಕಾಯ್ತಿದ್ದೀಯ? എന്തിനാ കാത്തിരിക്കുന്നത്? ನೀನು ಯಾವ್ದಕ್ಕ ಕಾಯ್ತಿದ್ದೀಯ? എന്നാൽ ഇന്ന് പകല് ಆದ್ರೆ ಇವತ್ತು സൃഷ്ടി ಇವತ್ತು ಹಗಲು ದೇವರು ವಾಕ್ಯ ಹೇಳುತ್ತೆ, ಸೃಷ್ಟಿ ആയ നമ്മൾ ಸೃಷ್ಟಿಯಾದ ನಾವು ദൈവത്തിന്റെ തേജസ്സാകുന്ന അതിനെ കാത്തിരിക്കുന്നു. ದೇವರ ಮಹಿಮೆಯನ್ನು ಕಾಯಬೇಕು. നമ്മൾ ഈ തേജസ് ധരിക്കുവാൻ ನಾವ್ ಈ ಮಹಿಮೆಯನ್ನು ಧರಿಸಲಿಕ್ಕೆ വേറെ ആരൊക്കെ കാത്തിരിക്കുന്നത്? ಬೇರೆ ಯಾರೆಲ್ಲ ഈ ಕಾದಿದ್ದಾರೆ? ഭൂമി കാത്തിരിക്കുന്നു. ನಾವ್ ಈ ಮಹಿಮೆ ಉಳ್ಳವರಾಗಿ ಮಾರ್ಪಡ್ಲಿಕ್ಕೆ ಬೇರೆ ಯಾರೆಲ್ಲ ಕಾಯ್ತಿದ್ದಾರೆ ಗೊತ್ತಾ? ಒಂದು ಈ ಭೂಮಿ ಕಾಯ್ತಾ ഈ ಇದೆ. ഭൂമി കാത്തിരിക്കുന്നു. ಈ ಭೂಮಿ ಕಾಯ್ತಾ ಇದೆ. വൃക്ഷങ്ങൾ കാത്തിരിക്കുന്നു. ಈ ವೃಕ್ಷಗಳು, ಮರಗಿಡಗಳು ಕಾಯ್ತಾ ಇದೆ. സകല ജീവജാലങ്ങളും ಎಲ್ಲ ಜೀವ ಜಂತುಗಳು ഈ ಕೂಡ തേജസ് നമ്മൾ പ്രാപിക്കുവാൻ ಈ ಮಹಿಮೆಯನ್ನು ನಾವು ಹೊಂದ್ಕೊಳ್ಳೋಕೋಸ್ಕರ, ഒരു പുതിയ ആകാശത്തിന് വേണ്ടി, ಒಂದು ಹೊಸ ಆಕಾಶಕ್ಕೋಸ್ಕರ, ഒരു പുതിയ ഭൂമിക്ക് ಒಂದು വേണ്ടി ಹೊಸ ಭೂಮಿಗೋಸ್ಕರ സൃഷ്ടി കാത്തിരിക്കുന്നു. ಈ ಸೃಷ್ಟಿಗಳೆಲ್ಲವೂ ಕಾಯ್ತಾ ಇದೆ. വായിച്ചത് താഴോട്ട് വായിച്ചാൽ മനസ്സിലാവും. ನೀವು ಕೆಳಗಡೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ഹല്ലേലൂയ. ಹಲ್ಲೆಲೂಯ. അതിന്റെ താഴോട്ട് വായിച്ചേ. ಜಗತ್ತೆಲ್ಲ ಇಂದಿನವರೆಗೂ ಹಾ. ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಹಾ. ಇದು ಮಾತ್ರವಲ್ಲದೆ 22 വായിച്ചേ. 22 മുതൽ. ಅದೇ. വായിച്ചേ. 22. ಇದು ಮಾತ್ರವಲ್ಲದೆ ഇത് മാത്രമല്ലാതെ ಪ್ರಥಮ ಫಲವಾಗಿರುವ ആ, ಪವಿತ್ರಾತ್ಮನ ವರವನ್ನು ಹಾ. ಹೊಂದಿದ ಹಾ. ನಾವಾದರೂ ಹಾ. ದೇವಪುತ್ರನ ಪದವಿಯನ್ನು ആ.
ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ഹല്ലേലൂയ. അവിടെ വായിച്ച ഒരു ഭാഗത്ത് ಅಲ್ಲಿ ಓದುತ್ತೇವೆ സർവ്വ സൃഷ്ടിയും ಅಲ್ಲಿ ನಾವು ಕಾಣ್ತೇವೆ ಜಗತ್ತೆಲ್ಲ ഇന്ന് വരെ ಇಂದಿನವರೆಗೆ ഒരുപോലെ ಒಂದೇ ರೀತಿಯ ഞരങ്ങി ನರಳುತ್ತಾ ഈറ്റുന്നവരോട് ഇരിക്കുന്നു. ಪ್ರಸವ ವೇದನೆ ಪಡುತ್ತಾ ಇದೆ. സർവ്വ സൃഷ്ടിയും ಜಗತ್ತೆಲ್ಲ ಅಂದ್ರೆ ಎಲ್ಲಾ ಸೃಷ್ಟಿಗಳು അതാരാ? ಅದು ಯಾರು? അതാ ഞാൻ പറഞ്ഞത്. ಅದನ್ನೇ ಹೇಳಿದ್ದು. വൃക്ഷങ്ങളും ಮರಗಳು, ഭൂമിയും ಭೂಮಿ, ദൈവം സൃഷ്ടിച്ചത് മുഴുവൻ ದೇವರು ಸೃಷ್ಟಿಸಿದ ಎಲ್ಲ നമ്മൾ തേജസ് അറിയരുത്. ನಾವು ಮಹಿಮೆಯನ್ನು ಹೊಂದ್ಕೊಳ್ಳೋಕೋಸ್ಕರ ഒരു പുതിയ ആകാശത്തിന് വേണ്ടി, ಒಂದು ಹೊಸ ಆಕಾಶ ಬರುವುದಕ್ಕೋಸ್ಕರ, ಒಂದು ಹೊಸ ಭೂಮಿಗೋಸ್ಕರ അത് കാത്തിരിക്കുന്നെന്ന്. ಆ ಭೂಮಿ ಮತ್ತೆ ಭೂಮಿಯಲ್ಲಿರುವ ಎಲ್ಲಾ ಸೃಷ್ಟಿಗಳು ಕಾಯ್ತಾ ಇದೆ. ഭൂമി സംസാരിക്കുമോ? ಭೂಮಿ ಮಾತಾಡುತ್ತಾ, ഭൂമി സംസാരിക്കും. ಭೂಮಿ ಮಾತಾಡುತ್ತದೆ. ಕಾರಣ ഉൽപ്പത്തി പുസ്തകം ಆದಿಕಾಂಡ ಪುಸ್ತಕ, ആമെ കായീൻ ಕಾಯಿನ ഹാബേലിനെ കൊന്നു. ಹೇಬೆಲನ್ನ ಕೊಂದನು. ആ ഹാബേലിന്റെ രക്തം ಹೇಬೆಲನ ರಕ್ತ ഭൂമിയിൽ നിന്ന് നിലവിളിച്ചു. ಭೂಮಿಗೆ ಬಿದ್ದಾಗ ಭೂಮಿಯು ದೇವರ ಬಳಿಯಲ್ಲಿ ಗೋಳಾಡಿತು. ആകാശത്തെ ദൈവം വിളിക്കുന്നു. ആകാശത്തെ ദൈവം വിളിച്ചു. ಆಕಾಶದಿಂದ ದೇವರು ಕರೀತಿದ್ದಾರೆ. ഭൂമിയെ ദൈവം വിളിച്ചു. ಭೂಮಿಯನ್ನ ದೇವರು ಕರೀತಿದ್ದಾರೆ. ദൈവം ആകാശത്തെ വിളിച്ചാൽ ದೇವರು ಆಕಾಶದಿಂದ ಕರೆದ್ರೆ ആ നിമിഷത്തിൽ ആകാശം വിളിക്കും. ಆ ನಿಮಿಷದಲ್ಲಿ ಆಕಾಶ ತಲುಪುತ್ತೆ. ഭൂമിയെ വിളിച്ചാൽ ಭೂಮಿಯನ್ನ ಕರೆದ್ರೆ ആ നിമിഷം ഭൂമിയെ ಆ ನಿಮಿಷದಲ್ಲೇ ಭೂಮಿ ದೇವರ ಬಳಿಯಲ್ಲಿ ತಲುಪುತ್ತೆ. ഭൂമിയോട് ദൈവം ചോദിക്കും. ಭೂಮಿ ಹತ್ರ ದೇವರು ಕೇಳ್ತಾರೆ, ആകാശത്തോട് ദൈവം ചോദിക്കും. ಆಕಾಶದ ಬಳಿಯಲ್ಲಿ ದೇವರು ಕೇಳ್ತಾರೆ. യശയ്യാപ്രവചനം 1:2. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಮತ್ತು 1ನೇ ಅಧ್ಯಾಯ 1, 2 ವಾಕ್ಯ. എന്ന വാക്യത്തിലുണ്ട്. ಆ ವಾಕ್ಯ ಇದ್ರಲ್ಲಿ ആകാശമേ കേൾക്കുക, ದೇವರು ಹೇಳ್ತಿದ್ದಾರೆ, ಆಕಾಶ ಮಂಡಲವೇ ಕೇಳು, ഭൂമിയെ ചെവി തരിക. ಭೂಮಿಯೇ ಕಿವಿಗೊಡು. ഭൂമിയെ നീ ചെവി തരിക. ಭೂಮಿಯೇ ನೀನ್ ಕಿವಿಗೊಡು. കാരണം എന്റെ മക്കൾ ചെവി തരുന്നില്ല. ಯಾಕಂದ್ರೆ ನನ್ನ ಮಕ್ಕಳು ನನಗೆ ಕಿವಿ ಕೊಡ್ತಿಲ್ಲ. എന്റെ മക്കൾ ചെവി തരുന്നില്ല. ನನ್ನ ಮಕ್ಕಳು ಕಿವಿ ಕೊಡ್ತಿಲ್ಲ. ആളവന്റെ ഉടയവനെ ಹಾಲೆಲೂಯಾ. ಎತ್ತು ತನ್ನ ಯಜಮಾನನನ್ನ ആമേ അറിയുന്നു. ತಿಳಿದಿದೆ. എന്റെ ജനം ನನ್ನ ಜನರು എന്നെ അറിയുന്നില്ല. ನನ್ನನ್ನು അറിಯಲಿಲ್ಲ. പകല് ಇವತ್ತು ಹಗಲು എത്ര പേർക്ക് ಎಷ್ಟು ಜನರಿಗೆ യേശുവിനെ ಯೇಸುವನ್ನ വ്യക്തിപരമായിട്ട് അറിയാം? ವೈಯಕ್ತಿಕವಾಗಿ ಎಷ್ಟು ಜನರಿಗೆ ಯೇಸುವಿಗೆ ಗೊತ್ತು? പരിശുദ്ധാത്മാവിനെ ಪರಿಶುದ್ಧಾತ್ಮನು എത്ര പേർക്ക് അറിയാം? ಎಷ್ಟು ಜನರಿಗೆ ಗೊತ್ತು? അതിന്റെ വെളിപ്പാട് ಈ ವಾಕ್ಯದ ಪ್ರಕಟಣೆ എത്ര പേർക്ക് അറിയാം? ಎಷ್ಟು ಜನರಿಗೆ ಗೊತ್ತು? എത്ര പേർക്ക് അറിയാം? ಎಷ್ಟು ಜನರಿಗೆ ಗೊತ್ತು? അറിയാതെ ತಿಳಿಯದೆ ഇവിടെ കേൾക്കുന്ന ಇಲ್ಲಿ ಕೇಳುವ ഓരോ വചനങ്ങളും ಒಂದೊಂದು ವಾಕ್ಯಗಳು മനസ്സിലാകാതെ ಅರ್ಥವಾಗದೆ ദൈവം ഇത്രത്തോളം സംസാരിച്ചു. ದೇವರು ಇಷ್ಟರ ಮಟ್ಟಿಗೆ ಮಾತಾಡಿ അവർക്ക് പിടികിട്ടാതിരിക്കുമ്പോൾ ಅವರಿಗೆ ಅರ್ಥವಾಗದೆ ಇರುವಾಗ ദൈവം ಭೂമിയെ വിളിക്കുന്നു. ದೇವರು ಭೂಮಿಯನ್ನು ആകാശത്തെ ಕರೆದಿದ್ದಾರೆ, വിളിക്കുന്നു. ಆಕಾಶವನ್ನು ಕರೆದಿದ್ದಾರೆ. ഭൂമിയെ ചെവി തരിക. ಭೂಮಿಯೇ ನಿನ್ ಕಿವಿಗೊಡು. എന്നെ അറിയുന്നില്ല. ನನ್ನ ಜನಗಳು ನನ್ನನ್ನು ತಿಳಿತಾ ಇಲ್ಲ. ശുശ്രൂഷ എത്ര പേർക്ക് മനസ്സിലായി? ಈ ಸೇವೆ ಎಷ್ಟು ಜನರಿಗೆ ಅರ್ಥ ಆಯ್ತು? വെളിപ്പാട് എത്ര പേർക്ക് ಈ മനസ്സിലായി? ವಾಕ್ಯದ ಪ್ರಕಟಣೆ ಎಷ್ಟು ಜನರಿಗೆ ಅರ್ಥ ಆಯ್ತು? ഓ ഹല്ലേലൂയ, ഹല്ലേലൂയ, ഹല്ലേലൂയ. ആമേ. ഇവിടെ വന്ന പലരിലും ಇಲ್ಲಿ ಬಂದ ಅನೇಕರಲ್ಲೂ ആമേ ഒരു ചുരുക്കം പേരുടെ മേൽ ಕೆಲವು ಜನಗಳ ಮೇಲೆ ഒരുപാട് വ്യക്തമായി മനസ്സിലാകുന്നു. ಈ ಪ್ರಕಟಣೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. അതൊന്നും പിടികിട്ടുന്നില്ല. ಅನೇಕರಿಗೆ ಇದು ಅರ್ಥ ಆಗ್ತಿಲ್ಲ. ദൈവം ചോദിക്കുന്നു, ನನ್ನ ದೇವರು ಇವತ್ತು ಕೇಳ್ತಿದ್ದಾರೆ, ഭൂമിയെ ചെവി തരിക. ಭೂಮಂಡಲವೇ ನಿನ್ ಕಿವಿಗೊಡು. അവർ രോഗികളായിരിക്കുന്നു. ಇವರು ರೋಗಿಗಳಾಗಿದ್ದಾರೆ, അവർ കഷ്ടപ്പെടുന്നു. ಇವರು ಕಷ್ಟಪಡ್ತಿದ್ದಾರೆ. എന്റെ വചനത്തെ, ನನ್ನ ವಾಕ್ಯವನ್ನ, ഈ ആലോചന ನನ್ನ ಆಲೋಚನೆ അവർ കേൾക്കുന്നില്ല. ಆ ನನ್ನ ಜನಗಳು ಕೇಳ್ತಿಲ್ಲ. കേൾക്കാൻ കഴിയുന്നില്ല. ಅವ್ರಿಗೆ ಇದನ್ನ ಕೇಳಲಿಕ್ಕೆ ಆಗ್ತಿಲ್ಲ. ആളവന്റെ ഉടയവൻ അറിയുന്നു. ಎತ್ತು ತನ್ನ ಯಜಮಾನನನ್ನ ಬಲ್ಲ ತಿಳಿದಿದೆ, എന്റെ ശബ്ദം അവർ അറിയുന്നില്ല. ಆದ್ರೆ ನನ್ನ ಜನಗಳು ನನ್ನ ಶಬ್ದವನ್ನ ತಿಳಿತಾ ಇಲ್ಲ. ശബ്ദം ഇവിടെ മൂവിംഗ് ആയത്. ಆ ಶಬ್ದವಾಗಿದೆ ಇಲ್ಲಿ ಚಲಿಸ್ತಾ ಇರುವುದು. ഉയർപ്പിന്റെ ശബ്ദം. ಅದಾಗಿದೆ ಇಲ್ಲಿ ದೇವರು ಘೋಷಿಸಿದ್ದು. ಇದು ಪುನರುತ್ಥಾನದ ಶಬ್ದ. ഈ ടീമിലുള്ള ಈ ಟೀಮ್ ಒಳಗಡೆ ಇರುವ ഉയർപ്പിന്റെ ശബ്ദത്തെ ಆಲಯ ಪುನರುತ್ಥಾನದ ಶಬ್ದವನ್ನ, ദൈവം സന്തോഷിക്കുകയാ. ಈ ಪುನರುತ್ಥಾನದ ಶಬ್ದ ಎಂಬ ಈ ಶಬ್ದದ ಕುರಿತಾಗಿ ದೇವರು ಸಂತೋಷಿಸ್ತಾ ಇದ್ದಾರೆ. ഭൂമിയെ വിളിച്ചു പറയുന്നത്. ದೇವರು ಭೂಮಿಯನ್ನು ಕರೆತಿದ್ದಾರೆ, ആകാശത്തെ വിളിച്ചു. ದೇವರು ಆಕಾಶವನ್ನು ಕರೆತಿದ್ದಾರೆ. എന്റെ ജനമോ എന്നെ അറിയുന്നില്ല. ಅವರಿಗೆ ದೇವರು ಹೇಳ್ತಿದ್ದಾರೆ, ಆಕಾಶ ಮಂಡಲಕ್ಕೆ ಭೂಮಂಡಲಕ್ಕೆ ದೇವರು ಹೇಳ್ತಿದ್ದಾರೆ, ನನ್ನ ಜನಗಳು ನನ್ನನ್ನು ತಿಳಿಯಲಿಲ್ಲ. പരിശുദ്ധനെ അതിലേക്ക് കൊണ്ട് യേശയ്യാപ്രവചനം 1:2 വായിച്ചാട്ടോ. ಓದೋಣ. ಪರಿಶುದ್ಧಾತ್ಮನ ಆ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಅದರ 2ನೇ ವಾಕ್ಯದಿಂದ ಶಬ್ದವೆತ್ತಿ ಓದಿ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ഹല്ലേലൂയ. ദൈവത്തിനെ ആരെങ്കിലും ദ്രോഹിക്കുന്നവരുണ്ടോ? ದೇವರನ್ನ ದ್ರೋಹಿಸುವವರು ಯಾರು? ആരും ദൈവത്തെ ദ്രോഹിക്കത്തില്ല. ದೇವರಿಗೆ ಯಾರು ದ್ರೋಹ ಮಾಡಲ್ಲ. ഇല്ല ഇല്ല ഇല്ല. ಇಲ್ಲ ಯಾರು ದ್ರೋಹ ಇಲ್ಲ. എന്നാ പൗലോസ് പറയുന്നു, ಆದರೆ ಪೌಲ ಹೇಳ್ತಿದ್ದಾನೆ, പാപം എന്ന് പറയുന്നത്, ಪಾಪವೆಂಬುದು, പാപം പല തട്ടിലുണ്ട്. ಪಾಪವು ಅನೇಕ ವಿಧದಲ್ಲಿದೆ. എന്നാൽ ഏറ്റവും വലിയ പാപം ಅಂದ್ರೆ എന്താണെന്ന് ಬಹಳ ದೊಡ್ಡ ಪಾಪ ಯಾವ್ದಂತ ಗೊತ್ತು? ഏറ്റവും വലിയ പാപം ಬಹಳ എന്താണെന്ന് ದೊಡ್ಡ ಪಾಪ ಯಾವ್ದಂತ ಗೊತ್ತು? പിതാവായ ദൈവം ತಂದೆಯ ದೇವರು നമ്മൾ അത്രമാത്രം സ്നേഹിച്ചിട്ട് ನಮ್ಮನ್ನ ಅಷ್ಟಪಟ್ಟು ಪ್ರೀತಿಸಿ തന്റെ ഏകജാതന പുത്രനെ ತನ್ನ ಸ್ವಂತ ಮಗನನ್ನ നമുക്ക് വേണ്ടി അയച്ചു തന്നു. ನಮಗ ಕಳಿಸಿಕೊಟ್ಟು അവനിൽ വിശ്വസിക്കാത്തതാണ് ಅವನನ್ನ ನಂಬದೆ ಇರೋದಾಗಿದೆ ഏറ്റവും വലിയ പാപം. ಬಹಳ ದೊಡ್ಡ ಪಾಪ. ഏറ്റവും വലിയ പാപം. ಬಹಳ ದೊಡ್ಡ ಪಾಪ. ഏറ്റവും വലിയ പാപം. ಬಹಳ ದೊಡ್ಡ ಪಾಪ. ആകാശത്തെ ദൈവം വിളിക്കുന്നു. ಆಕಾಶದಿಂದ ದೇವರು ಕರೆತಿದ್ದಾರೆ. ഭൂമിയെ ദൈവം വിളിക്കുന്നു. ಆಕಾಶವನ್ನ ಭೂಮಿಯನ್ನ ದೇವರು ಕರೆತಿದ್ದಾರೆ. വിളിക്കുന്നു. ದೇವರು ಕರೆತಿದ್ದಾರೆ. വിളിക്കുന്നു. ದೇವರು ಕರೆತಿದ್ದಾರೆ. ജനമനെ അറിയുന്നില്ല. ಆದ್ರೆ ಆಕಾಶ ಮಂಡಲಕ್ಕೆ
ಭೂಮಂಡಲಕ್ಕೆ ಹೇಳ್ತಿದ್ದಾರೆ, ನನ್ನ ಜನಗಳು ನನ್ನ ಶಬ್ದವನ್ನು ಕೇಳ್ತಿಲ್ಲ. ದೇವರ ಮಕ್ಕಳೇ, ನಮ್ಮ ಬಿಸಿ ಮಧ್ಯದಲ್ಲಿ യേശുവിനെ അറിയുന്നുണ്ടോ? ನಾವು ಯೇಸುವನ್ನು ತಿಳಿತಿದ್ದೀವಿ. സുഖ സൗകര്യത്തിൽ ನಮ್ಮ ಸುಖ ಸೌಕರ್ಯದಲ್ಲಿ യേശുവിനെ അറിയുന്നുണ്ടോ? ನಾವು ಯೇಸುವನ್ನು ತಿಳಿತಿದ್ದೀವಿ. ടൈം നമ്മൾ വേസ്റ്റ് ആക്കുന്നു. ಎಷ್ಟು ಸಮಯ ನಾವು ವ್ಯರ್ಥ ಮಾಡ್ತಿದ್ದೇವೆ. സമയത്തൊക്കെ ಆ ಸಮಯದಲ್ಲೆಲ್ಲ ഭൂമിയെ വിളിക്കുന്നു. ದೇವರು ಭೂಮಿಯನ್ನು ಕರೆತಿದ್ದಾನೆ. നാളെ തന്റെ ഉടയവനെ ಎತ್ತು ತನ್ನ ಯಜಮಾನನನ್ನ അവൻ അറിയുന്നു. ಎತ್ತಿಗೆ ಯಜಮಾನ ಯಾರಂತ ಗೊತ್ತು. എന്റെ ജനം ಅವರು ನನ್ನ ಜನಗಳು അന്വേഷിക്കുന്നില്ല. ನನ್ನ ನೋಡುತ್ತಾ അവർ ಇದ್ದಾರೆ. പലതിന്റെ മുമ്പിൽ പോയിരിക്കുന്നു. ಅವರು ಅನೇಕ ವಿಷಯಗಳ ಮುಂದೆ ಕೂತ್ಕೊತಿದ್ದಾರೆ. പലതിന് ടൈം വേസ്റ്റ് ಅವರು ആക്കുന്നു. ಅನೇಕ ವಿಷಯಗಳಿಗೆ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ദൈവം തന്റെ സങ്കടം ಆದ್ರೆ ಈ ಸಂದರ್ಭದಲ್ಲಿ ದೇವರು ತನ್ನ ಸಂಕಟವನ್ನ ഭൂമിയോട് സംസാരിക്കുന്നു. ಭೂಮಿಯೊಂದಿಗೆ ಹಂಚಿಕೊಳ್ತಿದ್ದಾನೆ. ദൈവം സങ്കടപ്പെടുമോ? ದೇವರು ದುಃಖ ಪಡ್ತಾರೆ. ദൈവത്തിന് സങ്കടപ്പെടേണ്ട ആവശ്യമില്ല. ದೇವರು ದುಃಖ ಪಡ್ಬೇಕಾದ್ರೆ ಯಾವ ಅವಶ್ಯಕತೆ ಇಲ್ಲ. സങ്കടപ്പെടുന്ന ഒറ്റ കൂട്ടർക്ക് വേണ്ടിയാണ്. ದೇವರು ದುಃಖ ಪಡೋದು ಒಂದೇ ಒಂದು ಗುಂಪಿನವರಿಗಾಗಿ ಮಾತ್ರ, മക്കൾക്ക് വേണ്ടിയാണ്. ತನ್ನ ಮಕ್ಕಳಿಗಾಗಿ ಮಾತ್ರ, മക്കൾക്ക് വേണ്ടിയാണ്. ತನ್ನ ಮಕ್ಕಳಿಗಾಗಿ അതിനു ಮಾತ್ರ. വേണ്ടിയാണ് ಅದಕ್ಕೋಸ್ಕರವೇ യേശു തന്റെ സ്വന്തം ജീവനെ കൊടുത്തത്. ಯೇಸು ತನ್ನ ಸ್ವಂತ ಜೀವವನ್ನು ಸಹ ಕೊಟ್ಟಿದ್ದು. സ്വന്തം രക്തം ತನ್ನ ಸ್ವಂತ ರಕ್ತ തന്റെ പുത്രനിൽ നിന്ന് ತನ್ನ ಪುತ್ರನಿಂದ ശരീരത്തിന്റെ മൊത്തം ಶರೀರದಲ್ಲಿರುವ ಎಲ್ಲ ഒഴുകി 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 ಅರಿದು 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 തീരുന്നതുവരെ ಮುಗಿಯುವ ತನಕ പിതാവ് അടങ്ങിയിരിക്കുകയാണ്. ತಂದೆಯು ಸುಮ್ಮನಿದ್ದಾರೆ. പിതാവ് മിണ്ടാതിരിക്കുന്നു. ತಂದೆ ಮಾತಾಡ್ತಾ ಇಲ್ಲ. പിതാവ് മിണ്ടാതിരിക്കുന്നു. ತಂದೆಯು ಮಾತನಾಡ್ತಿಲ್ಲ. ಕಾರಣ അത്ര മാത്രം ಅಷ್ಟರ ಮಟ್ಟಿಗೆ അവൻ നമ്മളെ സ്നേഹിച്ചു. ಆತನು ನಮ್ಮನ್ನು അവൻ ಪ್ರೀತಿಸಿದ. നമ്മളെ സ്നേഹിച്ചു. ಆತನು ನಮ್ಮನ್ನು ಪ್ರೀತಿಸಿದ. യേശുവിന്റെ പുത്രനെ ನಂತರ ಈ ಮಗನನ್ನ 33 വയസ്സിൽ 33 ವಯಸ್ಸಿನ അവൻ മരിച്ചു ഉയർത്തെഴുന്നേറ്റു. ಅವನು ಸತ್ತು ಪುನರುತ್ಥಾನನಾದನು. ഉയർത്തെഴുന്നേറ്റിട്ട് ಪುನರುತ್ಥಾನನಾಗಿ പിതാവ് നോക്കുകയാ. ತಂದೆ ನೋಡ್ತಿದ್ದಾನೆ. പിതാവ് നോക്കുകയാ. ತಂದೆ ನೋಡ್ತಿದ್ದಾನೆ. പിതാവ് ഞാൻ അന്വേഷിക്കുന്നുണ്ടോ? ತಂದೆ ಅಲ್ಲಿ ತಂದೆಯನ್ನು ಹುಡುಕುವವರು ಈಗ ಯಾರಿದ್ದಾರೆ? യേശുവിന്റെ അടുക്കൽ ഇരിക്കുന്നുണ്ടോ? ಯೇಸುವಿನ ಬಳಿಯಲ್ಲಿ ಈಗ ಅವರು ಕೂತಿದ್ದಾರೆ. പരിശുദ്ധ ഉണ്ടോ? ಪರಿಶುದ್ಧಾತ್ಮ ಅವರ ಮೇಲೆ ಇದ್ದಾರೆ. അവർ സത്യം അറിയുന്നുണ്ടോ? ಅವರಿಗೆ ಸತ್ಯವನ್ನು ತಿಳಿತಿದ್ದಾರೆ. ഇല്ല ಇಲ್ಲ ಇಲ್ಲ. അവരവരുടെ കാര്യത്തിലേക്ക് ഓടുന്നു. ಅವರವರ ಕಾರ್ಯಗಳಿಗಾಗಿ ಓಡ್ತಿದ್ದಾರೆ. അവരവരുടെ വഴികളിൽ ഓടുന്നു. ಅವರವರ ಮಾರ್ಗಗಳಲ್ಲಿ ಅವರು ಓಡ್ತಿದ್ದಾರೆ. അവരവരുടെ ബുദ്ധികളിൽ ഓടുന്നു. ಅವರವರ ಬುದ್ಧಿಯಲ್ಲಿ ಅವರು ಓಡ್ತಿದ್ದಾರೆ. അവരവരെ ഈ ലോകത്തിലെ പല പിശാച് കണിക്കുന്ന നന്മയിലേക്ക് ഓടുന്നു. ಅವರವರು ಈ ಲೋಕದಲ್ಲಿ ಸೈತಾನನ್ನು ತೋರಿಸುವ ಆಫರ್ಗಳ ಹಿಂದೆ, ಆಶೀರ್ವಾದದ ಹಿಂದೆ ಓಡ್ತಿದ್ದಾರೆ. ദൈവത്തിന് ദുഃഖമായി. ದೇವರಿಗೆ ದುಃಖವಾಯಿತು. ഭൂമിയെ വിളിച്ചു. ಆ ದೇವರು ಭೂಮಿಯನ್ನು ಕರೆದರು. സങ്കടം പറയുകയാണ്. ತನ್ನ ಸಂಕಟವನ್ನು ಭೂಮಿ ಜೊತೆ ಹಂಚಿಕೊಳ್ತಿದ್ದಾರೆ. നാളെ തന്റെ ഉടയവനെ അറിയുന്നു. ಎತ್ತು ತನ್ನ ಯಜಮಾನನೇ ಯಾರಂತ ಗೊತ್ತು. എന്റെ ജനം, ಆದ್ರೆ ನನ್ನ ಜನ, എന്റെ മകന്റെ രക്തം കൊടുത്തു വാങ്ങി എന്റെ ജനം, ನನ್ನ ಮಗನ ರಕ್ಷಣೆಯನ್ನು ಕೊಟ್ಟು ಕೊಂಡುಕೊಂಡಂತ ನನ್ನ ಜನ, അവരെന്നെ അറിയുന്നില്ല. ಅವರು ನನ್ನನ್ನು ತಿಳಿತಿಲ್ಲ. അവന്റെ അടുക്കൽ വരുന്നില്ല. ಅವರು ನನ್ನ ಬಳಿ ಬರ್ತಾ ಇಲ್ಲ. അവരെ ബഹുമാനിക്കുന്നില്ല. ಅವರು ನನ್ನನ್ನು ಗೌರವಿಸ್ತಾ ಇಲ್ಲ. അവന്റെ അടുക്കലില്ല. ಅವರು ನನ್ನ ಬಳಿಯಲ್ಲಿಲ್ಲ. ഹല്ലേലൂയ. ഹല്ലേലൂയ. യേശുവിന്റെ നാമത്തിൽ ചൂടാമാന ഹൗഡമാ രഹസ്യ അലകൽക്കമന എൻ ദൈവമേ നിന്നിഷ്ടം ചെയ്യുവാൻ വന്നിടുന്നേ എന്റെ ഇഷ്ടം ഒന്നും വേണ്ട പ്രിയനേ, അങ്ങേ ഇഷ്ടം എന്നിൽ പൂർണ്ണമാക്കണേ. എന്റെ ഇഷ്ടം ഒന്നും വേണ്ട പ്രിയനെ, അങ്ങേ ഇഷ്ടം എന്നിൽ പൂർണ്ണമാക്കണേ. എന്റെ ഇഷ്ടം ഒന്നും വേണ്ട പ്രിയനെ, അങ്ങേ ഇഷ്ടം എന്നിൽ പൂർണ്ണമാക്കണേ. പിതാവ് കാണുന്നത് ತಂದೆ ನೋಡ್ತಾ ಇರುವಂತದ್ದು യേശു ആദ്യ സാധനം, ಯೇಸು ಚೊಚ್ಚಲ ಮಗನು. അത് കഴിഞ്ഞിട്ട് ಅದು ಕಳೆದ ನಂತರ ഉള്ളവരാണ് നമ്മളൊക്കെ. ಅದ ನಂತರ ಇರುವವರಾಗಿದ್ದೇವೆ ನಾವೆಲ್ಲ. യേശു ഇവിടെ ഭൂമിയിലായിരുന്നപ്പോ ಯೇಸು ಈ ಭೂಮಿಯಲ್ಲಿ ಇರುವಾಗ യേശു ഇങ്ങനെ പറഞ്ഞു, ಯೇಸು ಈ ರೀತಿಯಲ್ಲಿ ಹೇಳಿದ, ഞാൻ എന്റെ പിതാവ് ഇരിക്കുന്നിടത്ത് ഇരിക്കേണ്ടതല്ലേ? ನಾನು ನನ್ನ ತಂದೆಯ ಬಳಿಯಲ್ಲಿ ಇರಬೇಕಲ್ಲ, നമ്മൾ എവിടെ ഇരിക്കേണ്ടതാ?
ನಾವೆಲ್ಲಿ ಕೂತ್ಕೊಳ್ಬೇಕು? യേശുവിന്റെ അരികിലിരിക്കേണ്ടവരല്ലേ? ನಾವು ಯೇಸುವಿನ ಬಳಿಯಲ್ಲಿ ಕೂರ್ಬೇಕಾದವರಲ್ವಾ? നമ്മളതിൽ വിശ്വസ്തരാണോ? ನಾವು ಅದನ್ನು ನಂಬಿಗಸ್ತರಾಗಿದ್ದೇವ? എത്ര സമയം നമ്മൾ ആവശ്യമില്ല? ಎಷ್ಟು ಸಮಯವನ್ನ ನಾವು ಅವಶ್ಯಕತೆ ಇಲ್ಲ. നമ്മൾ ഓടുന്നത് ನಾವ್ ಎಲ್ಲಿಗೆ ಓಡ್ತಾ ಇದೀವಿ? ഈ തിരക്ക്. ಯಾಕೆ ಬಿಸಿ? ഹല്ലേലൂയ. കഴിഞ്ഞ പ്രാവശ്യം വയനാട് സംഭവത്തിൽ ആർക്കെങ്കിലും എന്തെങ്കിലും കൊണ്ടുപോകാൻ പറ്റും? ಕಳೆದ ಬಾರಿ ವಾಯನಾಡಿನಲ್ಲಿ ನಡೆದಂತ ಘಟನೆಯಲ್ಲಿ ಸತ್ತಂತ ಜನಗಳಿಗೆ ಏನಾದ್ರೂ ತಕೊಂಡೋಗ್ಲಿಕ್ಕೆ ಆಯ್ತಾ ಇಲ್ಲಿಂದ? എന്റെ ഇഷ്ടം ഒന്നും വേണ്ട പ്രിയനേ, അങ്ങേ ഇഷ്ടം എന്നിൽ പൂർണ്ണമാക്കണേ. എന്റെ ഇഷ്ടം ഒന്നും വേണ്ട പ്രിയനേ, അങ്ങേ ഇഷ്ടം എന്നിൽ പൂർണ്ണമാക്കണേ. ഹല്ലേലൂയ. ഹല്ലേലൂയ. യഥാർത്ഥ ഒരു ആത്മീയ ചൈതന്യം ಯಥಾರ್ಥವಾದ ಒಂದು ಆತ್ಮಿಕ ಚೈತನ್ಯ ദൈവത്തിന്റെ ഇഷ്ടം ചെയ്യുന്നതാണ്. ದೇವರ ಇಷ್ಟವನ್ನ ಮಾಡೋದ್ರಲ್ಲ. ദൈവത്തിന്റെ ഇഷ്ടമാണ് പരിശുദ്ധാത്മാവ് നമ്മളിവിടെ ചെയ്യുന്നത്. ದೇವರ ಇಷ್ಟವನ್ನಾಗಿದೆ ಪವಿತ್ರಾತ್ಮನು ನಮ್ಮ ಮೂಲಕ ಮಾಡಿಸ್ತಾ ಇರುವುದು. പരിശുദ്ധാത്മാവിലൂടെ അല്ലാതെ ಪರಿಶುದ್ಧಾತ್ಮನಿಂದ ಅಲ್ಲದೆ ഒരിക്കലും നമുക്ക് ദൈവ ഇഷ്ടം ചെയ്യാൻ കഴിയും. ಎಂದಿಗೂ ನಾವು ದೇವರ ಇಷ್ಟವನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ. പരിശുദ്ധാത്മാവിലൂടെ അല്ലാതെ ಪರಿಶುದ್ಧಾತ್ಮನಿಂದ ಅಲ್ಲದೆ ഒരിക്കലും നമുക്ക് ഈ വചനം മനസ്സിലാക്കത്തില്ല. ಎಂದಿಗೂ ವಾಕ್ಯ ನಮಗೆ ಅರ್ಥ ಆಗುವುದಿಲ್ಲ. കാരണം അത് യേശു ആയതുകൊണ്ട്. ಯಾಕಂದ್ರೆ ವಾಕ್ಯವು ಯೇಸು ಆಗಿರೋದ್ರಿಂದ. പരിശുദ്ധാത്മാവിലൂടെ അല്ലാതെ ಪರಿಶುದ್ಧಾತ್ಮನಿಂದ ಅಲ್ಲದೆ ആർക്കും ഒരുങ്ങാൻ കഴിയത്തില്ല. ಯಾರಿಗೂ ಸಿದ್ಧವಾಗ್ಲಿಕ್ಕಾಗಲ್ಲ. പരിശുദ്ധാത്മാവിലൂടെ അല്ലാതെ ಪರಿಶುದ್ಧಾತ್ಮನಿಂದ ಅಲ್ಲದೆ യേശു മധ്യാസ്ഥ വരുമ്പോൾ പോകാൻ കഴിയത്തില്ല. ಯೇಸು ಮಧ್ಯಾಕಾಶದಲ್ಲಿ ಬರುವಾಗ ಹೋಗ್ಲಿಕ್ಕೆ ಆಗೋದಿಲ್ಲ. പരിശുദ്ധാത്മാവിലൂടെ അല്ലാതെ ಪರಿಶುದ್ಧಾತ್ಮನಿಂದ ಅಲ್ಲದೆ പോകാൻ കഴിയത്തില്ല. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. അതാ യേശു പറഞ്ഞത്. ಅದಾಗಿದೆ ಯೇಸು ಹೇಳಿದ್ದು. ഞാൻ ചെയ്യേണ്ടത് കഴിഞ്ഞു, ನಾನು ಮಾಡಬೇಕಾದದನ್ನು ಮಾಡಿದ್ದೇನೆ, സകലവും നിവൃത്തിയായി, ಎಲ್ಲವೂ ತೀರಿತು. ഇനി അയക്കുന്നത് പരിശുദ്ധാത്മാവിനെ. ಇನ್ನು ನಿಮಗಾಗಿ ಕಳಿಸುವಂತದ್ದು ಪರಿಶುದ್ಧಾತ್ಮನಾಗಿದೆ. പരിശുദ്ധാത്മാവാണ് ചില കാര്യങ്ങൾ ಇನ್ನು ചെയ്യുന്നത്. ಪರಿಶುದ್ಧಾತ್ಮನಾಗಿದ್ದಾನೆ ಕೆಲವು ಕಾರ್ಯಗಳನ್ನು ಮಾಡುವಂತದ್ದು. ഹല്ലേലൂയ. ഇത് പലർക്കും മനസ്സിലാക്കുന്നില്ല. ಇದು ಅನೇಕರಿಗೆ ಅರ್ಥವಾಗ್ತಿಲ್ಲ. ഇത് മനസ്സിലാക്കത്തില്ല. ಅನೇಕರಿಗೆ ಅದು ಅರ್ಥವಾಗ್ತಿಲ್ಲ. പരിശുദ്ധം നിങ്ങളുടെ മേൽ വരുമ്പോൾ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ മൊത്തം ചേഞ്ച് ആവും. ನೀವು ಪರಿಪೂರ್ಣವಾಗಿ ಬದಲಾಗುತ್ತೀರಿ. പരിശുദ്ധം നിങ്ങളുടെ മേൽ വരുമ്പോൾ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ നിങ്ങൾ ആരാണെന്ന് നിങ്ങൾക്ക് മനസ്സിലാവും. ನೀವು ಯಾರೆಂಬುದಾಗಿ ನಿಮಗೆ ಅರ್ಥವಾಗುತ್ತದೆ. പരിശുദ്ധം നിങ്ങളുടെ മേൽ വരുമ്പോൾ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ദൈവം എന്താ നിങ്ങളെ കുറിച്ച് ആഗ്രഹിക്കുന്നത്? ದೇವರು ನಿಮ್ಮ ಕುರಿತಾಗಿ ಏನು ಆಸೆ ಪಡ್ತಿದ್ದಾರೆ ಎಂಬುದಾಗಿ ನಿಮಗೆ ಅರ್ಥವಾಗುತ್ತದೆ. ചെയ്യണമെങ്കിൽ ಕರ್ತನ ಇಷ್ಟವನ್ನು ಮಾಡಬೇಕಾದ್ರೆ നമുക്ക് പരിശുദ്ധാത്മ വേണം. ನಮಗೆ ಪವಿತ್ರಾತ್ಮ ಬೇಕು. ഹല്ലേലൂയ. അങ്ങനെ സൃഷ്ടികൾ മുഴുവൻ സൃഷ്ടിയും ಹೀಗೆ ಎಲ್ಲಾ ಸೃಷ್ಟಿಗಳು നമ്മുടെ തേജസ് ആഗ്രഹിക്കുന്നു. ನಮ್ಮ ಮಹಿಮೆಗಾಗಿ ಆಸೆ നമ്മുടെ ഈ ಪಡ್ತಾರೆ. സ്വഭാവമല്ല അവർ ആഗ്രഹിക്കുന്നത്. ನಮ್ಮ ಇವತ್ತಿನ ಈ ಸ್ವಭಾವವನ್ನಲ್ಲ ಈ ಸೃಷ್ಟಿಗಳು ಆಸೆ ಪಡ್ತಿರೋ. നമ്മുടെ ഈ ജീവിതമല്ല സൃഷ്ടികൾ ആഗ്രഹിക്കുന്നത്. ನಮ್ಮ ಈ ಜೀವಿತವನ್ನಲ್ಲ ಈ ಸೃಷ್ಟಿಗಳು ಕಾಯ್ತಾ ಇರೋದು. നമ്മൾ അറിയാൻ പോകുന്ന തേജസ്, ನಾವು ಹೊಂದಿಕೊಳ್ಳಿಕ್ಕೆ ಹೋಗ್ತಿರುವ ಮಹಿಮೆ, തേജസ്സിന് ശേഷം ಆ ಮಹಿಮೆಯ ನಂತರ ഹല്ലേലൂയ ಆಮೇಲೆ 1000 ആണ്ട് വാഴ്ച, 1000 ವರ್ಷಗಳ ಆಳ್ವಿಕೆ. 1000 ആണ്ട് വാഴ്ചയിൽ 1000 ವರ್ಷಗಳ ಆಳ್ವಿಕೆ. സൃഷ്ടിക്ക് എന്ത് സന്തോഷമായിരിക്കുന്നത്. ಈ ಸೃಷ್ಟಿಗಳಿಗೆಲ್ಲ ಎಷ್ಟು ಸಂತೋಷ ಇರುತ್ತೆ ಗೊತ್ತಾ? ഇതൊക്കെ അവിടെ ഉണ്ടാകും. ಇದೆಲ್ಲ ಅಲ್ಲಿ ಇರುತ್ತೆ. പുതിയ ആകാശത്തിലും പുതിയ ഭൂമിയിലും ಹೊಸ ಆಕಾಶದಲ್ಲಿ ಹೊಸ ಭೂಮಿಯಲ್ಲಿ ഹല്ലേലൂയ ജീവജാല ജന്തുക്കളൊക്കെ ഉണ്ടാവും. ಜೀವ ಜಲಚರಗಳೆಲ್ಲ ಇರ್ತವೆ. ഹല്ലേലൂയ ആമേൻ. ആ ഒരു ഭരണം അത് ആഗ്രഹിക്കുന്നു. ಆ ಒಂದು ಆಳ್ವಿಕೆಯನ್ನ ಆ ಹೊಸ ಆಕಾಶ ಹೊಸ ಭೂಮಿ ಆಸೆ ಪಡ್ತಾ ಇದೆ. അവിടെ സൃഷ്ടിക്ക് വേദനപ്പെടുന്ന യാതൊന്നും ഭൂമിയിൽ നടക്കത്തില്ല. ಅಲ್ಲಿ ಸೃಷ್ಟಿಗಳಿಗೆ ನೋವುಂಟಾಗುವಂತ ಯಾವ ಸಂಗತಿಯೂ ನಡೆಯಲ್ಲ. അതാ സൃഷ്ടി ಅದಕ್ಕೆ ಆಗಿದೆ ಸೃಷ್ಟಿ. മക്കളുടെ തേജസ്സിന് കാത്തിരിക്കുന്നത്. ಅದಕ್ಕೆ ಆಗಿದೆ ಎಲ್ಲಾ ಸೃಷ್ಟಿಗಳು, ಜಗತ್ತೆಲ್ಲ ದೇವರ ಮಕ್ಕಳ ಮಹಿಮೆಗಾಗಿ ಕಾಯ್ತಾ ಇದೆ. നമ്മളോട് സംസാരിക്കാൻ നമുക്ക് അറിയത്തില്ല. ನಮ್ಮೊಂದಿಗೆ ಅವುಗಳು ಮಾತಾಡ್ತಾ ಇವೆ, ಆದ್ರೆ ನಮ್ಗೆ ಗೊತ್ತಿಲ್ಲ. ഒരു ഭൂമിയിൽ നിന്നിട്ട് ಒಂದು ಭೂಮಿಯಲ್ಲಿ ನಿಂತು പാപം ചെയ്യുമ്പോൾ ಪಾಪ ಮಾಡುವಾಗ ഭൂമി ചിലപ്പോൾ സംശയം അരിതയില്ല. ಆ ಭೂಮಿ ಕೆಲವೊಮ್ಮೆ ಮಾತಾಡುತ್ತೆ ಬೇಡ ಎಂಬುದಾಗಿ. നിനക്കത് മനസ്സിലാകത്തില്ല. ನಿನಗದು ಅರ್ಥ ಆಗಲ್ಲ. ചിലപ്പോൾ ഒരു മരത്തിന്റെ ചുവട്ടിൽ ಕೆಲವೊಮ್ಮೆ ನೀನೊಂದು ಮರದ ಅಡಿಯಲ್ಲಿ ആ മരത്തിനോട് പറയും അരുത്. ಹಾಲಲ್ಲಿ ಹೋಗಿ ತಪ್ಪು ಮಾಡುವಾಗ ಆ ಮರ ನಿನಗೆ ಹೇಳ್ಬೋದು ಬೇಡ. ഒരു വീട്ടിൽ ಹಾಲೆ ಒಂದು ಮನೆಯಲ್ಲಿ ആ വീട് ചിലപ്പോൾ പറയും അരുത്. ಆ ಮನೆ ಕೆಲವೊಮ್ಮೆ ನಿನಗೆ ಹೇಳ್ಬೋದು ಬೇಡ. കാരണം ഉത്തരം വരെ സംസാരിക്കുന്ന വചനം പറയുന്നു. ಯಾಕಂದ್ರೆ ತೊಲೆಗಳು ಕೂಡ ಅವನ ಬಳಿಯಲ್ಲಿ ಮಾತನಾಡ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ഹല്ലേലൂയ. ಹಲ್ಲೆಲೂಯ. നമുക്കത് അറിയത്തില്ല. ಯಾಕಂದ್ರೆ ಅವುಗಳು ನಮ್ಗೆ ಗೊತ್ತಿಲ್ಲ. അറിയണമെങ്കിൽ പരിശുദ്ധാത്മാവിന്റെ ശക്തി ನಮಗೆ ಗೊತ್ತಾಗಬೇಕಂದ್ರೆ ಪರಿಶುದ್ಧಾತ್ಮನ ಶಕ್ತಿ ನಮಗೆ ಬೇಕು. ദൈവത്തിനറിയാം ഇത് പറയുന്നത്. ಯಾಕಂದ್ರೆ ಇದು ದೇವರಿಗೆ ಗೊತ್ತು. ಇದು ಹೇಳುವಂತ ಭೂಮಿಯು ಸೃಷ್ಟಿಗಳು ಹೇಳ್ತಾ ಇರುವಂತ ಮಾತುಗಳೆಲ್ಲ ದೇವರಿಗೆ ಗೊತ್ತು. ദൈവം ഭൂമിയെ വിളിച്ച് ചോദിക്കും. ಅದಕ್ಕೇನೆ ದೇವರು ಭೂಮಿ ಕೇಳ್ತಾರೆ, അവിടെ എന്താ സംഭവിച്ചത്? ಅಲ್ಲಿ ಏನ್ ನಡೀತು? സോദോം ഗോമോര എന്താ സംഭവിച്ചത്? ಸೊದೋಮ್ ಗೋಮರದಲ್ಲಿ ಏನ್ ಸಂಭವಿಸಿತು? ഭൂമി പറയും. ಭೂಮಿ ಹೇಳುತ್ತೆ പാപം പാപം പാപം. ಪಾಪವು ಪಾಪ ಪಾಪ ಪಾಪ. ദൈവം ചോദിച്ചു ഭൂമിയോട്. ದೇವರು ಭೂಮಿ ಹತ್ರ ಕೇಳಿದ್ರು, ആരാണത്? ಯಾರು ಮಾಡಿದ್ದು? ഭൂമി പറഞ്ഞു കൊടുത്തു. ಭೂಮಿ ಹೇಳಿಕೊಟ್ಟಿತು. ദൈവത്തിന്റെ ന്യായവിധിയുടെ കരം. ಆಗ ದೇವರ ನ್ಯಾಯ ತೀರ್ಪಿನ ಖಾರ ಸೊದೋಮ್ ಗೋಮರದಲ್ಲಿ ಇಳಿದು ಬಂತು.
ഹല്ലേലൂയ. 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 കേൾക്കുന്ന ഈ ലോകം വല്ലാത്തൊരു തലത്തിലേക്ക് ನನ್ನ പോയിക്കൊണ്ടിരിക്കുന്നു. ಶಬ್ದ ಕೇಳುವ ದೇವರ ಮಕ್ಕಳೇ, ಲೋಕವು ಹೀನ ಸ್ಥಿತಿಗೆ ಹೋಗುತ್ತಾ ಇದೆ. നീ അതിനകത്ത് പെടരുത്. ನೀನ್ ಅದರಲ್ಲಿ ಸಿಲುಕಿಕೊಳ್ಳಬಾರದು. ನೀನ್ ಅದರಲ್ಲಿ ಇರಬಾರದು. നീ അതിന് മാറിക്കോ. ನೀನ್ ಅದರಿಂದ ಬೇರ್ಪಡು. ഭൂമിയിൽ എന്തൊക്കെ സംഭവിക്കാൻ പോകുന്നു? ಭೂಮಿಯಲ್ಲಿ ಏನೆಲ್ಲೋ ಸಂಭವಿಸಲಿಕ್ಕೆ ಹೋಗುತ್ತಾ ಇದೆ. ഹല്ലേലൂയ. ഹല്ലേലൂയ. ദൈവത്തിന്റെ ന്യായവിധിയുടെ കരം. ದೇವರ ನ್ಯಾಯ ತೀರ್ಪಿನ ಕಾಲ കാര്യങ്ങളൊക്കെ ഭൂമിയിൽ സംഭവിച്ചുകൊണ്ടിരിക്കുന്നു. ಹಲ್ಲೆಲೂಯ. ಅದೆಲ್ಲವೂ ಅಲ್ಲಲ್ಲಿ ಭೂಮಿಯಲ್ಲಿ ಸಂಭವಿಸ್ತಾ ಇದೆ. ഭൂമിയുടെ അതിന്റെ ഇഷ്ടത്തിന് നീ പോകരുത്. ಭೂಮಿಯ ಇಷ್ಟದಲ್ಲಿ ಭೂಮಿಯಲ್ಲಿ ನೀನಿರುವಾಗ ಅದರ ಇಷ್ಟಕ್ಕೆ ತಕ್ಕಂತೆ ನೀನು ಹೋಗಬಾರದು. ഹല്ലേലൂയ. ಆಮೆನ್. ഭൂമി നിന്നെ കുറിച്ച് നല്ല സാക്ഷ്യം പറയട്ടെ. ಈ ಭೂಮಿಯು ನಿನ್ನ ಕುರಿತಾಗಿ ಒಂದು ಒಳ್ಳೆ ಸಾಕ್ಷಿ ಹೇಳಲಿ. ആരും കാണുന്നില്ല അല്ലേ? ಯಾರು ಕಾಣ್ತಾ ಇಲ್ಲ. ആരും കാണാൻ അവിടെ ഇല്ല അല്ലേ? ಯಾರು ನಿನ್ನ ನೋಡ್ಲಿಕ್ಕೆ ಅಲ್ಲಿ ಇಲ್ಲ. നിന്നെ കാണുന്ന ഒരു ഭൂമിയുണ്ട്. ಆದ್ರೆ ನಿನ್ನ ಕಾಣ್ತಾ ಇರುವ ಭೂಮಿ ಇದೆ. നീ ആയിരിക്കുന്ന സ്ഥലം കാണുന്നുണ്ട്. ನೀನ್ ನಿಂತಿರುವ ನೆಲವು ನಿನ್ನನ್ನು ಕಾಣ್ತಾ ಇದೆ. കല്ല് ദൈവത്തോട് സംസാരിക്കും. ಕಲ್ಲುಗಳು ಕೂಡ ದೇವರ ಹತ್ರ ಮಾತಾಡುತ್ತೆ. കല്ല് ദൈവത്തോട് സംസാരിക്കും. ಕಲ್ಲುಗಳು ದೇವರ ಹತ್ರ ಮಾತಾಡುತ್ತೆ. ಕಾರಣ നിങ്ങൾ മിണ്ടാതിരുന്നാൽ ನೀವು ಸುಮ್ಮನಿದ್ರೆ കല്ലുകൾ ഇവിടെ കിടന്ന് ആർക്കും. ಕಲ್ಲುಗಳು ಆರ್ಭಟಿಸ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ദൈവത്തോട് സംസാരിക്കും. ಕಲ್ಲುಗಳು ಕೂಡ ದೇವರ ಹತ್ರ ಮಾತನಾಡುತ್ತವೆ. കല്ലുകൾ അതിന്റെ ജോലി ഭംഗിയായിട്ട് ചെയ്യുന്നു. ಕಲ್ಲುಗಳು ಅದರ ಕೆಲಸವನ್ನ ಸುಂದರವಾಗಿ ಮಾಡ್ತಾ ಇವೆ. ഭൂമി അതിന്റെ ജോലി ഭംഗിയായിട്ട് ചെയ്യുന്നു. ಭೂಮಿ ಅದರ ಕೆಲಸವನ್ನ ಸುಂದರವಾಗಿ ಮಾಡ್ತಿದೆ. ദൈവത്തോട് പറയുന്നു. ಆ ದೇವರ ಹತ್ರ ಹೇಳ್ತಿದೆ. എന്നാൽ മനുഷ്യനോ ಆದ್ರೆ ಮನುಷ್ಯನು ഹല്ലേലൂയ. ഹല്ലേലൂയ. ഏറ്റവും കൂടുതൽ അറിവ് വന്നത്, ಬಹಳ ಹೆಚ್ಚು ತಿಳುವಳಿಕೆ ಬಂದಿದ್ದು, ബുദ്ധി വന്നത്, ಬಹಳ ಹೆಚ್ಚು ಬುದ್ಧಿ ಬಂದಿದೆ, ഏറ്റവും കൂടുതൽ പഠനം വന്നത് ಬಹಳ ಹೆಚ್ಚು ಅಧ್ಯಯನ ಕಲಿಕೆಗಳು മനുഷ്യനാണ്. ಮನುಷ್ಯನಿಗಾಗಿದೆ. എന്നാൽ ഏറ്റവും കൂടുതൽ അറിവ് വന്നവരാണ് ಆದ್ರೆ ಬಹಳ ಹೆಚ್ಚು ತಿಳುವಳಿಕೆ ಬಂದವರಾಗಿದ್ದಾರೆ ദൈവത്തോട് അടുക്കാത്തത്. ದೇವರ ಬಳಿ ಬರದೇ ಇರೋದು. ദൈവത്തോട് അടുക്കാത്തത്. ದೇವರ ಬಳಿ ಬರದೇ ಇರೋದು. ദൈവത്തോട് അടുക്കാത്തത്. ದೇವರ ಬಳಿ ಬರದೇ ಇರೋದು. പാറയ്ക്ക് എത്ര അറിവുണ്ട്? ಆದ್ರೆ ಬಂಡೆಗೆ ಎಷ್ಟು ತಿಳುವಳಿಕೆ ಇದೆ? ഈ ഭൂമിക്ക് എത്ര ಈ അറിവുണ്ട്? ಭೂಮಿಗೆ ಏನ್ ತಿಳುವಳಿಕೆ ಇದೆ? വൃക്ഷങ്ങൾക്ക് എത്ര അറിവുണ്ട്? ಮರಗಳಿಗೆ ಎಷ್ಟು ತಿಳುವಳಿಕೆ ಇದೆ? അതിന് ആ വലിയ അറിവൊന്നും ഇല്ലെങ്കിൽ ಅದಕ್ಕೆ ದೊಡ್ಡ ತಿಳುವಳಿಕೆ ಏನು ಇಲ್ಲ ಅಂದ್ರು അതിൻ്റെതായ അറിവുണ്ട്. ಅದಕ್ಕೆ ಅದರದ್ದೇ ಆದ ಒಳ್ಳೆ ತಿಳುವಳಿಕೆ അത് ಇದೆ. ദൈവത്തോട് സംസാരിക്കും. ಅದು ದೇವರ ಹತ್ರ ಮಾತನಾಡುತ್ತಾ ಇದೆ. അത് ദൈവത്തെ സ്തുതിക്കുന്നു. ಅದು ದೇವರನ್ನು ಸ್ತುತಿಸ್ತಾ ಇದೆ. 48-ാം സങ്കീർത്തനം, 48ನೇ ಕೀರ್ತನೆ, 148-ാം സങ്കീർത്തനം. 148ನೇ ಕೀರ್ತನೆ. ജീവനുള്ളതൊക്കെ ദൈവത്തെ സ്തുതിക്കുന്നു. ಜೀವ ಇರುವವುಗಳೆಲ್ಲವೂ ದೇವರನ್ನ ಸ್ತುತಿಸಲಿ. വൃക്ഷങ്ങൾ ദൈവത്തെ സ്തുതിക്കുന്നു. ಮರಗಳು ದೇವರನ್ನ ಸ್ತುತಿಸಲಿ. സകല ജന്തുക്കൾ ദൈവത്തെ ಎಲ್ಲ സ്തുതിക്കുന്നു. ಜೀವ ಜಂತುಗಳು ದೇವರನ್ನ ಸ್ತುತಿಸಲಿ. സകല മലകളും ദൈവത്തെ ಎಲ್ಲ സ്തുതിക്കുന്നു. ಬೆಟ್ಟ ಗುಡ್ಡಗಳು ದೇವರನ್ನ ಸ್ತುತಿಸಲಿ. ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ. മനുഷ്യൻ ദൈവത്തെ സ്തുതിക്കുന്നില്ല. ಮನುಷ್ಯನ್ ದೇವರನ್ನ ಸ್ತುತಿಸ್ತಾ ಇಲ್ವಾ? അത്രയും വലിയൊരു വെളിപ്പാട് നമുക്ക് നൽകാൻ പോകുന്നു. ಅಷ್ಟು ದೊಡ್ಡ ಪ್ರಕಟಣೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ഈ മരത്തിനല്ല, ಈ ಸ್ತುತಿಸುವ ಈ ಮರಕ್ಕಲ್ಲ, ഈ പാറയല്ല, ಈ ಬಂಡೆಗಲ್ಲ, ഈ ഭൂമിക്കല്ല ധൈര്യം. ഈ ഭൂമിക്കല്ല ധൈര്യം. ಈ ಭೂಮಿಗೆಲ್ಲ ದೇವರು ಮಹಿಮೆ ಕೊಟ್ಟಿದ್ದು. എന്തിനാണ് അത് സ്തുതിക്കുന്നത്? ಮತ್ತ್ಯಾಕೆ ಅವು ಸ್ತುತಿಸ್ತಾ ಇವೆ? അവൻ ദൈവത്തെ ഓർത്തിട്ട്, ಅವು ದೇವರನ್ನ ನೆನೆಸಿ ಸ್ತುತಿಸ್ತಾ ಇವೆ. ಅವು ದೇವರನ್ನ ನೆನೆಸಿ. ഇവർ തേജസ് ധരിച്ചോ, ಆದ್ರೆ ಇವರು ಮಹಿಮೆಯನ್ನು ಹೊಂದ್ಕೊಂಡು പുതിയ ആകാശത്തിലെ പുതിയ ഭൂമിയിൽ ಹೊಸ ಆಕಾಶದಲ್ಲಿ ಹೊಸ ಭೂಮಿಯಲ್ಲಿ അവന് നിൽക്കുമ്പോൾ, ಅವರು ನಿಲ್ಲುವಾಗ, ದೇವಪುತ್ರರು ನಿಲ್ಲುವಾಗ, ഈ സൃഷ്ടിയായി ಈ അങ്ങ് ಸೃಷ್ಟಿಯಾಗಿರುವ ನಮಗೆ അവിടെ ഒരു പാപം ಅಲ್ಲಿ ഉണ്ടാകത്തില്ല ಯಾವ ಪಾಪನೂ ಇಲ್ಲ ಎಂಬುದಾಗಿ ನೆನೆಸಿ ಅವು ಸ್ತುತಿಸ್ತವೆ. എന്ന് നമ്മൾ എത്ര അധികം സ്തുതിക്കണം. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಸ್ತುತಿಸಬೇಕು? എന്തിന്? ಯಾಕೆ? നമ്മിൽ വെളിപ്പെടുവാനുള്ള തേജസ് ಯಾಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ನೆನೆಸಿ ನಾವೆಷ್ಟರ ಮಟ್ಟಿಗೆ ಸ್ತುತಿಸಬೇಕು? ഹല്ലേലൂയ. ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಸಂತೋಷದಿಂದ ದೇವರಿಗೆ ಸ್ತೋತ್ರ ಮಾಡೋಣ. വിഷയം എന്താണ്? ಹಾಗಾದ್ರೆ ನಮ್ಮ ವಿಷಯ ಏನು? എനിക്ക് കർത്താവ് ഇത് തന്ന വിഷയം ನನಗೆ ದೇವರು ಇದರಲ್ಲಿ ಕೊಟ್ಟ ವಿಷಯ കാത്തിരിക്കുക എന്നുള്ളതാണ്. ಕಾಯಬೇಕು ಎಂಬುದಾಗಿ. എന്തിനാണ്? ಸೃಷ್ಟಿ ദൈവപുത്രന്മാരുടെ ದೇವಪುತ್ರರ തേജസ്സാകുന്നതിന് ಮಹಿಮೆಗಾಗಿ കാത്തിരിക്കുന്നത് പോലെ ಕಾಯ್ದಿದೆ. കാത്തിരിക്കുക എന്നുള്ള വിഷയം എന്റെ അകത്ത് കർത്താവ് തന്നത്. ಕಾಯ್ದಿರುವಿಕೆ ಎಂಬ ವಿಷಯವಾಗಿದೆ ಕರ್ತನ ಒಳಗಡೆ ಕೊಟ್ಟಿದ್ದು. അതിന്റെ പശ്ചാത്തലമാണ് ഞാൻ പറയുന്നത്. ವಾಕ್ಯದ ಹಿನ್ನೆಲೆಯಾಗಿದೆ ಇದುವರೆಗೂ ಹೇಳಿದ್ದು. അപ്പൊ എന്തിനു കാത്തിരിക്കണം? ಹಾಗಾದ್ರೆ ಯಾತಕ್ಕಾಗಿ ನಾವು ಕಾದಿರಬೇಕು? ഈ വെളിപ്പാടിനെ കാത്തിരിക്കണം. ಈ ಪ್ರಕಟಣೆಗಾಗಿ ദൈവം ಕಾದಿರಬೇಕು. ഒരു വെളിപ്പാട് തന്നിട്ടുണ്ട്. ದೇವರೊಂದು ಪ್ರಕಟಣೆ ಕೊಟ್ಟಿದ್ದಾರೆ, അത് കാത്തിരിക്കണം. ಅದಕ್ಕಾಗಿ ಕಾದಿರ್ಬೇಕು. എത്ര പേർക്ക് ഈ വെളിപ്പാട് തന്നിട്ടുണ്ട്? ಎಷ್ಟು ಜನಕ್ಕೆ ದೇವರು ಈ ಪ್ರಕಟಣೆ ಕೊಟ್ಟಿದ್ದಾರೆ? ഹല്ലേലൂയ. ಹಲ್ಲೆಲೂಯ. അത് നിങ്ങൾ പറയൂ. ಅದಕ್ಕೆ ನೀವ್ ಹೇಳ್ತೀರಾ? അതല്ല, പാസ്റ്റർക്ക് പറയുന്ന വെളിപ്പാട് ശരിയാ. ಪಾಸ್ಟರ್ ನೀವೆಲ್ಲ ಹೇಳೋ ಪ್ರಕಟಣೆ ಸರಿ, അതേപോലത്തെ വെളിപ്പാട് എനിക്കില്ലെന്ന് ചിലപ്പോ പറയുവായി. ಆದ್ರೆ ಅದೇ ರೀತಿಯ ಪ್ರಕಟಣೆ ನನಗಿಲ್ಲ ಎಂಬುದಾಗಿ ನೀವು ಹೇಳ್ಬೋದು. ഉദ്ദേശിക്കുന്നത് ಆ ಪ್ರಕಟಣೆ ಬಗ್ಗೆ ಅಲ್ಲ ಹೇಳ್ತಿರೋದು. എല്ലാവർക്കും ഉള്ള വെളിപ്പാടാണ്. ಎಲ್ಲರಿಗೂ ಇರುವ ಒಂದು ಪ್ರತ್ಯಕ್ಷತೆ ಪ್ರಕಟಣೆ ಬಗ್ಗೆ ಆಗಿದೆ ಹೇಳ್ತಿರೋ. ഏതെന്നറിയാമോ? ಯಾವುದದು? ഈ പറയപ്പെട്ടത് ಈ ಹೇಳಲ್ಪಟ್ಟ ദൈവ മഹത്വത്തിന്റെ തേജസ്, ದೇವರ ಮಹಿಮ ಪದವಿ എല്ലാവർക്കും ഒരു വെളിപ്പാടാണ്. ಎಲ್ಲರಿಗೂ ಇದೊಂದು ആ ಪ್ರತ್ಯಕ್ಷತೆಯಾಗಿದೆ. വെളിപ്പാട് നിങ്ങൾ കാത്തിരിക്കണം. ಆ ಪ್ರತ್ಯಕ್ಷತೆಗಾಗಿ ನೀವು ಕಾದಿರಬೇಕು. കാത്തിരിക്കുമ്പോൾ ಕಾದಿರುವಾಗ ഈ ലോകത്ത് ചിലതൊക്കെ നഷ്ടമായത് വരും. ಈ ಲೋಕದಲ್ಲಿ ಕೆಲವೆಲ್ಲ ನಮ್ಮಿಂದ ನಷ್ಟವಾಗಬಹುದು. ചിലപ്പോൾ ചിലക്ക് വില കൊടുക്കേണ്ടി വരും. ಕೆಲವೊಮ್ಮೆ ಕೆಲವು ತ್ಯಾಗಗಳನ್ನ ಸಹಿಸಬೇಕಾಗಿ ಬರ್ಬೋದು. സാരമില്ല. ಪರವಾಗಿಲ್ಲ, ആമേൻ. ഞൊടി നേരത്തേക്കുള്ള ಅಲ್ಪ ಕಾಲವಿರುವ ഞങ്ങളുടെ ലഘുവായ ನಮ್ಮ കഷ്ടം, ಲಘುವಾದ ಕಷ್ಟ ആനവാദി നിത്യ തേജസ്സിന്റെ കാനമതി കണ്ടിട്ടുണ്ട്. ಅತ್ಯಧಿಕವಾದ ಮಹಿಮೆಯನ್ನು ಉಂಟು ಮಾಡುವಂತದ್ದಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. പൗലോസ് അടികൊള്ളുമ്പോൾ ಪೌಲನು ಪೆಟ್ಟು ತಿನ್ನುವಾಗ പക്ഷേ
ಒಂದು ಪಕ್ಷ ಆ ಕಂಡವ ಕೂಟ ಇವರ ಚೋದಿಸಿರೋಣ ನೋಡ್ತಾ ನಿಂತಿರುವಂತವರು ಅಲ್ಲಿ ಸುತ್ತಲೂ ಇರುವಂತವ್ರು ಕೇಳಬಹುದು, ನಿನಗೆ ವೇದನೆ ಹಿಡಿക്കുന്നിಲ್ಲ, ನಿನಗೆ ನೋವಾಗ್ತಿಲ್ವಾ? ಪೌಲನು ಹೇಳ್ತಾನೆ, ಕಷ್ಟ ಸ್ವಲ್ಪ ಕಾಲಕ್ಕಿರುವ ನನ್ನ ಕಷ್ಟ ನಿತ್ಯ ತೇಜಸ್ಸಿಗೆ ಅತ್ಯಧಿಕವಾದ ಮಹಿಮೆಯ ಗಾತ್ರವೆಂಬುದಾಗಿ ನಾನು ನಂಬುತ್ತೇನೆ. ಹಲನಾಳು ಪಟ್ಟಣಿ ಅನೇಕ ಸಲ ಅವನು ಉಪವಾಸ ಬಿದ್ದನು ಅಥವಾ ಹಸಿವೆ ಬಿದ್ದನು. ನಿನಗೆ ವಿಶಕ್ಕುന്നിಲ್ಲ, ಅವಾಗ ಕೇಳಿರ್ಬೋದು, ನಿನಗೆ ಹಸಿವೆ ಆಗ್ತಿಲ್ವಾ? ವಿಶಕ್ಕುന്നിಲ್ಲ, ನಿನಗೆ ಹಸಿವೆ ಆಗ್ತಿಲ್ವಾ? ಆಮೇಲೆ ನಿನಗೆ ವಿಶಕ್ಕುന്നിಲ್ಲ, ನಿನಗೆ ಹಸಿವೆ ಆಗ್ತಿಲ್ವಾ? ಕಷ್ಟ. ಆವಾಗ ಅವನು ಹೇಳ್ತಾನೆ, ಅಲ್ಪ ಕಾಲದ ಈ ಕಷ್ಟ ಆಮೇಲೆ ಆನವಾದ ನಿತ್ಯ ತೇಜಸ್ಸಿನ ಅತ್ಯಧಿಕವಾದ ಮಹಿಮೆಯ ಗಾತ್ರವೆಂಬುದಾಗಿ ನಾನು ಎಣಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ. ಕಾಯ್ದಿರುವ ದೇವರ ಮಕ್ಕಳಿಗೆ ಅವರಿಗೆ ಹೇಳಿಕ್ಕಿದೆ, ಏನೇ ಕಷ್ಟ ಬಂದ್ರು ನನಗಿದು ಸಮಸ್ಯೆ ಇರುವ ವಿಷಯವಲ್ಲ, ಇವೆಲ್ಲ ನನ್ನ ಜೀವಿತದಲ್ಲಿ ಬರ್ಲಿಕ್ಕೆ ಒಂದು ಕಾರಣ ಇದೆ. ನಾನೊಂದು ಮಹಿಮೆಯನ್ನ ಧರಿಸಲಿಕ್ಕೆ ಹೋಗುತ್ತಿದ್ದೇನೆ, ಒಂದು ಮಹಿಮೆ ನನ್ನ ಮೇಲೆ ಬರ್ಲಿಕ್ಕೆ ಹೋಗ್ತಿದೆ. ಅದಕ್ಕಾಗಿ ಆಗಿದೆ ನಾನು ಕಾದಿರೋದು. ನನಗೆ ಇಲ್ಲಿ ಏನ್ ಇದೆಯೋ ಇಲ್ವೋ ಅದಲ್ಲ ನನ್ನ ವಿಷಯ, ನನಗೆ ಏನಿದೆ ಇಲ್ಲ ಅದಲ್ಲ ನನ್ನ ವಿಷಯ. ನಾನು ಒಂದಕ್ಕಾಗಿ ಮಾತ್ರ ಕಾದಿದ್ದೇನೆ, ಈ ಮಹಿಮೆಗಾಗಿ ಕಾದಿದ್ದೇನೆ. ಅದು ಯಾಕೆ ನಿಮಗೆ ಮಹಿಮೆ? ಮಹಿಮೆ ಬಂದ್ರೆ ನಿನಗೆ ಏನ್ ಸಿಗುತ್ತೆ? ಮಹಿಮೆ ಬಂದ್ರೆ ನನಗೆ ಯೇಸುವಿನ ಜೊತೆಯಲ್ಲಿ ನಿಲ್ಲಬಹುದು. ಈಗಿರುವ ಈ ಶರೀರದಲ್ಲಿ ಯೇಸುವಿನ ಮುಂದೆ ನಿಲ್ಲಕ್ಕಾಗಲ್ಲ. ಮಹಿಮೆ ಬಂದ್ರೆ ನಾನು ಪರಲೋಕದಲ್ಲಿ ಇದೆ, ಯೇಸುವಿನ ಜೊತೆಯಲ್ಲಿ ನಿಲ್ಲಬಹುದು. ಮಹಿಮೆ ಇಲ್ಲದೆ ದೇವರ ಜೊತೆ ನಿಲ್ಲಕ್ಕಾಗಲ್ಲ. ಅದಕ್ಕೋಸ್ಕರವೇ ಈ ಮಹಿಮೆಗೋಸ್ಕರ ನಾನು ಕಾದಿರುವಂತದ್ದು. ಇವತ್ತು ಹಗಲು ನಿನಗೆ ಯಾಕೆ ಇಷ್ಟೊಂದು ಪ್ರಾರ್ಥನೆ? ನೀನ್ ಯಾಕೆ ಇಷ್ಟೊಂದು ನಂಬಿಕೆ? ನೀನ್ ಯಾಕೆ ಈ ತರ ಉಪವಾಸ ಇರ್ತೀಯ? ಯಾಕೆ ಅವಾಗ ಅಲ್ಲಲ್ಲಿ ಹೇಳ್ತೀಯ? ಇಲ್ಲಿ ಏನು ಯಾವಾಗಲೂ ಪ್ರಾರ್ಥನೆ? ಈ ಹುಡುಗ ಯಾಕೆ ಯಾವಾಗಲೂ ಹೀಗೆ ಶರೀರ ನೋಡ್ತಾ ಇಲ್ಲ? ಯಾವಾಗಲೂ ಪ್ರಾರ್ಥನೆ ಅದಕ್ಕೊಂದು ಕಾರಣ, ಒಂದು ವಿಷಯಕ್ಕಾಗಿ ಅವನು ಕಾದಿದ್ದಾನೆ. ಮಹಿಮೆ ಮಹಿಮೆ. ನನ್ನ ಸೃಷ್ಟಿ ಮಾಡಿದಾಗ ನನ್ನಲ್ಲಿ ಮಹಿಮೆ ಇತ್ತು, ಅದನ್ನ ತಿರುಗಿ ಹಿಡಿಯುತ್ತೇನೆ, ಅದನ್ನ ತಿರುಗಿ ಹಿಡಿಯುತ್ತೇನೆ, ಅದನ್ನ ತಿರುಗಿ ಹಿಡಿಯುತ್ತೇನೆ, ಅದನ್ನ ತಿರುಗಿ ಹಿಡಿಯುತ್ತೇನೆ. ಕೃಪೆ ಉಳ್ಳವರು ದೇವರನ್ನು ಸ್ತುತಿಸಿರಿ. ನನಗೊಂದು ಮಹಿಮೆ ಇದೆ, ನನಗೊಂದು ಮಹಿಮೆ ಇತ್ತು, ಅದು ಆದಾಮನಲ್ಲಿ ನಷ್ಟಪಟ್ಟಿತ್ತು. ಆದ್ರೆ ನನಗೆ ದೇವರು ಹೇಳಿದ್ರು, ನಾನು ಅದನ್ನು ತಿರುಗಿ ಕೊಡ್ತೇನೆ, ನಾನು ಅದನ್ನು ತಿರುಗಿ ಕೊಡ್ತೇನೆ. ನಾನು ಎಷ್ಟು ಜನ ಇದ್ದೀನಿ ಅದನ್ನು ತಿರುಗಿ ಹಿಡಿಲಿಕ್ಕೆ. ಅದಕ್ಕಾಗಿದೆ ಈ ಪ್ರಾರ್ಥನೆ, ಅದಕ್ಕಾಗಿದೆ ಎಲ್ಲಾ ಸಮಯದ ಪ್ರಾರ್ಥನೆ, ವಿಶ್ವಾಸ, ಅದಕ್ಕಾಗಿದೆ ಈ ನಂಬಿಕೆ, ಅದಕ್ಕಾಗಿದೆ ಜೀವಿಸ್ತಿರೋದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಂಬಿಕೆ, ಸಾರಿ, ಬಿಡುಗಡೆ ಏನಾಗಿದೆ? ಏನಾಗಿದೆ ಅದ್ಭುತ? ಈ ಕಟ್ಟಡ ಒಂದು ಅದ್ಭುತವೇ. ಕಾರಣ ಯಾಕೆ? ಇದರೊಳಗಡೆ ನಮ್ಗೆ ಈ ರೀತಿಯ ಸೇರ್ ಬರ್ಲಿಕ್ಕೂ ಅನೇಕರಿಗಾಗಿ ಪ್ರಯೋಜನವಾಗಲಿಕ್ಕೆ ಅದ್ಭುತ. ಆದರೆ ಅದು ಈ ಲೋಕದಲ್ಲಿ ಮಾತ್ರ. ಆದರೆ ಅದಕ್ಕಿಂತ ದೊಡ್ಡ ದೊಡ್ಡ ಅದ್ಭುತ ನಮ್ಮಲ್ಲಿ ನಡೆದಿದೆ. ನೀನ್ ದೇವರ ಆಲಯವಾಗಿದ್ದೀರಿ, ನೀನ್ ದೇವರ ಆಲಯವಾಗಿದ್ದೀರಿ. ಮತ್ತೆ ಯಾಕೆ ನಿನಗೊಂದು ಆಲಯ? ಮಳೆ ಬಿಸಿಲು ತಟ್ಟದೆ ದೇವರ ಮಕ್ಕಳು ಒಟ್ಟಾಗಿ ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಒಂದು ಸ್ಥಳ ಆಗಿರುವುದಾದ್ರೆ ಆ ಆಲಯಕ್ಕೆ ಒರಿಜಿನಲ್ ಆಲಯ ಇದು. ಈ ಆಲಯಕ್ಕೆ ಈ ಆಲಯ ಕೊಟ್ಟಿದ್ದು ಒಂದು ಅದ್ಭುತವೇ. ಇದೇ ರೀತಿ ಶರೀರದಲ್ಲಿ ಇದು ದೇವರ ಮಂದಿರ, ಮಹಿಮೆ ಪ್ರಕಟವಾಗ್ಲಿಕ್ಕೆ ಹೋಗ್ತಿದೆ. ಇಲ್ಲಿ ರೋಗ ಸೌಖ್ಯ ಆದ್ರೆ ಅದೊಂದು ಅದ್ಭುತವೇ. ಅದ್ರ ಅರ್ಥ ಹೇಳ್ತೇನೆ, ನಾನು ನೀವು ದೇವರ ಮಂದಿರವಾಗಿದ್ದಾರೆ. ಹಾಗಾದ್ರೆ ಬೇರೊಂದು ಆಲಯ ಬೇಡವಲ್ಲ? ಮತ್ತೆ ಯಾಕೆ ನೀವು ಈ ಆಲಯ ಕೊಡ್ತಾರೆ? ಮಳೆ ತಟ್ಟದೆ, ಬಿಸಿಲು ತಟ್ಟದೆ, ಈ ಹೊರಗಿನ ಶರೀರವನ್ನು ಕಾಪಾಡ್ಲಿಕ್ಕೆ, ಒಳಗಿನ ಶರೀರವನ್ನು ಕಾಪಾಡ್ಲಿಕ್ಕೆ ಈ ಮಳೆಯೋ ಬಿಸಿಲು ಈ ಕಟ್ಟಡ ಸಾಲದು. ಮತ್ತೆ ಯಾರು ಬೇಕು? ಅಲ್ಲಾಗಿದೆ ದೈವಿಕ ಸಂರಕ್ಷಣೆ, ಒಳಗಿನ ಆಲಯವನ್ನು ಕಾಯಲಿಕ್ಕೆ. ಹೊರಗಿನ ಶರೀರಕ್ಕಾಗಿದೆ ಈ ಕಟ್ಟಡ ಇರೋದು. ಹೊರಗಿನ ಶರೀರ ರೋಗ ಬಂದ್ರೆ ಸೌಖ್ಯವಾಗುವುದು ಒಂದು ಅದ್ಭುತವೇ. ಅಥವಾ
മനുഷ്യന് ಒಳಗಿನ ಮನುಷ್ಯನಿಗೆ ഈ കെട്ടിടം കൊണ്ട് ആവശ്യമില്ല. ಈ ಕಟ್ಟಡದ ಅವಶ್ಯಕತೆ ಇಲ್ಲ. പക്ഷേ അകത്തെ മനുഷ്യൻ ಆದ್ರೆ ಒಳಗಿನ ಮನುಷ್ಯ കവർ ചെയ്ത ಕವರ್ ಮಾಡುವ ഈ ബോഡിക്ക് ಕವರ್ ಮಾಡುವಂತ ಈ ಬಾಡಿಗೆ ഇത് വേണം. ಇದು ಬೇಕು. ഇതൊരു അത്ഭുതമാണ്. ಇದೊಂದು ಅದ್ಭುತವಾಗಿದೆ. ഇത്രയേ ഉള്ളൂ. ಇಷ್ಟೇ ಇರೋದು. ആമേൻ. അകത്തെ മനുഷ്യനിൽ ಒಳಗಿನ ಮನುಷ್ಯರಲ್ಲಿ ദൈവമായിട്ട് കൺട്രോൾ ജീവിക്കുന്നവർക്ക് ದೇವರೊಂದಿಗಿನ ನಿಯಂತ್ರಣದಲ್ಲಿ ಜೀವಿಸುವವರಿಗೆ ഈ ലോകത്തിലെ അത്ഭുതങ്ങൾ. ಈ ಲೋಕದ ಅದ್ಭುತಗಳು. ಆಮೆನ್. ഹല്ലേലൂയ. 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 അത്ഭുതങ്ങൾ വലുതായിട്ട് കാണുന്നവരുണ്ട്. ಅದ್ಭುತಗಳನ್ನ ದೊಡ್ಡದಾಗಿ ಕಾಣುವವರಿದ್ದಾರೆ. ദൈവം ചെയ്ത അത്ഭുതം വലുത് തന്നെയാണ്. ಆದ್ರೆ ದೇವರು ಮಾಡಿದ ಅದ್ಭುತ ದೊಡ್ಡದೇ. അതിനേക്കാളും വലിയ അത്ഭുതമാണ് നീ. ಆದ್ರೆ ಅದಕ್ಕಿಂತ ದೊಡ್ಡ ಅದ್ಭುತವಾಗಿದ್ದಿ ನೀನು. നീ തന്നെ ഒരു അത്ഭുതമാണ്. ನೀನೇ ಒಂದು ಅದ್ಭುತವಾಗಿದ್ದಿ. ഒരു അത്ഭുതം വേറെ ഇല്ല. ನಿನ್ನಿಂದ ಆಚೆ ಒಂದು ಅದ್ಭುತ ಇಲ್ಲ. ഇരിക്കുന്ന ഒരു അത്ഭുതമാണ്. ಈ ಹಗಲ ವೇಳೆ ನೀನು ಇಲ್ಲಿ ಕೂತಿರೋದೊಂದು ഈ ಅದ್ಭುತ. സ്ഥലത്ത് സംഭവിക്കുന്ന ഒരു അത്ഭുതമാണ്. ಈ ಸ್ಥಳದಲ್ಲಿ ಇದು ಸಂಭವಿಸ್ತಾ ಇರೋದು ಅದು ಒಂದು ಅದ್ಭುತ. ഹല്ലേലൂയ. നമ്മൾ തന്നെ ഒരു അത്ഭുതമാണ്. ನಾವೇ ಒಂದು ಅದ್ಭುತ. എന്റെ കണ്ണൊരു അത്ഭുതമാണ്. ನನ್ನ ಕಣ್ಣೊಂದು ಅದ್ಭುತ. ഹല്ലേലൂയ. ആമേൻ. എന്റെ കണ്ണ് പരിശുദ്ധം തുറന്നു. ಇವತ್ತು ಹಲ್ಲೆಲೂಯಾ ನನ್ನ ಕಣ್ಣನ್ನು ದೇವರು ತೆರೆದರು. ഇപ്പൊ നിങ്ങൾ പറഞ്ഞാൽ ഞാൻ ബൈബിളിൽ വായിക്കാൻ പറ്റും. ಹಲ್ಲೆಲೂಯಾ. ಇವತ್ತು ನೀವು ಅಲ್ಲಿ ಕನ್ನಡಿ ಹೇಳಿದ್ರೆ ನಾನು ಕನ್ನಡಿ ಇಲ್ಲದೆ ಈ ಬೈಬಲ್ ಅನ್ನು ಓದಬಹುದು. ഹല്ലേലൂയ. ಆಮೇನ್. 7 ವರ್ಷമായിട്ട് ഞാൻ കണ്ണട വെച്ചിട്ടാണ് ബൈബിൾ. 7-8 ವರ್ಷದಿಂದ ನಾನು ಕನ್ನಡಿ ಇಟ್ಕೊಂಡಾಗಿತ್ತು, ಕನ್ನಡಕವನ್ನು ಇಟ್ಕೊಂಡಾಗಿತ್ತು ಬೈಬಲ್ ಓದ್ತಾ ಇದ್ದೆ. ഇതെന്ത് പരിപാടിയാ? ಇದೇನ್ ಕೆಲಸ? ഇതെന്ത് പരിപാടിയാ? ಇದೆಂತ ಕಾರ್ಯ? കുറച്ച് പിള്ളേരുടെ കണ്ണ് തുറന്നില്ലെങ്കിൽ ശരി, അതിനെ പ്രാർത്ഥിക്കാം. ಚಿಕ್ಕ ಮಕ್ಕಳ ಕಣ್ಣು ತೆರೆದಿಲ್ಲ ಅಂದ್ರೆ ಸರಿ, ಅದಕ್ಕಾಗಿ ಪ್ರಾರ್ಥಿಸೋಣ. പ്രായമുള്ളവരെ കാഴ്ച പറഞ്ഞവർ വീണ്ടും കാഴ്ച പ്രാർത്ഥിക്കുന്നു. ವಯಸ್ಸಾಗುತ್ತಾ ಇರುವಂತವರ ಕಣ್ಣು ತೆರೆಯಲ್ಪಡೋದ വേണ്ടി വന്ന അതും സംഭവിക്കും. ಬೇಕಾದ್ರೆ ಅದು ನಡೆಯುತ್ತೆ. ഹല്ലേലൂയ. കാരണം നമ്മൾ ഹല്ലേലൂയ ആമേൻ. ആരുടെ കാര്യം പറയുന്നത്? ನಾವು ಹೇಳ್ತಿರೋದು ಯಾರ ವಿಷಯ? ആരുടെ കാര്യമായി പറയുന്നത്? ಯಾರ ವಿಷಯ ಪ್ರಸಂಗ ಮಾಡ್ತಿರೋದು? യേശുവിന്റെ കാര്യമായി. ಯೇಸುವಿನ ವಿಷಯವಾಗಿದೆ. ഹല്ലേലൂയ. പ്രസംഗിക്കുന്നവനൊരു അത്ഭുതമാകും. ಪ್ರಸಂಗ ಮಾಡ್ತಾ ಇರುವವನ ಒಂದು ಅದ್ಭುತವಾಗಿದ್ದಾರೆ, കേൾക്കുന്നവനൊരു അത്ഭുതമായി മാറും. ಕೇಳುವವರು ಒಂದು ಅದ್ಭುತವಾಗಿದ್ದಾರೆ. ഹല്ലേലൂയ. കാരണം ദൈവത്തിന്റെ കാര്യമായി പറയപ്പെടുന്നത്. ಯಾಕಂದ್ರೆ ದೇವರ ಕಾರ್ಯಗಳಾಗಿದೆ ಇಲ್ಲಿ ಹೇಳ್ತಾ ಇರೋದು. ഹല്ലേലൂയ. ഹല്ലേലൂയ. കണ്ണുകളൊക്കെ യേശുവിന്റെ നാമത്തെ തുറക്കും. ಸೈತಾನನ ಮುಚ್ಚಿದ ಕಣ್ಣುಗಳೆಲ್ಲ ಯೇಸುವಿನ ನಾಮದಲ್ಲಿ ತೆರೆಯುತ್ತವೆ. കണ്ണ് സംബന്ധമായി, ಕಣ್ಣಿಗೆ ಸಂಬಂಧಿಸಿದಂತೆ, ಕಣ್ಣಿಗೆ ಸಂಬಂಧಿಸಿದಂತೆ, ದೃಷ್ಟಿಗೆ ಸಂಬಂಧಿಸಿದಂತೆ ഇന്ന് പകൽ ಈ യേശുവിന്റെ ಹಗಲು ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ പുറത്തോട്ട് കേൾക്കുന്ന ആള്, ಈ ಶಬ್ದವನ್ನು ಹೊರಗಡೆ ಕೇಳ್ತಾ ಇರುವ അകത്തിരിക്കുന്ന ആരെങ്കിലും ഇവിടെ ಇದ್ರ ಒಳಗಡೆ ಇರುವಂತ ಯಾರಾದ್ರೂ ಇದ್ರೆ ഇന്ന് പകൽ യേശുവിന്റെ ಈ നാമത്തിൽ, ಹಗಲು ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ കണ്ണിന് കാഴ്ച ഉണ്ടാകട്ടെ. ಕಣ್ಣಿಗೆ ದೃಷ್ಟಿ ಉಂಟಾಗಲಿ. യേശുക്രിസ്തുവിന്റെ നാമത്തിൽ, ಯೇಸು ಕ್ರಿಸ್ತನ ನಾಮದಲ್ಲಿ healing ഇപ്പോൾ സംഭവിക്കും. ಆ ಸಂಖ್ಯೆ ಈಗಲೇ ಸಂಭವಿಸಲಿ. യേശുവിന്റെ നാമത്തിൽ. ಆಮೆನ್. ഹല്ലേലൂയ. 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 അത് അത്ഭുതം ചെയ്യുന്ന ദൈവം. ಕರ್ತನ ಅದ್ಭುತ ಮಾಡೋ ದೇವರಾಗಿದ್ದಾರೆ. ഇവിടെ കഴിഞ്ഞ പ്രാവശ്യം ಇಲ್ಲಿ ಕಳೆದ ಬಾರಿ ഇവിടെ ഇതേപോലത്തെ സ്ഥലത്ത് ഞങ്ങൾ ഇങ്ങനെ പറഞ്ഞു. ಇದೇ ರೀತಿಯ ಸ್ಥಳದಲ್ಲಿ ನಾವು ಈ ರೀತಿಯಲ್ಲಿ ഈ ಹೇಳ್ತೀವಿ. സെക്ഷനിൽ ಈ ಸೆಷನ್ ಅಲ್ಲಿ അവിടുന്ന് വചനം കേൾക്കുമ്പോൾ തന്നെ ನೀವು ವಾಕ್ಯವನ್ನು ಕೇಳುವಾಗಲೇ രോഗികൾ സൗഖ്യമാകും. ರೋಗಿಗಳು ಸೌಖ್ಯವಾಗ್ತಾರೆ. നിങ്ങൾ കേട്ടത് ಅವತ್ತು ನಾವು ಕೇಳಲ್ಪಟ್ಟದ ವಿಷಯ ഇങ്ങനെ വന്നിട്ട് ಕೆಲವರು ಬಂದು ಈ ರೀತಿಯಲ್ಲಿ ಹೇಳಿದ್ರು. ഇവിടെ സൂക്ഷിക്കുമ്പോൾ തന്നെ ನಾವೇನ್ ಸೇವೆ ಮಾಡ್ತಾ ಇರುವಾಗ ശരീരത്തിൽ തീ വന്നിറങ്ങുന്ന പോലെ ಅವ್ರು ಹೇಳಿದ್ರು ಶರೀರದಲ್ಲಿ ಬೆಂಕಿ ಇಳಿದಂತ എത്രയോ നാളുകളായിട്ടുള്ള ಎಷ್ಟೋ ದಿನಗಳಿಂದ ಇರುವ ശരീരവേദനയും ಶರೀರದ ವೇದನೆ, രോഗങ്ങളൊക്കെ മാറി ಕೆಲವು ರೋಗಗಳೆಲ್ಲವೂ ನೀಗಲ್ಪಟ್ಟವು. കാണുവാനില്ല. ಈ ನಂತರದ ಆ ರೋಗ ಕಾಣ್ತಾ ಇಲ್ಲ. എങ്ങനെ പറയുന്നത് അറിയത്തില്ല. ಅವ್ರಿಗೆ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. കുറെ പേര് ശരീരത്തിൽ അനുഭവിച്ചിട്ട് കഴിഞ്ഞ പ്രാവശ്യം പോയി. ಅನೇಕರ ಶರೀರದಲ್ಲಿ ಅದನ್ನು ಅನುಭವಿಸಿ ಆಗಿದೆ ಕಳೆದ ಬಾರಿ ಹೋಗಿದ್ದು. ഇവിടെ പറയുന്ന നാമം ಇಲ್ಲಿ ಯಾಕಂದ್ರೆ ಇಲ್ಲಿ ನಾವು ಪ್ರಚುರಪಡಿಸ್ತಾ ಇರುವ ನಾಮ യേശുവിന്റെ നാമമാണ്. ಯೇಸುವಿನ ನಾಮವಾಗಿದೆ. യേശുവിന്റെ നാമമാണ്. ಯೇಸುವಿನ ನಾಮವಾಗಿದೆ. യേശുവിൻ നാമം. ಯೇಸುವಿನ ನಾಮ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അടയാളകമായി ಸೂಚಕ ಕಾರ್ಯಗಳು, ദൈവ ശരീരങ്ങളിൽ ಸೂಚನೆ ಸಮೇತವಾಗಿ ಶರೀರದಲ್ಲಿ ദൈവജനത്തെ തെളിയിക്കും. ದೇವರು ಕೆಲವು ಕಾರ್ಯಗಳನ್ನು ಪ್ರಕಟ ಮಾಡ್ತಾರೆ. യേശുവിന്റെ നാമത്തിൽ സംഭവിക്കും. ಯೇಸುವಿನ ನಾಮದಲ್ಲಿ ಸಂಭವಿಸಲಿ. യേശുവിന്റെ നാമത്തിൽ കർത്താവേ, ಯೇಸುವಿನ ನಾಮದಲ್ಲಿ ಕರ್ತನೆ അസ്ഥി സംബന്ധമായ ಮೂಳೆಗೆ ಸಂಬಂಧಪಟ್ಟ ರೋಗಗಳು ಈ ಹಗಲು ವೇಳೆಯಲ್ಲಿ ഇവിടെ കേൾക്കുന്ന ಈ ಶಬ್ದದಲ್ಲಿ ಕೇಳ್ತಿರುವ ಇಲ್ಲಿ ಕುಳಿತಿರುವ അസ്ഥികൾ ಮೂಳೆಗಳು യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ, യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ ಈಗಲೇ സൗഖ്യമാകട്ടെ. ಸೌಖ್ಯವಾಗಲಿ. അസ്ഥികൾ സൗഖ്യമാകട്ടെ. ಎಲುಬುಗಳು ಸೌಖ್ಯವಾಗಲಿ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അസ്ഥികൾ സൗഖ്യമായി ഞാൻ കണ്ടിട്ടുണ്ട്. ಎಲುಬುಗಳು ಸೌಖ್ಯವಾಗುವುದನ್ನು ನಾನು ನೋಡಿದ್ದೇನೆ. ഹല്ലേലൂയ. ആമേൻ. ഞങ്ങളൊരിക്കൽ ನೇರವಾಗಿ ഹല്ലേലൂയ ഈ ആറങ്കിയിലെ ഒരു പ്രാർത്ഥന സ്ഥലത്ത് ನಾವು ಆರಂಗಿಯ ಒಂದು ಪ್ರಾರ್ಥನೆ ಸ್ಥಳದಲ್ಲಿ മംഗളൂരിൽ ആക്സിഡന്റ് ആയ ഒരു ബ്രദർ വന്നു. ಮಂಗಳೂರಿಂದ ಆಕ್ಸಿಡೆಂಟ್ ಆಗಿರುವಂತ ಒಬ್ರು ಬ್ರದರ್ ಬಂದಿದ್ದಾರೆ. ബ്രദറിന് നേരെ നടക്കാൻ പറ്റും. ಆ ಬ್ರದರ್ಗೆ ಸರಿಯಾಗಿ ನಡಿಲಿಕ್ಕಾಗಲ್ಲ. ബ്രദർ കാല് ശരിയായി. ಆ ತರ ಇರುವಂತ ಬ್ರದರ್ನ ಕಾಲ್ ಸರಿಯಾಗಿ ആക്സിഡന്റ് ശരിയാണെന്ന് എനിക്ക് മനസ്സിലായി. ആക്സിഡന്റിലും അത്ഭുതമുണ്ട്. ಹಾಲೆಲೂಯಾ. ಆಕ್ಸಿಡೆಂಟ್ ಆಗಿದ್ದೆಲ್ಲ ಸರಿ, ಆದ್ರೆ ಅವತ್ತು ನನಗೆ ಗೊತ್ತಾಯ್ತು ಆಕ್ಸಿಡೆಂಟ್ ಆಗಿದ್ರಲ್ಲೂ ಅದ್ಭುತ ನಡೀತದೆ. ഹല്ലേലൂയ. ಆಮೆನ್. എന്റെ മൊബൈൽ ടോയ്ലറ്റിൽ വീണു. ನನ್ನ ಮೊಬೈಲ್ ಟಾಯ್ಲೆಟ್ ನಲ್ಲಿ ಬೀಳ್ತು. ആരാധനയ്ക്ക് പോകാൻ തിരക്കാണ്. ಆರಾಧನೆ ಹೋಗುವಂತ ಬಿಸಿ ಒಂದು ಭಾನುವಾರ ಬೆಳಿಗ್ಗೆ ഷർട്ടിന്റെ പോക്കറ്റിൽ മൊബൈൽ അറിയാതെ ತಕ್ಷಣ ನನ್ನ ಶರ್ಟ್ ನ ಜೋಬಲ್ಲಿ ಮೊಬೈಲ್ ಇರೋದು ಗೊತ್ತಿಲ್ಲದೆ ടോയ്ലറ്റിൽ പോയി ടോയ്ലറ്റിന്റെ പോസ്റ്ററ്റിൽ മൊബൈൽ വീണു. ಟಾಯ್ಲೆಟ್ ಹೋದೆ. ಟಾಯ್ಲೆಟ್ ಬೇಸಿನಲ್ಲಿ ಆ ಮೊಬೈಲ್ ಬಿದ್ದೋಯ್ತು. മൊബൈലിലെ മൈദ പറ്റിയിരിക്കുന്ന പോലെ മൊത്തത്തിൽ കുഴപ്പമായി സംഭവം. ಮೊಬೈಲ್ ಅಲ್ಲಿ ಮೈದಾ ಅಂಟಿರುವಂತ ರೀತಿಯಲ್ಲಿ ಗಲೀಜ್ ಅಂಟಿದೆ. ഞാൻ എന്ത് പറ്റി മൊബൈല് ನಾನು ಏನ್ ಮಾಡಿದೆ, ಈ ಮೊಬೈಲು ഒരു വേസ്റ്റ് ബക്കറ്റ് വെള്ളം വെച്ചിട്ട് അത് ഇട്ടു. ಒಂದು ವೇಸ್ಟ್ ಬಕೆಟ್ ಅಲ್ಲಿ ನೀರು ಇದ್ಬಿಟ್ಟು ಈ ಮೊಬೈಲ್ ಅನ್ನ ಬಕೆಟ್ ಒಳಗಡೆ ಇಟ್ಟಿದೆ. എന്നിട്ട് ഇങ്ങനെ കഴുകി. ನಂತರ ಮುಖವನ್ನು ಈ ತರ ಮಾಡ್ಕೊಂಡು ಈ ತರ ತೊಳೆದೆ. കവറിൽ കഴുകി. ಅದಕ್ಕೆ ಕವರ್ ಎಲ್ಲ ಬಿಚ್ಚಿ ತೊಳೆದೆ. ഏകദേശം ഒരു 3 മിനിറ്റ് വെള്ളത്തിൽ മൊബൈൽ കിടന്നു. ಸರಿಸುಮಾರು 3 ನಿಮಿಷ ನೀರೊಳಗಡೆ ಈ ಮೊಬೈಲ್ ಆಡಿಸ್ತಾ ಇದ್ದೇನೆ. ಈ ರೀತಿ സംശയം.
ಪುನಃ ನನಗೊಂದು ಡೌಟ್, ഇത് സോപ്പിട്ട് കഴിയില്ലല്ലോ. ಅಯ್ಯೋ ನಾನು ತೊಳೆದಾಗಿ ಪುನಃ ಬಂದ್ಮೇಲೆ ನಾನು ನೆನ್ಸ್ಕೊಂಡೆ, ಅಯ್ಯೋ ಸೋಪ್ ಹಾಕಿ ತೊಳಿಲಿಲ್ವಲ್ಲ, ഇതെങ്ങനെ ഉപയോഗിക്കുന്നത്? ಅಯ್ಯೋ ಪುನಃ ಹೆಂಗ್ ಉಪಯೋಗಿಸೋದು ಈ ಮೊಬೈಲ್ ಅನ್ನ, വെള്ളത്തിലിട്ടു ಪುನಃ ತಗೊಂಡಾಗ ನೀರೊಳಗಡೆ ಹಾಕ್ತೇವೆ, സോപ്പിട്ട് ಸೋಪ್ ಹಾಕಿ ತೊಳೆದ್ರೆ ഉറപ്പ് വന്ന മനസ്സിൽ കഴിയത് ശരിയായി വൃത്തിയായി. ನಂತರ ನನ್ನ ಮನಸ್ಸಿಗೊಂದು ಗ್ಯಾರಂಟಿ ಆಯ್ತು, ಕರೆಕ್ಟ್ ಆಗಿ ತೊಳೆದಿದ್ದೀನಿ ಇವಾಗ. ഹല്ലേലൂയ. ഹല്ലേലൂയ. അപ്പൊ മൊബൈൽ ക്ലിയർ ಆയി. ಅವಾಗ ಮೊಬೈಲ್ ಸರಿ ಆಯ್ತು, മൊബൈൽ ಮೊಬೈಲ್ ಕ್ಲಿಯರ್ ಆಯ್ತು, ಗಲೀಜೆಲ್ಲ ಹೋಯ್ತು. മൊബൈൽ ഓഫ് ആകുന്നു. ಮೊಬೈಲ್ ಆಫ್ ಆಗಿದೆ, ഞാൻ ഓൺ ആക്കി, ನಾನು ಆನ್ ಮಾಡಿದೆ, പിന്നെ ഫുൾ ഓൺ ആയി. ಪುನಃ ಫುಲ್ ಆನ್ ಆಯ್ತು, മൊബൈൽ കംപ്ലൈന്റ് ആയി. ಮೊಬೈಲ್ ಪುನಃ ಕಂಪ್ಲೇಂಟ್ ಆಯ್ತು. ഹല്ലേലൂയ. ഇതേപോലെ ഞങ്ങളുടെ നാട്ടിലുള്ള ചർച്ചും ಇದೇ ರೀತಿಯಲ್ಲಿ ನಮ್ಮ ಊರಿನಲ್ಲಿರುವಂತ ಚರ್ಚ್, ಈ ಚರ್ಚಲ್ಲೂ വീട്ടിൽ എനിക്ക് ഉറപ്പായിട്ടറിയാം ಬಿಡುಗಡೆ ನಿಶ್ಚಯವಾಗಿದೆ ಎಂಬುದಾಗಿ ನನಗೆ ಗೊತ್ತು. ആത്മാവിന്റെ പ്രവൃത്തിയാണ്. ಆತ್ಮನ ಕಾರ್ಯವಾಗಿದೆ ಇಲ್ಲಿ ನಡೀತಿರುವ. ഹല്ലേലൂയ. ಆಮೆನ್. അന്ന് ഞാൻ പ്രാർത്ഥിച്ച ഒരു വിഷമം എനിക്കുണ്ടായി. ಅವತ್ತು ನಾನು ಪ್ರಾರ್ಥನೆ ಮಾಡಿದ ಒಂದು ದುಃಖ ನನ್ನಲ್ಲಿ. കർത്താവേ, ഈ ആരാധനയ്ക്ക് മുമ്പ് ഈ മൊബൈൽ ഇങ്ങനെ ആകാൻ പാടില്ലല്ലോ. ನಾನು ಆರಾಧನೆಗೆ ಹೋಗ್ತಾ ಇದ್ದೀನಿ, ಈ ಮೊಬೈಲ್ ಈ ತರ ಆಗ್ಬಾರ್ದಲ್ಲ ഈ ದೇವ್ರೆ. മൊബൈൽ ശരിയാകണം. ಈ ಮೊಬೈಲ್ ಸರಿಯಾಗ್ಬೇಕು. ഹല്ലേലൂയ. ಆಮೆನ್. അത്ഭുതകരമായി ಅದ್ಭುತವಾಗಿ ആ മൊബൈൽ ക്ലിയർ ആയി. ಆ ಮೊಬೈಲ್ ಸರಿ ಆಯ್ತು. ടച്ചിന്റെ മൊബൈലാണ്. ಟಚ್ ಸ್ಕ್ರೀನ್ ಟಚ್ ಮೊಬೈಲ್ അന്ന് ಆಗಿದೆ. എനിക്കൊരു കാര്യം മനസ്സിലായി. ಅವತ್ತು ನನಗೊಂದು ವಿಷಯ ಗೊತ್ತಾಯ್ತು, യേശുവിനെ മൊബൈലിനെ സൗഖ്യമാക്കാൻ പറ്റും. ಯೇಸುವಿಗೆ ಮೊಬೈಲ್ಗೂ ಸೌಖ್ಯ ಕೊಡಕ್ಕಾಗುತ್ತೆ ಅಂತ ಗೊತ್ತಾಯ್ತು. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯ. യേശുവിന് എന്ത് ചെയ്യാൻ കഴിയും? ಯೇಸುವಿಗೆ ಏನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ. കുഴപ്പമില്ല മൊബൈൽ. ಯಾವ ಸಮಸ್ಯೆ ಇಲ್ಲ ಮೊಬೈಲ್. സാധാരണ ടച്ച് മൊബൈലിൽ വെള്ളം വീണാൽ മതി, കംപ്ലൈന്റ് ആവും. ಸಾಧಾರಣವಾದ ಸ್ಕ್ರೀನ್ ಟಚ್ ಮೊಬೈಲ್ಗೆ ಸ್ವಲ್ಪ ನೀರು ಬಿದ್ದರೆ ಸಾಕು, ಕಂಪ್ಲೇಂಟ್ ಆಗುತ್ತೆ. 2 പ്രാവശ്യം വെള്ളത്തിൽ ഇട്ടതാ, വെള്ളത്തിൽ. ಆದ್ರೆ 2 ಸಲ ನೀರಿನಲ್ಲಿ ಮುಳುಗಿಸಿ ಆಡ್ಸಿದ್ದು. ഹല്ലേലൂയ. 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 അത്ഭുതമേശുവിൻ നാമം ഈ ഭൂമിയിലെങ്ങും ഉയർത്തിടാം. അത്ഭുതമേശുവിൻ നാമം ഈ ഭൂവിലെന്നും ഉയർത്തിടാം. ഏകമായി കൂടി സന്തോഷമായി ആരാധിക്കാം. എല്ലാരും ഏകമായി കൂടി സന്തോഷമായി ആരാധിക്കാം. നല്ലവനാ കർത്തനവൻ, വല്ലഭനാ വെളിപ്പെടുമേ. നല്ലവനാ കർത്തനവൻ, വല്ലഭനായി വെളിപ്പെടുമേ. അത്ഭുതമേശുവിൻ നാമം ഈ ഭൂവിലെന്നും ഉയർത്തിടാം. അത്ഭുതമേശുവിൻ നാമം ഈ ഭൂവിലെന്നും ഉയർത്തിടാം. ഹല്ലേലൂയ. ഹല്ലേലൂയ. എന്റെ ചെറിയൊരു മൊബൈലിന് വേണ്ടി പോലും യേശുവിന് ഇത്ര കരുതൽ എന്നെ കുറിച്ച് ഉണ്ടെങ്കിൽ, ನನ್ನ ಒಂದು ಚಿಕ್ಕ ಮೊಬೈಲ್ ನ ವಿಷಯದಲ್ಲೂ ಕೂಡ ದೇವರಿಗೆ ಈ ಪರಿಪಾಲನೆ ನನ್ನ ಜೀವಿತದಲ್ಲಿ ಇರುವುದಾದರೆ ഒരു കാര്യം ഉറപ്പായിട്ട് ನನಗೊಂದು ವಿಷಯ ನಿಶ್ಚಯ, എന്നെ എത്രത്തോളം യേശു സ്നേഹിക്കുന്നു, ನನ್ನನ್ನು ಎಷ್ಟರ ಮಟ್ಟಿಗೆ ಯೇಸು ಪ್ರೀತಿಸಿದ್ದಾರೆ, എത്രത്തോളം കർത്താവ് സ്നേഹിക്കുന്നു. ನಿಮ್ಮನ್ನ ಎಷ್ಟರ ಮಟ್ಟಿಗೆ ಯೇಸು ಪ್ರೀತಿಸ್ತಿದ್ದಾನೆ. ഇവിടെ വില കൊടുത്ത് വന്നവരുണ്ടോ പ്രാർത്ഥനയ്ക്ക്? ಇಲ್ಲಿ ತ್ಯಾಗ ಮಾಡಿ ಬಂದವರು ಯಾರಾದಿದ್ದೀರಾ? നിങ്ങളെ യേശു എത്രമാത്രം സ്നേഹിക്കുന്നറിയാം. ನಿಮ್ಮನ್ನ ಎಷ್ಟರ ಮಟ್ಟಿಗೆ ಯೇಸು ಪ್ರೀತಿಸಿದ್ದಾರೆ ಗೊತ್ತಾ? ഹല്ലേലൂയ. ഇവിടെ നിങ്ങൾ വന്നതല്ല, ചിലരൊക്കെ ഇവിടെ കൊണ്ടുവന്നത് കർത്താവ്. ನೀವಿಲ್ಲಿ ಬಂದದ್ದಲ್ಲ, ದೇವರು ಕೆಲವರನ್ನ ಕರ್ಕೊಂಡು ಬಂದದ್ದಾಗಿದೆ. യേശുവിന്റെ അധികാരം നീ ഏതെല്ലാം പ്രശ്നത്തിലൂടെ വന്നാലും ನೀವು ಯಾವುದೇ ಸಮಸ್ಯೆಗಳ ಮಧ್ಯದಲ್ಲಿ ಇಲ್ಲಿ ആ ಬಂದಿದ್ದೀರಿ, പ്രശ്നം നിന്നെ തോൽപ്പിക്കത്തില്ല. ಆ ಸಮಸ್ಯೆ ನಿನ್ನ ಸೋಲಿಸಲ್ಲ. ജയിപ്പിക്കുന്ന തലത്തിൽ സൂക്ഷ്മത വെളിപ്പെടും. ನಿನ್ನನ್ನ ಜಯಿಸುವ ಹಂತದಲ್ಲಿ ಈ ಸೇವೆಯಲ್ಲಿ ಪ್ರಕಟಗೊಳ್ಳುತ್ತದೆ. വീട്ടിൽ നിന്നെ ഒരു ജയാളിയാക്കി മാറ്റും. ನಿನ್ನ ಮನೆಯಲ್ಲಿ ದೇವರು ನಿನ್ನನ್ನು ಜಯಶಾಲಿಯಾಗಿ ಮಾಡುತ್ತಾರೆ. ഒരു ജയാളിയാക്കി ನಿನ್ನ ಗ್ರಾಮದಲ್ಲಿ ದೇವರು ನಿನ್ನ ಜಯಶಾಲಿಯಾಗಿ ಮಾಡುತ್ತಾರೆ. വില കൊടുത്ത ദൈവസ്ഥലം വന്നിരിക്കുന്നു. ಯಾಕಂದ್ರೆ ನೀನು ತ್ಯಾಗದೊಂದಿಗೆ ಆಗಿದೆ ದೇವರ ಸಮ್ಮುಖದಲ್ಲಿ ಬಂದಿರುವುದು. ചിലപ്പോൾ ഇന്നൊരു ജോലിക്ക് പോയാൽ ಕೆಲವೊಮ್ಮೆ ಇವತ್ತೊಂದು ಕೆಲಸಕ್ಕೆ ಹೋದ್ರೆ ആ പൈസ മുഴുവൻ നഷ്ടമായിരിക്കും. ಆ ಹಣ ನಷ್ಟವಾಗಿರ್ಬೋದು ಇವತ್ತಿಲ್ಲಿ നീ ಬಂದಿರೋದ್ರಿಂದ. ഇവിടെ വന്നിരിക്കുന്നത് കൊണ്ട് ಆದ್ರೆ ನೀನಿಲ್ಲಿ ಬಂದಿರೋದ್ರಿಂದ എന്റെ ദൈവം, ನನ್ನ ದೇವರು എന്റെ ദൈവം, ನನ್ನ ದೇವರು എന്റെ ദൈവം നിന്നെ അത്രമാത്രം സ്നേഹിക്കുന്നു. ನನ್ನ ದೇವರು ಅಷ್ಟರ ಮಟ್ಟಿಗೆ ನಿನ್ನನ್ನು ಪ್ರೀತಿಸಿದ್ದಾನೆ. അതുപോലെ നീ ഉപേക്ഷിച്ച് വന്നതുകൊണ്ട് ಅದನ್ನ ಕೂಡ ಆ ಕೆಲಸದ ಕೂಲಿಯನ್ನು ಕೂಡ ನೀನು ತ್ಯಜಿಸಿ ಬಂದಿರೋದ್ರಿಂದ ചില വീട്ടുകാർ പോട്ടെന്ന് പറയുകയാണ്. ಕೆಲವೊಮ್ಮೆ ನಿನ್ನ ಮನೆಯವರು ಹೋಗ್ಬೇಡ ಅಂತ അത് മൈൻഡ് ಹೇಳಿದ್ರು, ചെയ്യാതെ ಅದನ್ನ ಕೇರ್ ಮಾಡಿದೆ. വേറെ എവിടെയും വീട്ടുകാർ പറഞ്ഞ ഞാൻ പോകത്തില്ല. ಬೇರೆ ಎಲ್ಲಿಗೂ ನನ್ನ ಮನೆಯವರು ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಹೋಗಲ್ಲ. യേശുവിനെ ആരാധിക്കാൻ പോകും. ಆದ್ರೆ ಯೇಸುವಿನ ಆರಾಧಿಸಲಿಕ್ಕೆ ನಾನು ആ ಹೋಗ್ತೇನೆ. രീതിയിൽ വന്ന ദൈവമക്കളെ, ಆ ರೀತಿಯಲ್ಲಿ ಬಂದಿರೋ ದೇವರ ಮಕ್ಕಳೇ, ദൈവം നിനക്കൊരു അത്ഭുതമായിട്ട് മാറും. ದೇವರು ನಿನಗಾಗಿ ಒಂದು ಅದ್ಭುತವಾಗಿ ಮಾಡ್ಬಿಡ್ತಾನೆ. സകല വിഷയത്തിലും ദൈവം ഇടപെടും. ನಿನ್ನ ಎಲ್ಲ ವಿಷಯದಲ್ಲೂ ದೇವರು ಮಾತನಾಡ್ತಾರೆ. ഹല്ലേലൂയ. ಆಮೆನ್. നിങ്ങളുടെ സാക്ഷ്യം ചിലർ പറയും.
ನಿಮ್ಮೊಂದಿಗೆ ಕೆಲವರು ಸಾಕ್ಷಿ ಹೇಳ್ತಾರೆ, ഇവിടെ അനുഭവിച്ചവര് ಇಲ್ಲಿ ಅನುಭವಿಸಿದವರು അവരിന്ന് പറയത്തില്ല. ಅವ್ರು ಇವತ್ತು ಹೇಳಲ್ಲ. അവർക്ക് ചില വാഗ്ദത്തം കൂടി നിറവേറേണ്ടതുണ്ട്. ಅವರಿಗೆ ಇನ್ನು ಕೆಲವು ವಾಗ್ದಾನಗಳು ನೆರವೇರಲಿಕ್ಕಾಗಿ ಅವರು ಕಾಯ್ತಿದ್ದಾರೆ. ഓരോ കാര്യം പറഞ്ഞ അച്ചടി അതുപോലെ സംഭവിച്ചുകൊണ്ടിരിക്കും. ಒಂದೊಂದು ವಿಷಯಗಳನ್ನು ಹೇಳುವಾಗಲೂ ಅವರ ಜೀವಿತದಲ್ಲಿ ಹಾಗೆಯೇ ಅದು ಸಂಭವಿಸ್ತಾ ಇದೆ. 12 വർഷമായിട്ട് 12 ವರ್ಷದಿಂದ അങ്ങനെയാണെങ്കിൽ ಹಾಗಿರುವುದಾದ್ರೆ ഈ പറയുന്ന ഓരോറ്റ വാക്കും പാഴാകത്തില്ല. ಈ ಹೇಳ್ತಾ ಇರುವ ಒಂದೊಂದು ಮಾತು ಕೂಡ ವ್ಯರ್ಥವಾಗುವುದಿಲ್ಲ. ഹല്ലേലൂയ. ಆಮೆನ್. ഇവിടെ പറയുന്ന ഓരോ വചനങ്ങൾ ಇಲ್ಲಿ ಹೇಳುವಂತ ಒಂದೊಂದು ವಾಕ್ಯಗಳು പ്രവചന ദൂതുണ്ട്. ಪ್ರವಾದನೆ ಆಲೋಚನೆ ಇದೆ ಅದರೊಳಗಡೆ, ಪ್ರಕಟಣೆ ಇದೆ ಅದರೊಳಗಡೆ, രോഗ സൗഖ്യമുണ്ട്. ರೋಗ ಸೌಖ್ಯ ಇದೆ ಅದರೊಳಗಡೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അതിനെ പ്രാപിച്ചെടുക്കണം. ಅದನ್ನೇ ಹಿಡಿದಿಟ್ಟುಕೊಳ್ಬೇಕು, ಹಿಡಿದಿಟ್ಟುಕೊಳ್ಬೇಕು. ഹല്ലേലൂയ. ഹല്ലേലൂയ. ഈ വചനത്തിൽ നമ്മൾ തുടങ്ങിയിട്ട് ಈ ವಾಕ್ಯವನ್ನ ನಾವು ಆರಂಭಿಸಿ ഇതെവിടെ എത്താൻ പറ്റിയിട്ടില്ല. ನಾವು ಆ ವಾಕ್ಯದ ಯಾವ ಭಾಗಕ್ಕೂ ನಾವು ತಲುಪಿಲ್ಲ, എവിടെ എത്താൻ പറ്റിയിട്ടില്ല. ಎಲ್ಲಿಗೂ ತಲುಪಕ್ಕೆ ನಾವು ಆಗಿಲ್ಲ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. എവിടെ എത്തിയിട്ടില്ല. ಎಲ್ಲಿಗೂ ತಲುಪಿಲ್ಲ. എന്നാൽ നിങ്ങൾ ശ്രദ്ധിക്കണമേ, ಆದ್ರೆ ನೀವು ಗಮನಿಸಿ, നമ്മൾ വെളിപ്പെടുവാനുള്ള തേജസ്സ് ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ഈ ಆಲೋಚಿಸಿದ್ರೆ കാലത്തിലെ കഷ്ടങ്ങൾ സാരമില്ല. ಈಗಿನ ಕಾಲಘಟ್ಟದ ಕಷ್ಟಗಳು ಅಲ್ಪವೇ ಸರಿ. എന്തിനു കാത്തിരിക്കണം? ಹಾಗಾದ್ರೆ ಯಾತಕ ಕಾದಿರ್ಬೇಕು? നമ്മുടെ വിഷയം എന്താ? ನಮ್ಮ ವಿಷಯ ಏನು? കാത്തിരിക്കുന്ന പരിശുദ്ധനോട് പറയുന്നത്. ಕಾಯ್ದಿರ್ಬೇಕು ಅಂತಾಗಿದೆ ಪರಿಶುದ್ಧಾತ್ಮ ನನಗೆ ಹೇಳಿದ್ದು. കാത്തിരിക്കുന്നതിനെ കുറിച്ച് പറയാൻ പറഞ്ഞു. ಈ ಹಗಲು ವೇಳೆಯಲ್ಲಿ ಕಾಯ್ದಿರಬೇಕು ಎಂಬ ವಿಷಯದ ಕುರಿತಾಗಿ ಮಾತನಾಡಿ ಎಂಬುದಾಗಿ ದೇವರು ಹೇಳಿದ್ರು. എന്തിനു കാത്തിരിക്കണം? ಯಾತಕ್ಕಾಗಿ ಕಾದಿರ್ಬೇಕು? ഹല്ലേലൂയ. കാത്തിരുന്നവർക്ക് എന്ത് സംഭവിച്ചു? ಕಾದಿದ್ದವರಿಗೆ ಏನ್ ಸಂಭವಿಸಿತು? വാക്യ ലൂക്കോസിന്റെ സുവിശേഷം ಓದೋಣ ಲೂಕನ ಬರೆದ ಸುವಾರ್ತೆ ഹല്ലേലൂയ 2-ാം അധ്യായം 2ನೇ ಅಧ್ಯಾಯ 25-26 വായിച്ചാൽ 25-26ನೇ ವಾಕ್ಯವನ್ನ ಓದಿಕೊಳ್ಳೋಣ. ಆ ಕಾಲದಲ್ಲಿ ಹಾ. ಯೆರೂಸಲೇಮಿನಲ್ಲಿ ಸೀಮೋನನೆಂಬ ಒಬ್ಬ ಮನುಷ್ಯನಿದ್ದನು. ಹಾ. ಈ ಮನುಷ್ಯನು ನೀತಿವಂತನೂ ಹಾ. ದೇವಭಕ್ತನೂ ಆಗಿದ್ದರು. ഈ മനുഷ്യൻ നീതിമാനും ദൈവഭക്തനുമായിരുന്നു. ಈ ಮನುಷ್ಯನು ನೀತಿವಂತನು ಮತ್ತು ದೇವ ಭಕ್ತನಾಗಿದ್ದನು. അങ്ങനെയുള്ളവരെ ദൈവം മാനിക്കും. ಇವತ್ತು ಕೂಡ ಹಾಗಿರುವಂತವರನ್ನ ದೇವರು ಸನ್ಮಾನಿಸ್ತಾರೆ. അടുത്തത് വായിച്ചാട്ടെ. ಇಸ್ರಾಯೇಲ್ ಜನರನ್ನು ಹಾ. ಸಂತೈಸುವವನು ಹಾ. ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಹಾ. ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಹಾ. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ഈ ಮುಂಚೆ മനുഷ്യനൊരു കാര്യമുണ്ടായിരുന്നു. ಈ ವ್ಯಕ್ತಿಗೆ ಒಂದು ವಿಷಯ ಇತ್ತು. ഇവൻ ദൈവഭക്തനും ಇವನು ದೇವಭಕ್ತನು, ഇവൻ പരിശുദ്ധാത്മാവുള്ളവനും ಇವನು ಪವಿತ್ರಾತ್ಮವುಳ್ಳ, ഇവൻ സത്യസന്ധനുമാണ്. ಇವನು ಸತ್ಯ ಯಥಾರ್ಥನಾಗಿದ್ದಾನೆ. പക്ഷെ ഇവൻ ഒരു വിഷയത്തിന് കാത്തിരുന്നു. ಆದ್ರೆ ಇವನು ಕೂಡ ಒಂದು ವಿಷಯಕ್ಕಾಗಿ ಕಾಯ್ತಿದ್ದಾನೆ. ആരെയാ കാത്തിരുന്നത്? ಯಾರಿಗಾಗಿ ಕಾಯ್ತಿದ್ದಾನೆ? യേശുവിനെ. ಯೇಸುವಿಗಾಗಿ. പക്ഷെ കാത്തിരിക്കാൻ യാതൊരു ചാൻസും ഇല്ല. ಅವನು ಕಾಯ್ದಿರ್ಲಿಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. കാത്തിരിക്കുന്നതിന് ഗ്യാരണ്ടി ഇല്ല. ಅವನು ಕಾಯ್ದಿರ್ಬೇಕಾದ್ರೆ ಯಾವ ಗ್ಯಾರಂಟಿನೂ ಇಲ್ಲ. എന്ത് ഉറപ്പില്ല കാത്തിരുന്നത് ഞാൻ ചിന്തിക്കുന്നു. ಯಾವ ಗ್ಯಾರಂಟಿಯಲ್ಲಿ, ಯಾವ ಸ್ಥಿರತೆಯಲ್ಲಿ ಅವನು ಕಾದಿದ್ದಾನೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಕಾರಣ ഉൽപ്പത്തി മുതൽ ಆದಿಕಾಂಡದಿಂದ ദൈവം പ്രവചിച്ചു പറയും, ದೇವರು ಪ್ರವಾದಿಸಿ ಹೇಳಿದ್ರು, സ്ത്രീയുടെ സന്തതി സർപ്പത്തിന് താഴ്ത്താൻ. ಆದಿಕಾಂಡ ಪುಸ್ತಕದಲ್ಲಿ ದೇವರು ಹೇಳಿದ್ರು, ಸ್ತ್ರೀಯಿಂದ ಹುಟ್ಟುವ ಸಂತತಿಯು ಸರ್ಪದ ತಲೆಯನ್ನ ಜಜ್ಜುವುದು. ശിമോന്റെ കാലം വരെ അത് വന്നിട്ടില്ല. ಸಿಮಯೋನನ ಕಾಲದವರೆಗೂ ಆ ಸಂಗತಿ ಇನ್ನೂ ನೆರವೇರಿಲ್ಲ. അത് യേശുവിനെ കുറിച്ചാണ് പറയുന്നത്. ಆ ಸಂಗತಿ ಆದಿಕಾಂಡ ಪುಸ್ತಕದಲ್ಲಿ ಹೇಳಿದ್ದು ಯೇಸುವಿನ ಬಗ್ಗೆ. കാൽവരിയിൽ യേശു പിശാചിനെ തലയിൽ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸೈತಾನನ ತಲೆಯನ್ನು ಜಜ್ಜುವಂತ ವಿಷಯವನ್ನಾಗಿದೆ. ಆದಿಕಾಂಡದಲ್ಲಿ ಹೇಳ್ತಾ ಇರುವಂತದ್ದು ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುವುದು ಎಂಬುದಾಗಿ. ഒരു പ്രവചന ദൂത് പറയുന്നത്. ದೇವರೊಂದು ಪ್ರವಾದನೆ ಆಲೋಚನೆ ಹೇಳ್ತಾರೆ. പ്രവചന ദൂത് പറഞ്ഞാൽ ದೇವರೊಂದು ಪ್ರವಾದನೆ ಹೇಳಿದ್ರೆ ഈ ആകാശവും ഭൂമി എന്നുണ്ടോ ಆಕಾಶ ಭೂಮಿ ಎಲ್ಲಿವರೆಗೆ ಇದೆಯೋ അതിനകത്ത് നിറവേറിയിരിക്കും. ಆ ಆಕಾಶ ಭೂಮಿ ನಾಶವಾಗೋದಕ್ಕಿಂತ ಮುಂಚೆ ಆ ವಾಗ್ದಾನ ನೆರವೇರುತ್ತದೆ. ഹല്ലേലൂയ. ಆಮೆನ್. രണ്ടാമത് പലർത്തും പറയുന്നുണ്ട്. ಎರಡನೇದಾಗಿ ಅನೇಕ ಭಾಗದಲ್ಲಿ ಹೇಳ್ತಿದೆ. മോശ പറയുന്നു, ಮೋಶೆ ಹೇಳ್ತಾನೆ, എന്റെ കയ്യിലിരിക്കുന്ന 10 കൽപ്പന, ನನ್ನ ಕೈಯಲ್ಲಿರುವಂತ 10 ಕಟ್ಟಳೆ, ഈ 5 പുസ്തകം ಈ 5 ಪುಸ್ತಕ ಪಂಚಗ್ರಂಥ ഇസ്രായേൽ ജനത്തോടുള്ളതാ. ಇಸ್ರಾಯೇಲ್ ಜನಗಳಿಗಿರುವಂತದ್ದು. ലോകരക്ഷയല്ല. ಇದು ಲೋಕದ ರಕ್ಷಣೆ ಅಲ್ಲ. അത് വരണമെങ്കിൽ ಅದು ಬರ್ಬೇಕಂದ್ರೆ എന്നെപ്പോലെ ഒരു പ്രവാചകനെ ನನ್ನ ಹಾಗೆ ಒಬ್ಬ ಪ್ರವಾದಿ ദൈവം എഴുന്നേൽപ്പിക്കും. ದೇವರಿಗೆ ಕಳಿಸ್ತಾನೆ. അവന്റെ പേരാണ് യേശു. ಅವನ ಹೆಸರು ಯೇಸು. പഴയ നിയമത്തിൽ അങ്ങനെ പറഞ്ഞ യേശുവിനെയാണ്. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಹೇಳ್ತಿರೋದು, ನನ್ನ ಹಾಗೆ ನನಗಿಂತ ಶ್ರೇಷ್ಠನಾದ ಒಬ್ಬ ಪ್ರವಾದಿ ಬರ್ತಾನೆ ಎಂಬುದಾಗಿ ಹೇಳ್ತಿರೋದು ಯೇಸುವಿನ ಬಗ್ಗೆ. യേശുവിനെയാണ് പറയുന്നത്. ಯೇಸುವಿನ ಬಗ್ಗೆ ಹೇಳ್ತಿರೋದು. അങ്ങനെയാകുമ്പോൾ ಹಾಗಿರುವಾಗ ഈ യേശു എങ്ങനെ അവിടെ വരുന്നത് അന്വേഷിക്കാൻ തുടങ്ങി. ಈ ಯೇಸು ಹೇಗೆ ಈ ಭೂಮಿಗೆ ಬರ್ತಾರೆ ಎಂಬುದಾಗಿ ಎಲ್ಲರೂ ಅನ್ವೇಷಿಸಲಿಕ್ಕೆ ಆರಂಭಿಸಿದ್ರು. യെശയ്യാവിനോട് പരിശുദ്ധൻ പറഞ്ഞു, ಆಗ ಯೆಶಾಯನ ಮೂಲಕ ಪರಿಶುದ್ಧಾತ್ಮ ಹೇಳಿದ್ರು, അവൻ കന്യകയിലാണ് ജനിക്കുന്നത്. ಅವನು ಕನ್ಯೆಯಲ್ಲಿ ಹುಟ್ಟುತ್ತಾನೆ, പരിശുദ്ധാത്മാവിലാണ് ജനിക്കുന്നത്. ಪವಿತ್ರಾತ್ಮನ ಮೂಲಕವಾಗಿ ಅವನು ಹುಟ್ಟುತ್ತಾನೆ. അത് എവിടെ ജനിക്കുമെന്ന് ಅದು കാണില്ല. ಎಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಅವರು ಕಾದಿದ್ರು. മീഖാ പ്രവചനോട് ദൈവം പറഞ്ഞു. ಆಗ ಮೀಕ ಪ್ರವಾದಿ ಮೂಲಕವಾಗಿ ದೇವರು ಹೇಳಿದ್ರು. 5:2 പറഞ്ഞു. 5:2 പറഞ്ഞു. 5:2 ವಾಕ್ಯದಲ್ಲಿ ಹೇಳಿದ್ರು, ബെത്ലഹേമിൽ ജനിക്കും. ಅವನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ. ഹല്ലേലൂയ. ಆಮೆನ್. ജനിച്ചിട്ട് എന്ത് ചെയ്യുന്നു ചോദിച്ചു. ಹುಟ್ಟಿ ಏನು ಮಾಡ್ತಾನೆ ಎಂಬುದಾಗಿ ಅವರು ಹುಡುಕಿದ್ರು. ഹല്ലേലൂയ. യെശയ്യാവിൽ പറഞ്ഞു. ಅವಾಗ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ, അന്ന് എളിയവരോട് സത്പത്തിൽ ഘോഷിപ്പാൻ യഹോവ അവനെ ಅಭಿಷೇകം ചെയ്യും. ಅಲ್ಲಿ ಹೇಳಲ್ಪಟ್ಟಿದೆ, ಅವನು ಹುಟ್ಟುವಾಗ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ಕರ್ತನಾದ ಯೆಹೋವನು ಅವನನ್ನು ಅಭಿಷೇಕಿಸ್ತಾನೆ. അവസാനം എന്ത് സംഭവിക്കും? ಕೊನೆದಾಗಿ ಏನ್ ನಡೆಯುತ್ತೆ? ദാവീദിനോട് പറഞ്ഞു. ದಾವಿದನ ಮೂಲಕ ದೇವರು അവന്റെ ಹೇಳ್ತಾನೆ, അങ്കിക്കായി അവർ ചീട്ടു. ಅವನ ಅಂಗಿಗಾಗಿ ಅವರು ಚೀಟು ಹಾಕುತ್ತಾರೆ ಎಂಬುದಾಗಿ ಅನೇಕ ವರ್ಷಗಳ ಹಿಂದೆ ದಾವಿದನ ಮೂಲಕ ದೇವರು ಮಾತಾಡಿದ್ರು. അവസാനം എന്താവും? ಕೊನೆದಾಗಿ ಏನಾಗುತ್ತೆ? യെശയ്യാവ് വീണ്ടും പ്രവചിച്ചു. ಯೆಶಾಯನು ಪುನಃ ಪ್ರವಾದಿಸ್ತಾನೆ.
ತೋರಿಸ್ತಾನೆ. 53 ಅಧ್ಯಾಯ ಏಷಾಯನ ಬರೆದ ಪ್ರವಾದನೆ ಗ್ರಂಥ 53 ಅಧ್ಯಾಯ. രോമം കത്തിരിക്കുന്ന കുഞ്ഞാട് പോലെ ಅವನು ಉಣ್ಣೆ ಕತ್ತರಿಸುವ ಕುರಿ ಹಾಗೆ. അവൻ ഒരു തെറ്റും ചെയ്യാതെ ಅವನು ಯಾವ ತಪ್ಪನ್ನು ಮಾಡಲ್ಲ. അവൻ ശിക്ഷിക്കപ്പെടും. ಅವನು ಶಿಕ್ಷಿಸಲ್ಪಡ್ತಾನೆ. ഹല്ലേലൂയ. ಆಮೆನ್. എന്നിട്ട് സംഭവിക്കും, ನಂತರ ಏನಾಗುತ್ತೆ? അവൻ ഉയർക്കും. ಅವನು ಪುನರುತ್ಥಾನನಾಗ್ತಾನೆ. ഈ സംഭവത്തെ ಈ ವಿಷಯವನ್ನ ലൂക്കോസ് സുവിശേഷം വരുന്നു. ಲೂಕನ ಸುವಾರ್ತೆಗೆ ಬರುವಾಗ ശിമോൻ വിചാരിച്ചു, ಸಿಮೆಯೋನನ ಅಂದುಕೊಂಡ, ശിമോൻ കാത്തിരുന്നു, ಸಿಮೆಯೋನನ ಕಾದಿದ್ದ, എനിക്കതൊന്ന് കാണണം. ನನಗೆ ಆ ರೀತಿಯಲ್ಲಿ ಯೇಸು ಭೂಮಿ ಬರುವುದಾದ್ರೆ ನನಗೆ ಆ ಯೇಸುವನ್ನು ನೋಡಬೇಕು. കർത്താവിന്റെ ക്രിസ്തുവിനെ എനിക്ക് കാണണം. ಆ ಕರ್ತನಾದ ಕ್ರಿಸ್ತನನ್ನು ನಾನು ಕಾಣಬೇಕು. കാരണം അവനെ കാണാൻ അവൻ ചിന്തിക്കാൻ കാരണം ಆ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಕಾರಣ അവിടെ എഴുതിയിട്ടുണ്ട്, ಅಲ್ಲಿ ಬರ್ದಿದೆ, അവൻ പരിശുദ്ധാത്മ ಅವನ ಮೇಲೆ ಪವಿತ್ರಾತ್ಮ ಇದ್ದನು. പരിശുദ്ധാത്ಮ ഉണ്ടെങ്കിൽ ಪವಿತ್ರಾತ್ಮ ಇದ್ರೆ അത് അറിയാൻ കഴിയും. ಕೆಲವು ಬರುವುದಕ್ಕಿಂತ ಮುಂಚೆ ಕೆಲವು ಕಾರ್ಯಗಳನ್ನು ತಿಳ್ಕೊಳ್ಬಹುದು. ഹല്ലേലൂയ. ಹಲ್ಲೆಲೂಯ. പരിശുദ്ധമുണ്ട്. ಅವನ ಮೇಲೆ ಪವಿತ್ರಾತ್ಮ ಇದ್ದನು. പറയൂ, ಅವನು ಹೇಳಿದನು, കർത്താവിന്റെ ക്രിസ്തുവിനെ കാണും. ನಾನು ಕರ್ತನಾದ ಕ್ರಿಸ್ತನನ್ನ ಕಾಣುತ್ತೇನೆ. എന്ന ഉറപ്പ് ലഭിച്ചു. ಅವನೊಳಗಿನ ಆ ಸ್ಥಿರತೆ ಉಂಟಾಯಿತು. അവൻ ദൈവാലയം വിട്ടുമാറാതെ ഇരുന്നു. ಅವನು ದೇವರ ಆಲಯವನ್ನು ಬಿಟ್ಟು ಹೋಗದೆ ಕುಳಿತುಕೊಂಡನು. പല കുഞ്ഞുങ്ങളെ ഇവിടെ കൊണ്ടുവരും. ಅನೇಕ ಮಕ್ಕಳನ್ನ ದೇವಾಲಯಕ್ಕೆ ಸುನ್ನತಿಗಾಗಿ ತೆಗೆದುಕೊಂಡು ಬರ್ತಾರೆ. നാളെ ഇവിടെ കൊണ്ടുവരും. 8ನೇ ದಿನದಲ್ಲಿ ಸುನ್ನತಿಗಾಗಿ ತೆಗೆದುಕೊಂಡು ಬರ್ತಾರೆ. ശിമോൻ വൃദ്ധനായി. ಸಿಮೆಯೋನನು ಮುದುಕನಾಗಿದ್ದಾನೆ. ചെറുപ്പം മുതൽ കാത്തിരിക്കുന്നതാ. ಚಿಕ್ಕ ವಯಸ್ಸಿನಿಂದ ಕೂಡ ಅವನು ಕಾದಿದ್ದಾನೆ. ഫാമിലി കുഞ്ഞിനെ കൊണ്ടിരുമ്പോൾ ಒಂದು ಗಂಡ ಹೆಂಡತಿ ಮಗುವನ್ನು ಇಟ್ಕೊಂಡು ಆಲಯಕ್ಕೆ ಬರುವಾಗ ശിമോൻ ഓടിപ്പോയി നോക്കും. ಸಿಮೆಯೋನನು ಓಡೋಗಿ ನೋಡ್ತಾನೆ. അല്ല, ഇത് യേശുവല്ല, യേശുവല്ല. ಯೇಸು ಅಲ್ಲ. അവൻ നിരാശയിട്ട് ಅವನು ನಿರಾಶೆಯಾಗಿ വേറെ ಹೋಗ್ತಾನೆ. ഫാമിലികളെ കൊണ്ടുവരും. ಇನ್ನೊಂದು ಗಂಡ ಹೆಂಡತಿ ಬರ್ತಾರೆ. ശിമോൻ ഓടിപ്പോയി നോക്കും. ಸಿಮೆಯೋನನು ಓಡಿ ಹೋಗಿ ನೋಡ್ತಾನೆ. യേശുവല്ല. ಇದು ಯೇಸು ಅಲ್ಲ. അവനെ എത്രയോ നോക്കി. ಹಾಗೆ ಎಷ್ಟೋ ಮಕ್ಕಳನ್ನ ಆ ರೀತಿ ಓಡೋಗಿ ಸಿಮೆಯೋನನು ನೋಡ್ದ. അവന്റെ കാത്തിരിപ്പ് നഷ്ടമായില്ല. ಅವನ ಕಾಯ್ದಿರುವಿಕೆ ನಷ್ಟವಾಗಲಿಲ್ಲ. കാത്തിരിക്കൽ മടുത്തില്ല. ಅವನ ಕಾಯ್ದಿರುವಿಕೆ ಸೋತಾಗಲಿಲ್ಲ. ആയിരക്കണക്കിന് കുഞ്ഞ്. 1000 ಮಕ್ಕಳುಗಳು ಬಂದರು. അത് യേശുവില്ല. ಆ ಮಕ್ಕಳಲ್ಲಿ ಯೇಸು ಇರಲಿಲ್ಲ. എന്നിട്ട് അവന്റെ പ്രാർത്ഥന കുറഞ്ഞില്ല. ಆದರೂ ಅವನ ಪ್ರಾರ್ಥನೆ ಕಡಿಮೆ ಆಗಲಿಲ್ಲ. വിശ്വാസം കുറഞ്ഞില്ല. ನಂಬಿಕೆ ಕಡಿಮೆ ಆಗಲಿಲ್ಲ. കാത്തിരിപ്പ് കുറഞ്ഞില്ല. കാത്തിരിപ്പ് കുറഞ്ഞില്ല. ಕಾಯ್ದಿರುವಿಕೆ ಕಡಿಮೆ ಆಗಲಿಲ್ಲ. ഇല്ല, ഇനി വരും. ಇಲ್ಲ, ಇನ್ನು ಯೇಸು ಬರ್ತಾರೆ. അവന്റെ ക്രിസ്തു വരും. ಕರ್ತನಾದ ಕ್ರಿಸ್ತನ್ ಬರ್ತಾನೆ. അവനെ ഞാൻ കാണും. ಅವನ ನಾನು ಕಾಣ್ತೇನೆ. നീ കാണുമോ? ನೀನ್ ಕಾಣ್ತೀಯ? മനുഷ്യന് ആകെയുള്ള വയസ്സത്ര നിനക്കറിയാമോ? ಮನುಷ್ಯನ್ ಬಂದು ಕೇಳ್ಬೋದು, ನಿನ್ಗೆ ಎಷ್ಟು ವಯಸ್ಸಾಯ್ತು ಗೊತ್ತಾ? ನಿನಗೆ 70 വയസ്സ്, 70 അല്ലെ 80, ಅಥವಾ 80 അതേ 120. ಅಥವಾ 120. നിനക്ക് എത്ര വരെ കാത്തിരിക്കും? ನೀನ್ ಎಲ್ಲಿವರೆಗೂ ಕಾಯ್ತೀಯ ചിലരെ ഒരു പക്ഷേ ചോദിച്ചു. ಎಂಬುದಾಗಿ ಕೆಲವರು ಬಂದು ಈ ಮುದುಕನ್ ಬಳಿಯನ್ನು ಕೇಳಿರ್ಬಹುದು. അവൻ പറഞ്ഞു, ಅವನು ಹೇಳ್ದ, ഇല്ല, കർത്താവിന്റെ ക്രിസ്തുവിനെ ഞാൻ കാണും. ಇಲ್ಲ, ಕರ್ತನಾದ ಕ್ರಿಸ್ತುವನ್ನ ನಾನು ಕಾಣ್ತೇನೆ. വിശ്വാസം. ಇದಾಗಿದೆ ನಂಬಿಕೆ. അവന്റെ പേരാണ് ശിമോൻ. ಅವನ ಹೆಸರಾಗಿದೆ ಸಿಮೆಯೋನನು. ഇവരോട് ഇതെല്ലാം പറഞ്ഞിട്ട് ಇವರ ಬಳಿಯಲ್ಲಿ ಇದನ್ನೆಲ್ಲ ಹೇಳಿ പറഞ്ഞുകൊണ്ടിരിക്കുമ്പോ ಹೇಳ್ತಿರುವಾಗ ദൂരെ കുഞ്ഞുങ്ങളായിട്ട് വരും. ದೂರದಿಂದ ಗಂಡ ಹೆಂಡತಿ ಅಲ್ಲಿ ಮಗುವನ್ನು ಇಟ್ಕೊಂಡು ಬರ್ತಾರೆ. ತಂದೆ ತಾಯಿಗಳು നാളെ കൊണ്ടുവരികയാണ്. 8ನೇ ದಿನದಲ್ಲಿ ಸುನ್ನತಿಗ ಕರ್ಕೊಂಡು ಬರ್ತಾರೆ. ഇവർ ഓടും അവിടേക്ക്. ಸಿಮೆಯೋನನು ಅಲ್ಲಿಗೆ ಓಡೋಗ್ತಾನೆ. ഈശോയോട് ഓടും. ನಿರೀಕ್ಷೆ ನೋಡ್ತಾನೆ. കാണത്തില്ല. ಆ ಯೇಸು ಎಂಬ ಮಗು ಕಾಣಲ್ಲ. ഇന്ന് പകല് ಇವತ್ತಾಗಲೂ കണ്ണുനീരൊഴുക്കുന്ന, ಕಣ್ಣೀರು ಸುರಿಸುವ, വില കൊടുത്തിട്ട് ತ್ಯಾಗ ಮಾಡಿ പല പ്രാർത്ഥനകൾക്ക് ಅನೇಕ ಪ್ರಾರ್ಥನೆಗಳಿಗೆ പ്രതീക്ഷയോടെ ನಿರೀಕ್ಷೆಯೊಂದಿಗೆ വന്നിട്ട് ಬಂದು വേണ്ട രീതിയിൽ ಬೇಕಾದ ರೀತಿಯಲ್ಲಿ ಒಂದು ಬಿಡುಗಡೆ കണ്ടില്ലെന്ന് പറയാം. ಕಾಣಲಿಲ್ಲ ಎಂಬುದಾಗಿ ಭಾರಪಟ್ಟು പുറകോട്ട് പോകലെന്ന് ಹಿಂದಕ್ಕೆ ಹೋಗಬೇಡ ಎಂಬುದಾಗಿ ಪವಿತ್ರಾತ್ಮನು ನಿನ್ನೊಂದಿಗೆ ಪ್ರವಾದನ ಆತ್ಮದಲ್ಲಿ ಕೂಗುತ್ತಿದ್ದಾನೆ. കണ്ടുകൊണ്ട് ನಿನ್ನ ಕಣ್ಣಿಂದಲೇ നമ്മുടെ അത്ഭുതം. ನಿನ್ನ ತಲೆಮಾರಿನ ಅದ್ಭುತ. ಸಿಮೆಯೋನನು ಯೇಸುವನ್ನ ಕಂಡ ಹಾಗೆ എത്ര നാളായാലും ಎಷ್ಟು ವರ್ಷ ಕಳೆದ್ರು കാത്തിരിക്കണമെന്ന് ನೀನು ಕಾಯ್ದಿರಬೇಕೆಂಬುದಾಗಿ അവരുടെ ദൂത് പറയുകയാണ്. ದೇವರಾತ್ಮನು ಆಲೋಚನೆ ಹಚ್ಚಿದ್ದಾನೆ. യേശുവിന്റെ നാമത്തിൽ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ മടുത്തു പോകരുത്. ಬೇಸತ್ತು ಹೋಗ್ಬಾರ್ದು. ശീമോൻ പോയി നോക്കുമ്പോൾ ಸಿಮೆಯೋನನು ನೋಡುವಾಗ എല്ലാ പ്രതീക്ഷ തടയും. ಎಲ್ಲ ನಿರೀಕ್ಷೆ ಮುಗಿದೋಯ್ತು. എന്നിട്ട് അവൻ നിരാശയോടെ മറന്നു വീഴും. ಆ ರೀತಿಯಲ್ಲಿ ಯೇಸುವನ್ನ ಕಾಣದೇ ಇರುವಾಗ ಅವನು ನಿರಾಶೆಯಿಂದ ಹೊರಗಡೆ ಬರ್ತಾನೆ. യേശു വന്നവന്റെ ചിരിച്ചോണ്ട് ഓടുന്നത്. ಯೇಸು ಎಂಬ ಮಗು ಬರ್ತಿರ್ಬೋದು ಎಂಬುದಾಗಿ ನಗುತ್ತಾ ಓಡ್ತಾನೆ. യേശുവിൽ ആ സന്തോഷമില്ല. ಆದ್ರೆ ಹಿಂದಿರುಗಿ ಬರುವಾಗ ಆ ಸಂತೋಷ ಇಲ್ಲ. എന്നാൽ ഒരിക്കൽ ಆದ್ರೆ ಒಮ್ಮೆ ഒരു കുടുംബം വരുന്നുണ്ട്. ಒಂದು ಕುಟುಂಬ ಬರ್ತಾ ಇದೆ. യോസേഫും മറിയയും ಯೋಸೇಫನು ಮತ್ತು ಮರಿಯ യേശുവിനെ കൊണ്ട് വരുന്നുണ്ട്. ಯೇಸುವನ್ನು ಹಿಡ್ಕೊಂಡು ಬರ್ತಿದ್ದಾರೆ. ശിമോൻ എടുത്ത് ഓടിപ്പോയി. ಅಲ್ಲಿ ಯೋಸೇಫ ಮರಿಯ ಯೇಸುವನ್ನು ಹಿಡ್ಕೊಂಡು ಬರ್ತಿರುವಾಗ ಸಿಮೆಯೋನನು ಓಡೋಗ್ತಿದ್ದಾನೆ. ശിമോന് സന്തോഷമായി. ಸಿಮೆಯೋನನಿಗೆ ಸಂತೋಷ ಆಯ್ತು. ശിമോന് കൊത്തിനെ എടുത്ത് കൊച്ചിനെ എടുത്തു. ಸಿಮೆಯೋನನು ಆ ತಂದೆ ತಾಯಿಗಳ ಕೈಯಿಂದ ಮಗುವನ್ನ ತೆಗೆದುಕೊಂಡ എടുത്ത ഭാഗമാണ് നമ്മളിവിടെ വായിച്ചത്. ತೆಗೆದುಕೊಂಡ ಆ ಭಾಗವನ್ನಾಗಿದೆ ನಾವಿಲ್ಲಿ ಓದಿದ್ದು. എടുത്ത ഭാഗമാണ് നമ്മൾ വായിച്ചത്. ಮಗುವನ್ನ ಕೈಯಲ್ಲಿ ತೆಗೆದುಕೊಂಡ ಆ ಭಾಗವನ್ನಾಗಿದೆ ನಾವಿಲ್ಲಿ ಓದಿದ್ದು. കേൾക്കും ഭയങ്കര സന്തോഷം തോന്നി. ಅದನ್ನು ಕೇಳುವಾಗ ಬಹಳ ಸಂತೋಷ. 25, 26, 27 ഒന്നുകൂടി വായിച്ചട്ടെ. 25, 26, 27ನೇ ವಾಕ್ಯವನ್ನು ಇನ್ನೊಂದ್ಸಲ ಓದ್ರಿ. ಆ ಕಾಲದಲ್ಲಿ ಯೆರೂಸಲೇಮಿನ ശ്രദ്ധിക്കുക ഒരു കാര്യം കൂടി. ಗಮನಿಸಿ. ആ കാലത്തിൽ, ಆ ಕಾಲದ ഏത് കാലത്ത്? ಯಾವ ಕಾಲ? ശിമോന്റെ കാലത്ത്. ಸಿಮೆಯೋನನ ಕಾಲದಲ್ಲಿ. ഈ കാലം ಈ ಕಾಲ നമ്മുടെ കാലം. ನಮ್ಮ ಕಾಲವಾಗಿದೆ. ನಮ್ಮ ಕಾಲವಾಗಿದೆ. നമ്മളെ കാണും. ಇವತ್ತು ನಾವು ಕಾಣ್ತೇವೆ. എന്റെ കണ്ണിനും കാണും. ನಮ್ಮ ಕಣ್ಣಾರೆ ನಾವು ಕಾಣ್ತೇವೆ. ഇറങ്ങിയ പാട്ടുപോലെ കാണും. ನೆನ್ನೆ ಹಾಡ್ದ ನೆನ್ನೆ ದೇವ್ರು ಕೊಟ್ಟ ಹಾಡಿನ ಪ್ರಕಾರ ನಾವು ನಮ್ಮ ಕಣ್ಣಿಂದ ನೇರವಾಗಿ ಅವನನ್ನು ಕಾಣ್ತೇವೆ. ഹല്ലേലൂയ. ഹല്ലേലൂയ. കർത്താവേ, സ്തോത്രം, സ്തോത്രം.
എൻ രക്ഷക, എൻ പ്രാണനാഥ, നിൻ പൊന്മുഖം എൻ കൺകൾ കാണും. എൻ രക്ഷക, എൻ പ്രാണനാഥ, നിൻ പൊന്മുഖം എൻ കൺകൾ കാണും. ഹല്ലേലൂയ. ഹല്ലേലൂയ. നമ്മളെ കാണാൻ പോയി. എൻ കാലങ്ങൾ നിൻ കൈകളിൽ, എൻ കാലങ്ങൾ നിൻ കൈകളിൽ. എല്ലാവരും ശരി എഴുത്തീരാ. എൻ കാലങ്ങൾ നിൻ കൈകളിൽ, എൻ കാലങ്ങൾ നിൻ കൈകളിൽ, എൻ രക്ഷക, എൻ പ്രാണനാഥ, നിൻ പൊന്മുഖം എൻ കൺകൾ കാണും. എൻ രക്ഷക, എൻ പ്രാണനാഥ, നിൻ പൊന്മുഖം എൻ കൺകൾ കാണും. ಸಿಮೆಯೋನನ್ನು ಕಾಣ್ತಾನೆ. ಸಿಮೆಯೋನನ್ನು ಕಂಡ ಹಾಗೆ ನಾವು ಆ ಸುಂದರವಾದ ಯೇಸುವಿನ ಮುಖವನ್ನ ಕಾಣುತ್ತೇವೆ. ಆ ಮುಖವನ್ನು ನಾವು ಕಾಣೋದು ಬೇಡವಾ? ಈ ಲೋಕದಲ್ಲಿ ಎಲ್ಲವನ್ನ ಕಸವೆಂಬುದಾಗಿ ಎಣಿಸಿರಿ. ಆ ಕಾಲದಲ್ಲಿ ಸಿಮೆಯೋನನ್ನು ಕಾದಿದ್ದನು. ಕರ್ತನ ಕ್ರಿಸ್ತನನ್ನು ನಾನು ಕಾಣ್ತೇನೆ. ಮುಂದಿನ ಭಾಗ ಓದ್ರಿ. ಒಬ್ಬ ಮನುಷ್ಯರಿದ್ದನು. ಆ ಮನುಷ್ಯನು ನೀತಿವಂತನು, ದೈವಭಕ್ತನು ಆಗಿದ್ದನು. ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಆರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆಯೇ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಯಿತು. ಪವಿತ್ರಾತ್ಮ ನಮಗೊಂದು ಪ್ರಕಟಣೆ ಕೊಟ್ರೆ ನೀವು ನಿಮ್ಮ ಕಣ್ಣಾರೆ ಅದನ್ನು ಕಾಣ್ತೀರಿ ಎಂಬುದಾಗಿ ಪವಿತ್ರಾತ್ಮ ಹೇಳ್ತಿದ್ದಾನೆ. ನನ್ನೊಡನೆ ಕರ್ತನ ಆ ರೀತಿಯಲ್ಲಿ ಹೇಳಿದ್ದಾನೆ, ನಾನು ಕಂಡಿದ್ದೇನೆ. ಪವಿತ್ರಾತ್ಮ ಹೇಳಿದ್ದಾನೆ, ನಾನು ಕಂಡಿದ್ದೇನೆ. ಇದನ್ನು ಕೂಡ ಸಿಮೆಯೋನನಿಗೆ ಪವಿತ್ರಾತ್ಮನೇ ಹೇಳಿದ್ದು. ಇದನ್ನು ಕೂಡ ಪವಿತ್ರಾತ್ಮನೇ ಹೇಳಿದ್ದು. ನಾವು ನಿರೀಕ್ಷಿಸದ ಸಮಯದಲ್ಲಿ ನಾವು ಸಾಧಾರಣ ಯಾವಾಗಲೂ ನಡೆಯುವ ರೀತಿಯಲ್ಲಿ ಕಂಬಿಪುರದಲ್ಲಿ ಪ್ರಾರ್ಥನೆ ನಡೀತದೆ. ಅವತ್ತು ಪವಿತ್ರಾತ್ಮ ಈ ರೀತಿಯಲ್ಲಿ ಹೇಳಿದ್ರು, ಯಾವ ನಿರೀಕ್ಷೆನೂ ಇಲ್ಲ. ಇಲ್ಲಿಂದ ಒಂದು ಗುಂಪು ಎದ್ದೇಳ್ತದೆ. ಈ ಮನೆಯ ಸುತ್ತಲೂ ಒಳಗಡೆ ಇರುವಾಗ ಆಗಿದೆ ಹೇಳಿದ್ದು, ಈ ಮನೆಯ ಸುತ್ತಲೂ ಅನೇಕ ಕಟ್ಟಡಗಳು ಎದ್ದೇಳುತ್ತದೆ. ഈ ടീം തുടങ്ങുന്നതിന് മുമ്പ് തന്നെ ഒരു വർഷം പരിശുദ്ധ പറഞ്ഞതായിരുന്നു. ಈ ಟೀಮ್ ಅನ್ನು ಆರಂಭಿಸುವುದಕ್ಕಿಂತ ಮುಂಚೆ 1 ವರ್ಷದ ಮುಂಚೆ ದೇವರು ಹೇಳಿದ್ದಾಗಿದೆ. നിങ്ങളുടെ മേൽ പരിശുദ്ധാത്മ ഉണ്ടെങ്കിൽ, ಹಾಗಾದ್ರೆ ನಿಮ್ಮ ಮೇಲೆ ಪವಿತ್ರಾತ್ಮ ಇದ್ದರೆ പറയും, ಪವಿತ್ರಾತ್ಮ ಹೇಳ್ತಾರೆ, നിങ്ങളുടെ കണ്ണുകൊണ്ട് ನೀವು ನಿಮ್ಮ ಕಣ್ಣಾರೆ ಅದನ್ನು ಕಾಣ್ತೀರಿ. ഹല്ലേലൂയ. ಆ ಹಂತಕ್ಕೆ ನೀವು ಬೆಳಿಬೇಕು. ഹല്ലേലൂയ. ഹല്ലേലൂയ. ജീവനുള്ള ആത്മാ പ്രേരണയിൽ നമ്മളായിരിക്കണം. ഹല്ലേലൂയ. ജീവനുള്ള ആത്മാവിന്റെ പ്രേരണയിൽ നമ്മളായിരിക്കണം. ಜೀವ ಉಳ್ಳಂತ ಆತ್ಮನ ಪ್ರೇರಣೆಯಲ್ಲಿ ನಾವು ಆಗಿರಬೇಕು. സിമോൻ കണ്ടു, ಸಿಮೆಯೋನನು പരിശുദ്ധ പറഞ്ഞു, ಸಿಮೆಯೋನನಿಗೆ ಪವಿತ್ರಾತ್ಮ ಹೇಳಿದನು, അത് നീ കാണും. ಅದನ್ನ ನೀನ್ ಕಾಣ್ತೀಯ, ಯೇಸುವನ್ನ ನೀನ್ ಕಾಣ್ತೀಯ. ವಯಸ್ಸು 80-70 ಆയിരിക്കാം. ನಿನಗೆ ವಯಸ್ಸು 80 ದಾಟಿರಬಹುದು. ನಿನ್ನೋട് കാണുന്ന പരിശുദ്ധ ಆದ್ರೆ ನಿನಗೆ ಹೇಳಿದ್ದು ಪವಿತ್ರಾತ್ಮನಾಗಿದ್ರೆ നിന്റെ മുമ്പിൽ ക്രിസ്തു വരും. ನಿನ್ನ ಮುಂಭಾಗದಲ್ಲಿ ಕ್ರಿಸ್ತನ್ ಬರ್ತಾನೆ. ಕ್ರಿಸ್ತನ್ ಬರ್ಲಿಕ್ಕೆ ಹೋಗ್ತಿದ್ದಾನೆ. സിമോൻ കണ്ടു. ಸಿಮೆಯೋನನು ಕಂಡನು. കണ്ട സന്തോഷത്തിനെ എടുത്ത് പിടിച്ചിട്ട്, ಕಂಡ ಸಂತೋಷದಲ್ಲಿ ಮಗುವನ್ನ ಕೈಗಳಲ್ಲಿ ತೆಗೆದುಕೊಂಡು ഇസ്രായേലിന്റെ രക്ഷകനെ കുറിച്ച്, ಇಸ್ರಾಯೇಲಿನ ಆ ರಕ್ಷಕನ ಕುರಿತು, ലോകങ്ങളുടെ രക്ഷകനെ കുറിച്ച്, ಲೋಕದ ರಕ್ಷಕನ ಕುರಿತು സിമോൻ വാഴ്ത്തി ദൈവത്തെ സ്തുതിക്കുന്നു. ಸಿಮೆಯೋನನ ಆ ಮಗುವನ್ನ ಹಿಡ್ಕೊಂಡು ಸ್ತುತಿಸಿ ಕೊಂಡಾಡ್ತಾ ಇದ್ದಾನೆ. ഹല്ലേലൂയ. ಆಮೆನ್. ಆಮೆನ್. ഇന്ന് പകൽ നമുക്ക് പ്രതീക്ഷയുണ്ട്. ಈ ಹಗಲು ವೇಳೆ ನಮಗೂ ನಿರೀಕ್ಷೆ ಇದೆ. കാത്തിരിക്കുന്നവരെ ലജ്ജിക്കത്തില്ല. ಕಾಯ್ದಿರುವವರನ್ನ ದೇವರು ಲಜ್ಜೆಗೊಳಪಡಿಸೋದಿಲ್ಲ. ദൈവവചനം ಅನೇಕ ಸ್ಥಳങ്ങളിൽ പറയുന്നുണ്ട്. ಕಾಯ್ದಿರುವುದರ ಕುರಿತಾಗಿ ಬೈಬಲ್ ನಲ್ಲಿ ಅನೇಕ ಭಾಗದಲ್ಲಿ ನೋಡ್ತಾರೆ. കാത്തിരിക്കുന്ന ആരും ലജ്ജിച്ചു പോകത്തില്ല. ಕಾಯ್ದಿರುವಂತ ಯಾರು ಲಜ್ಜೆಗೊಳಗಾಗುವುದಿಲ್ಲ. ഒരു നിമിഷം നമുക്ക് എണീച്ച് നിൽക്കാം. ಒಂದು ನಿಮಿಷ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ഹല്ലേലൂയ.
യേശുവിന്റെ അധികാരമുള്ള നാമത്തിൽ യേശുവിന്റെ അധികാരമുള്ള നാമത്തിൽ ദൈവകരങ്ങളെ ഏൽപ്പിച്ച് വിട്ടുകൊടുത്താൽ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಬಿಟ್ಟುಕೊಡೋಣ. ഹല്ലേലൂയ ഹല്ലേലൂയ ആ സകല സൃഷ്ടിയും ಎಲ್ಲಾ ಸೃಷ್ಟಿ വീട്ടിനോടിരിക്കുന്നു ಪ್ರಸವ ವೇದನೆ ಪಡ್ತಿದೆ. തേജസ്സാകുന്ന വെളിപ്പാടിനെ നോക്കിക്കൊണ്ട് ಆ ಮಹಿಮೆಯ ಪ್ರತ್ಯಕ್ಷತೆಗಾಗಿ അങ്ങനെ കാത്തിരിക്കുന്നു. ಹಾಗೆ ಅವೆಲ್ಲವೂ ಕಾದಿದೆ. എന്നാൽ ശിമോൻ കണ്ടത് ಆದ್ರೆ ಸಿಮೆಯೋನನ್ನು ಕಂಡಿದ್ದು ഇവിടെ വരുന്ന ക്രിസ്തുവിനെ ಇಲ್ಲಿ ಬರುವ ಕ್ರಿಸ್ತನನ್ನು. റോമാലേഖനം കാണുന്നത് ರೋಮ ಪತ್ರಿಕೆ ಹೇಳ್ತಿರೋದು വരാൻ പോകുന്ന വെളിപ്പാട്. ಬರ್ಲಿಕ್ಕೆ ಹೋಗುತ್ತಿರೋ ಪ್ರತ್ಯಕ್ಷತೆ ಕುರಿತು. ഹല്ലേലൂയ ಆಮೆನ್. രണ്ട് തട്ടിലാണ് അത് കാണിക്കുന്നത്. ಎರಡು ಹಂತದಲ್ಲಾಗಿದೆ ತೋರಿಸ್ತಿರು. ഒന്നാമത്തേത് ಒಂದನೇದು ശിമോൻ കണ്ടത് ಸಿಮೆಯೋನನ್ನು ಕಂಡಿದ್ದು യേശുവിന്റെ ഒന്നാമത്തെ വരവ്. ಯೇಸುವಿನ ಮೊದಲನೇ ಬರುವಿಕೆ. റോമാലേഖനത്തിൽ വായിച്ചത് ರೋಮ ಪತ್ರಿಕೆಯಲ್ಲಿ ಓದಿದ್ದು യേശുവിന്റെ രണ്ടാമത്തെ വരവ്. ಯೇಸುವಿನ ಎರಡನೇ ಬರುವಿಕೆ ಬಗ್ಗೆ. ഹല്ലേലൂയ ಆಮೆನ್. ഹല്ലേലൂയ ಆಮೆನ್. ഇന്ന് പകൽ അത് കാണുവാൻ വേണ്ടി ಈ ಹಗಲುಗಳಲ್ಲಿ ಅದನ್ನು ಕಾಣಲಿಕ್ಕೆ ദൈവകരങ്ങളെ വിട്ടുകൊടുത്താൽ ದೇವರ ಕರಗಳಲ್ಲಿ ನಮ್ಮನ್ನು ನಾವು ಬಿಟ್ಟುಕೊಡೋಣ. യേശുവിന്റെ അധികാരമുള്ള നാമത്തിൽ ಯೇಸುವಿನ ಅಧಿಕಾರಗಳ ನಾಮದಲ್ಲಿ ഞങ്ങൾക്ക് ചില പാട്ടുകൾ ദൈവം തരുന്നുണ്ട്. ನಮಗೆ ಕೆಲವು ಹಾಡುಗಳನ್ನ ದೇವರು ಕೊಡ್ತಿದ್ದಾರೆ. അതിനെ ഇപ്പൊ പാടിയത് ಅದರ ಸಾಲುಗಳಾಗಿದೆ ಇವಾಗ ಆಡಿದ್ದು. എല്ലാവരും പഠിക്കണം. അത് കന്നഡയിലേക്ക് അത് മാറ്റും. ಕನ್ನಡಕ್ಕೆ ಅದನ್ನ ಭಾಷಾಂತರ ಮಾಡ್ತೇವೆ. ಎಲ್ಲರೂ ಅದನ್ನ ಕಲೀರಿ. ഇന്നലെ രാത്രി വെച്ച് നല്ല പാട്ടാണ്. ನಿನ್ನೆ ರಾತ್ರಿ ಪ್ರಿಯ ಸೇವಕರಿಗೆ ಪರಿಶುದ್ಧಾತ್ಮನ ಕೊಟ್ಟಂತ ಹಾಡಾಗಿದೆ. അതേപോലെ തന്നെ ഈ വചനം ಅದೇ ರೀತಿಯಲ್ಲಿ ಈ ವಾಕ್ಯ ദൈവാത്മ തരുന്നതാണ്. ದೇವರ ಆತ್ಮನ ಕೊಡ್ತಿರೋದಾಗಿದೆ. കഴിവുള്ളവർ വിശ്വസിക്കുക. ನಂಬಲಿಕ್ಕೆ ಆಗುವಂತವರು ನಂಬ್ರಿ. നിങ്ങൾക്ക് കർത്താവ് അത്ഭുതം ചെയ്യുക. ನಿಮ್ಮ ಜೀವಿತದಲ್ಲಿ ಕರ್ತನ ಅದ್ಭುತ ഇതിനകത്ത് ಮಾಡ್ತಾನೆ. പറഞ്ഞിരിക്കുന്ന കാര്യങ്ങൾ ಇದ್ರೊಳಗಡೆ ಹೇಳಿರುವ ವಿಷಯ വചനം പോലെ നിങ്ങൾ സംസാരിച്ചു. ಪ್ರವಾದನೆ ಹಾಗೆ ನಿಮ್ ಸಂಗಡ ಮಾತನಾಡಿದಾಗ നിങ്ങളുടെ കണ്ണിന് മുമ്പിൽ കാണാം. ಅದು ಹಾಗೆ ನಿಮ್ಮ ಕಣ್ಣಾರೆ ನೀವು ഈ ಕಾಣ್ತೀರಿ. സമയം എല്ലാവർക്കും ഒന്ന് ಈ വിട്ടുകൊടുക്കാം. ಸಮಯದಲ್ಲಿ ನಾವೆಲ್ಲರೂ ಬಿಟ್ಟುಕೊಡೋಣ. എല്ലാവരും വിട്ടുകൊടുക്കാം. ಎಲ್ಲರೂ ಬಿಟ್ಟು